Once again, good evening all. Thank you very much. Myself Arvind Suri, ಪರಿಚಯ ಎಲ್ಲರಿಗೂ ಇದೆ. ಇವತ್ತಿನ ಈ ಬ್ಯೂಟಿಫುಲ್ ಒಂದು BDT ಆರ್ NDO ಮುಂದೆ ಹೇಳಿ ತಪ್ಪಾಗಲ್ಲ. ಸೊ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂತ ಪ್ರತಿಯೊಬ್ಬರಿಗೂ ವೆಲ್ಕಮ್ ಮಾಡ್ಕೊಳ್ತಾ ಅದೇ ತರ ಇವತ್ತಿನ ಈ ಒಂದು ಸಿಸ್ಟಮ್ ನ ಆರ್ಗನೈಸರ್ಸ್ ಅಂತಂದ್ರೆ ತಪ್ಪಾಗಲ್ಲ. ಅಂದ್ರೆ ಈ ಒಂದು ಪ್ಯಾಂಡಮಿಕ್ ಸಿಚುವೇಶನ್ ಕೂಡ ರೈಟ್ ಟೈಮ್ಗೆ ರೈಟ್ ಇನ್ಫಾರ್ಮೇಶನ್ ರೀಚ್ ಮಾಡಿಸ್ಬೇಕು. ಪ್ರತಿಯೊಬ್ಬರಿಗೂ ಯಾವುದೇ ತರ ಪ್ಯಾನಿಕ್ ಆಗದೆ ಇರೋ ತರ ಅವರ ಒಂದು ಸೇಲ್ ಅಲ್ಲಿ ಆಗ್ಬೋದು ಅಥವಾ ಪ್ರಾಡಕ್ಟ್ ಯೂಸೇಜ್ ಅಲ್ಲಿ ಆಗ್ಬೋದು ಎಲ್ಲಾ ವಿಷಯದಲ್ಲೂ ರೀಚ್ ಆಗ್ಬೇಕು. ಇಂಥ ಒಂದು ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಕೂಡ ಆ ಟೀಮ್ ನ ಅಲರ್ಟ್ ಆಗಿ ಇಟ್ಕೊಳ್ಳೋದು ಯಾವ ರೀತಿ ಅನ್ನೋದು ಒಂದು ನ್ಯೂಸ್ ಸ್ಟ್ರಾಟಜಿ ಜೊತೆ ರೀಚ್ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಟಾಪ್ ಲೀಡರ್ಸ್ ಆದಂತ ವಿಶೇಷವಾಗಿ ನಮ್ಮ ಟೀಮ್ ಇಗ್ನೈಟ್ ಅಂಡ್ ಫೌಂಡರ್ ಅಂತ ರಾಜು ಜಗಂಶೆಟ್ಟಿ ಸರ್ ಆಗ್ಬೋದು, ಅದೇ ತರ ಫಾಸ್ಟೆಸ್ಟ್ ಇಂಟರ್ನ್ಯಾಷನಲ್ ಟೀಮ್ ಕೋಆರ್ಡಿನೇಟರ್ ಅಂತ ರವೀಂದ್ರ ಸರ್ ಆಗ್ಬೋದು, ನಮ್ಮ CTC ಲೀಡರ್ಸ್ ಇದ್ದಾರೆ. ಲೈಕ್ ಇವತ್ತಿನ ಒಂದು ಸ್ಪೆಷಲ್ ಆಗಿ ನಿಮ್ಗೆಲ್ಲ ಒಂದು ವಿಷಯವನ್ನ ತಿಳಿಸ್ಲಿಕ್ಕೆ ಬರ್ತಿದ್ದಂತ ವ್ಯಕ್ತಿ ಲೆಜೆಂಡರಿ ಪರ್ಸನಾಲಿಟಿ ಸೊ ಪ್ರದೀಪ್ ಕುಮಾರ್ ಸರ್ ಆಗ್ಬೋದು, ಅದೇ ತರ ಬಸವರಾಜ್ ಸರ್ ಆಗ್ಬೋದು, ಆಲ್ ನಮ್ಮ NTC ಲೀಡರ್ಸ್ ಪ್ರತಿಯೊಬ್ಬರು ಹೆಸರಿಗೂ ಅವ್ರಿಗೂ ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ಎಲ್ಲ ಒಂದು ಸಂಕಲ್ಪ ಇವತ್ತು ನಿಮ್ಗೆ ಈ ಒಂದು ಕಾರ್ಯಕ್ರಮವನ್ನು ರೀಚ್ ಮಾಡ್ಲಿಕ್ಕೆ ಒಂದು ಕ್ರಿಯೇಟರ್ಸ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ವಿಷಯ ಒಂದು ಒಳ್ಳೆ ಸ್ಟ್ರಾಟಜಿ ಜೊತೆ ಹೇಗೆ ಮಾಡಿದ್ರೆ ನಾವು ಈ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ಕೂಡ ಪ್ರತಿಯೊಂದು ವಿಷಯದಲ್ಲೂ ಅಂದ್ರೆ ನಮ್ಗೆ ಸಮ್ ರಿಸ್ಟ್ರಿಕ್ಷನ್ಸ್ ಇದೆ. ಮಾರ್ನಿಂಗ್ 6 to I think 10 o'clock ಏನೋ ಗವರ್ಮೆಂಟ್ ಪರ್ಮಿಷನ್ ಇದೆ. ಆದ್ರೂ ಕೂಡ ಸಮ್ ಸ್ಪೆಷಲ್ ಇನ್ಸ್ಟ್ರಕ್ಷನ್ ಜೊತೆ ಯಾವ ರೀತಿ ನಾವು ಹೋಗ್ಬೋದು, ಹೇಗೆ ನಾವು ಇವನ್ ನಮ್ಮ ಪ್ರಾಡಕ್ಟ್ ನ ರಿಟೇಲು ಮಾಡ್ಬೋದು, ಜನಗಳಿಗೆ ರೀಚ್ ಆಗೋದು ಹೇಗೆ, ನಾವು ಯಾವ ರೀತಿ ಈ ಒಂದು ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ನಮ್ಮ ಇನ್ಕಮ್ ನ ಸ್ಟೇಬಲ್ ಮಾಡ್ಕೊಳ್ಬಹುದು ವಿತ್ ಸೇಫ್ಟಿ ಮೆಜರ್ಸ್ ಅಲ್ಲಿ ಅಂತ ಒಂದು ನ್ಯೂ ಸ್ಟ್ರಾಟಜಿ ಜೊತೆ ಇವತ್ತಿನ ಈ ಕಾರ್ಯಕ್ರಮವನ್ನ ತಿಳಿಸ್ಲಿಕ್ಕೆ ಬರ್ತಿರೋಂಥದ್ದು ಮುಖ್ಯ ಉದ್ದೇಶ ಆಗಿದೆ. ಸ್ನೇಹಿತರೆ, ವಿಷಯ ಬಹಳ ಪ್ರೌಡ್ ಇದೆ. ಎಸ್ಪೆಷಲಿ ನಾವು ಯಾಕಂದ್ರೆ ಯಾವತ್ತೂ ಅಷ್ಟೇ ನಮ್ಮ ತಂಡದ್ದು ಒಂದು ಏನಪ್ಪಾ ಅಂದ್ರೆ ಒಂದು ದೂರದೃಷ್ಟಿ ಅಂತ ಹೇಳ್ಬೋದು. ಬಹಳ ದೂರದೃಷ್ಟಿಯಲ್ಲಿ ಒಂದ್ ಸ್ಟೆಪ್ ಅಹೆಡ್ ಅಂತ ಹೇಳ್ತೀವಿ. ಎಲ್ಲಾ ಲೀಡರ್ಸ್ ಅಷ್ಟೇ ಬಹಳ ಅಡ್ವಾನ್ಸ್ ಆಗಿರ್ತಾರೆ, ಯಾವ ಟೈಮ್ಗೆ ಏನ್ ಕೊಡ್ಬೇಕು ಏನು ಅಂತ. ಅದ್ರಲ್ಲಿ ವೆರಿ ಪ್ರೌಡ್ ನಾವು ಟೀಮ್ ಇಗ್ನೈಟೆಡ್ ಮೈಂಡ್ಸ್ ಅಲ್ಲಿ ನಾವು ಬಹಳ ಪುಣ್ಯ ಮಾಡಿದ್ವಿ ಇಂಥ ಒಂದು ಟೀಮ್, ಇಂಥ ಒಂದು ಲೀಡರ್ಶಿಪ್ಸ್ ಅಲ್ಲಿ ನಾವ್ ಇರ್ಲಿಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ತರ ವೆರಿ ಪ್ರೀಶಿಯಸ್ ಟೈಮ್ ಈಕ್ವಲ್ ಟು ಮನಿ ಅಂತ ಹೇಳ್ತೀವಿ. ಇವತ್ತಿನ ಒಂದು ಸೆಷನ್ ಮೇ ಬಿ ನನಗೆ ಒಂದು ಜಸ್ಟ್ ಮಾಸ್ಟರ್ ಆಫ್ ಸೆರೆಮನಿ ನಿಮ್ ಜೊತೆ ಮಾಡ್ಕೊಳ್ತಿದ್ದೀನಿ. ಅದನ್ನ ರಿಪ್ರೆಸೆಂಟ್ ಮಾಡ್ಲಿಕ್ಕೆ ಒನ್ ಆಫ್ ದ ಲೆಜೆಂಡರಿ ಪರ್ಸನಾಲಿಟಿ ಬೇಸ್ ಫ್ರಮ್ ಗುಂಡ್ಲುಪೇಟೆ ಅಂದ್ರೆ ಮೈಸೂರು ಬೆಲ್ಟ್ನವರು ಬಂದು ವೆರಿ ಪ್ಯಾಷನೇಟ್ಲಿ ಸಿಸ್ಟಮ್ ಅಲ್ಲಿ ಬಂದು ವೆರಿ ಫಾಸ್ಟೆಸ್ಟ್ ಕಾಂಟಿನೆಂಟಲ್ ಟೀಮ್ ಕೋಆರ್ಡಿನೇಟರ್ಶಿಪ್ ಮಾಡಿ ಅದೇ ತರ ಅವ್ರ ಡ್ರೀಮ್ಸ್ ನ ಕೂಡ ಫುಲ್ಫಿಲ್ ಮಾಡ್ಕೊಳ್ತಾ ಬೆಸ್ಟ್ ವೇ ಅಲ್ಲಿ ಟೀಮ್ಗೆ ಗೈಡ್ಲೈನ್ಸ್ ಅಂಡ್ ನಾಲೆಡ್ಜ್ ಕೊಡ್ತಾ ಒಂದು ಉತ್ತಮವಾದಂತ ರೀತಿಯಲ್ಲಿ ಟೀಮ್ ನ ಮುನ್ನಡೆಸ್ತಿರೋಂತ ವ್ಯಕ್ತಿ. ಅವರ ಒಂದು ಟಿಪ್ಸ್ ಜೊತೆ ನಮಗೂ ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ಇವತ್ತಿನ ಒಂದು ಕಾರ್ಯಕ್ರಮ ಅವರು ನಡೆಸ್ಕೊಡ್ಲಿಕ್ಕೆ ಬರ್ತಿದ್ದಾರೆ. ವೆರಿ ಗ್ರೇಟ್ಫುಲ್ ಅಂತ ಹೇಳ್ತೀನಿ. ನಾನು ಬಹಳ ಕ್ಯೂರಿಯಾಸಿಟಿ ಇದ್ದೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ಇನ್ಸ್ಟ್ರಕ್ಷನ್ ನಿಮ್ಗೆಲ್ಲ ಗೊತ್ತಿರೋಂತ ಇದೆ. ದಯವಿಟ್ಟು ವಿಡಿಯೋ ಆನ್ ಅಲ್ಲಿ ಇರ್ಲಿ, ಯಾಕಂದ್ರೆ ನಿಮ್ ಟೀಮು ನೋಡ್ತಿರ್ತಾರೆ ನಮ್ ಯಾರು ಬಂದಿದ್ದಾರೆ ಏನು ಅಂತ. ಲೀಡರ್ಸ್ ಆಲ್ಸೋ ವಾಚ್ ಮಾಡಿರ್ತಾರೆ. ಮೊಬೈಲ್ಸ್ ನ ದಯವಿಟ್ಟು ಸ್ವಿಚ್ ಆಫ್ ಮಾಡಿ ಅಥವಾ ಸೈಲೆಂಟ್ ಗೆ ಹಾಕೋಬಿಡಿ. ಸೆಕೆಂಡ್ ಟೈಮ್ ನಾನು ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಅಂತ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿರುತ್ತೆ ಇವತ್ತು. ಹಾಗಾಗಿ ಹಂಬಲ್ ರಿಕ್ವೆಸ್ಟ್ ಇದೆ. ಅರವಿಂದ್ ಸರ್, ಒಂದು 2 minutes ಕ್ಯಾರಿ ಮಾಡ್ತಾರೆ. ಎಸ್ ಸರ್, ನೋ ಇಶ್ಯೂ ಸರ್. ಅರವಿಂದ್ ಸರ್ ಮ್ಯೂಟ್ ಆಗಿದೆ. ಸೊ ಲೈಫ್ ಸೀರಿಯಸ್ನೆಸ್ ಇರುವಂತದ್ದು ಬಹಳಷ್ಟು ಜನ, ಅದಕ್ಕಾಗಿನೇ ನಾವು ಮೈ ಲೈಫ್ ಸ್ಟೈಲ್ ಅಲ್ಲಿ ಇದ್ದೀವಿ. ಹಾಗಾಗಿ ಯಾರಿಗೂ ನಮ್ಮಿಂದ ಅಡಚಣೆ ಆಗೋದು ಬೇಡ ಅಂತ. ಮೊಬೈಲ್ ರಿಂಗ್ ಆಗೋದು ಅಥವಾ ಮತ್ತೊಂದು ಆಗದಾಗ ಸಮ್ ಪೀಪಲ್ ಏನಂದ್ರೆ ನೋಡಿ, ಒಂದು ಗ್ರೂಪ್ ಅಲ್ಲಿ ಕುತ್ಕೊಂಡು ಒಂದು 5-10 ಜನ ಲ್ಯಾಪ್ಟಾಪ್ ಅಲ್ಲಿ ಇಟ್ಕೊಂಡು ನೋಡ್ತಿರ್ತಾರೆ. ಅದೇ ತರ ಕೆಲವರು ಮನೆಯಲ್ಲಿ ಟಿವಿ ಕನೆಕ್ಟ್ ಮಾಡ್ಕೊಂಡು ನೋಡೋರು ಇರ್ತಾರೆ. ಎಲ್ಲೋ ಒಂದು ಆ ಮೊಬೈಲ್ ಅಂದ್ರೆ ಅತಿ ಹೆಚ್ಚು ಡಿಸ್ಟರ್ಬ್ ಮಾಡುವಂತದ್ದು, ಈ ಕಡೆ ಹೆಲ್ತ್ ಪರವಾಗಿ ಅಥವಾ ಬೇರೆ ರೀತಿ ಕೂಡ ತುಂಬಾ ಡಿಸ್ಟರ್ಬ್ ಮಾಡುವಂತ ಒಂದು ಇಕ್ವಿಪ್ಮೆಂಟ್. ಹಾಗಾಗಿ ಹಂಬಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ನಿಮ್ಮ ಒಂದು ಅಮೂಲ್ಯವಾದ ಟೈಮ್ ಒಂದು 1 hour ಕಾಲ ನೀವು ಮೀಸಲಿಡಿ ಇವತ್ತು. ಯಾಕಂದ್ರೆ ಯಾವಾಗ್ಲೂ ನಮ್ಮ ಲೀಡರ್ಸ್ ಎಲ್ಲರೂ ಹೇಳ್ತಿರ್ತೀನಿ, ನಾನು ಹೇಳ್ತೀನಿ, ಓಪನ್ ಮೈಂಡ್ ಅಲ್ಲಿ ಇದ್ರೆ ಮಾತ್ರನೇ ಏನಾದ್ರು ಮಾಡ್ಲಿಕ್ಕೆ ಆಗುವಂಥದ್ದು. ಇವತ್ತಿಂದು ವಿಶೇಷವಾಗಿ ಯಾಕೆ ಓಪನ್ ಮೈಂಡ್ ಅಂತೀನಿ, ಹಲವಾರು ವಿಧಾನದಲ್ಲಿ ಹಲವಾರು ಲೀಡರ್ ನಿಮ್ಗೆ ಎಕ್ಸಾಂಪಲ್, ಪ್ಯಾರಾಚೂಟ್ ಓಪನ್ ಇದ್ರೆ ಮಾತ್ರನೇ ಸೇಫ್ ಆಗಿ ಲ್ಯಾಂಡ್ ಆಗ್ಲಿಕ್ಕೆ ಸಾಧ್ಯ. ಅದೇ ತರ ಒಂದು ಟಂಬ್ಲರ್ ನಾವು ನೀರ್ ಫುಲ್ ಆಗಿದ್ರೆ ತುಂಬ್ಲಿಕ್ಕೆ ಆಗಲ್ಲ, ಅಥವಾ ಉಲ್ಟಾ ಇಟ್ಬಿಟ್ಟು ನೀರ್ ಹಾಕಿದ್ರು ಕೂಡ ವೇಸ್ಟ್ ಆಗತ್ತೆ. ಯಾಕೆ ವಿಷಯ ಹೇಳ್ತೀನಿ ಅಂದ್ರೆ ಓಪನ್ ಮೈಂಡ್ ಅಲ್ಲಿ ಕುತ್ಕೊಳ್ಳೋಣ. ನಾವು ಕಲಿಕೆಗೆ ಬಂದಿರೋಂಥದ್ದು, ಕಲೀಲಿಕ್ಕೋಸ್ಕರ ಬಂದಿರೋದು ಸಿಂಪಲ್ ಸಬ್ಜೆಕ್ಟ್ ಇದು ಮೈ ಲೈಫ್ ಸ್ಟೈಲ್ ಅನ್ನೋಂಥದ್ದು. ಲರ್ನ್, ಡೂ, ಟೀಚ್ ಅಂತ ಈ 3 ಕರೆಕ್ಟ್ ಪ್ರೊಸೆಸಿಂಗ್ ಅಲ್ಲಿ ನಾವು ಮಾಡಿದ್ದೆ ಆದ್ರೆ ಜಸ್ಟ್ 3 to 5 years ಆಫ್ ಟೈಮ್ ಡೆಫಿನೆಟ್ಲಿ ನೀವು ಕೂಡ ಒಂದು 3 ವರ್ಷದಲ್ಲಿ ಉತ್ತಮವಾದಂತ ಲೀಡರ್ ಆಗಿ ಬೆಳಿಬಹುದು. ನೀವು ಒಂದು ಟೀಮ್ ನ ಒಂದು ರೋಲ್ ಮಾಡಲ್ ಆಗಿ ಕಮಾಂಡಿಂಗ್ ಮಾಡುವಂತ ಕೆಪಾಸಿಟಿ ನಿಮ್ಗೆ ಸಿಗುವಂತ ಒಂದು ಇರೋದ್ರಿಂದ, ಹಾಗಾಗಿ ಲಿಸ್ನಿಂಗ್ ಸ್ಕಿಲ್ ಅಂಡ್ ಲರ್ನಿಂಗ್ ಸ್ಕಿಲ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿದ್ರ ಥ್ರೂ ಅಂತ ಹೇಳ್ತೀನಿ. ಅದೇ ತರ ಅಷ್ಟೇ, ಯಾರು ಈ ಲಿಸ್ನಿಂಗ್ ಅಂಡ್ ಲರ್ನಿಂಗ್ ನ ತುಂಬಾ ಚೆನ್ನಾಗಿ ಒತ್ತು ಕೊಟ್ಟು ಟೈಮ್ ಕೊಟ್ಟು ಕೇಳ್ತಾರೆ, ಡೆಫಿನೆಟ್ಲಿ ಒನ್ ಫೈಂಡ್ ಎ ಗುಡ್ ಲೀಡರ್ ಆಗುವಂತ ಸಂಭಾವನೆ ಇರುತ್ತೆ. ಹಾಗಾಗಿ ಫ್ರೆಂಡ್ಸ್, ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿದ್ದೀರಾ. ಓಪನ್ ಮೈಂಡ್ ಅಲ್ಲಿ ಏನೇ ಇರ್ಲಿ
ಔಟ್ ಸೈಡ್ ಏನೇ ಇರ್ಲಿ ದಯವಿಟ್ಟು ನಿಮ್ ಮನೇಲಿ ಬೇರೆ ಏನಾದ್ರು ನೀವು ಸೀರಿಯಸ್ಲಿ ಕೇಳ್ತಾ ಇದ್ರೆ ಮನೇಲಿ ಟಿವಿ ಹಾಕಿದ್ರೆ ಟಿವಿ ಕೂಡ ಸ್ವಿಚ್ ಆಫ್ ಮಾಡಿಸ್ಬಿಡಿ ದಯವಿಟ್ಟು. ಯಾಕಂದ್ರೆ ಲೈಫ್ ಇಂಪಾರ್ಟೆಂಟ್ ಇದು. ನಾವ್ ಇವತ್ತು ಹೇಗೆ ಏನು, ಯಾಕಂದ್ರೆ ನಿಮ್ಗೆ ಮೀಡಿಯಲ್ಲಿ ಏನಾದ್ರು ಹಾಕಿದ್ದೀನಿ ನೋಡಿಸ್ತಾರೆ. ನಾನ್ ನೋಡ್ಬೇಡಿ ಅಂತಂದು ಹೇಳ್ತಿರೋಂಥ ತಪ್ಪು ಅಂತಲ್ಲ, ಬೇಡ, ನಮ್ಗೆ ಅದರಿಂದ ನಮ್ಗೆ ಏನು ಬದುಕು ಬದಲಾಗಲ್ಲ. ಇಲ್ಲಿ ಅಟ್ಲೀಸ್ಟ್ ಒಂದು ಲಿಜೆಂಡರಿ ಲೀಡರು ಅವ್ರ ಕಾಂಟಿನೆಂಟಲ್ ಟೀಮ್ ಕೋಆರ್ಡಿನೇಟರ್ ಆಗಿರೋ ಜೊತೆ ಅವ್ರ ಬ್ಯೂಟಿಫುಲ್ ಟಿಪ್ಸ್ ನ ನಮ್ಗೆ ಶೇರ್ ಮಾಡ್ತಾರೆ. ಇದನ್ನ ನಾವೇನಾದ್ರೂ ಸೀರಿಯಸ್ಲಿ ಅಡಾಪ್ಟ್ ಮಾಡ್ಕೊಂಡ್ರೆ ಲೈಫ್ ಅಲ್ಲಿ, ನಾನ್ ಬಹಳಷ್ಟು ವೇದಿಕೆಯಲ್ಲಿ ಹೇಳಿದೀನಿ ಸರ್, ಏನಪ್ಪಾ ಅಂದ್ರೆ ನಮ್ಮ ಜರ್ನಿ 4 years ಲೇಟರ್ ಬೇರೆ NTC ಲೀಡರ್ ಅಂತ ನಾನು ಚಾಲೆಂಜ್ ಮಾಡ್ತೀನಿ. ಈಗಿರೋಂಥ ಸಿಸ್ಟಮ್ ಟೀಮ್ ಇಗ್ನೈಟೆಡ್ ಪ್ಯಾಟರ್ನ್ ಅಲ್ಲಿ ಇರುವಂತ ಲೀಡರ್ಸ್ ಕೊಡುವಂತ ನಾಲೆಡ್ಜ್ ನ ನೀವೇನಾದ್ರೂ ಕಾಪಿ ಪೇಸ್ಟ್ ಮಾಡಿ ವರ್ಕ್ ಮಾಡಿದ್ದೆ ಆದ್ರೆ ಡೆಫಿನೆಟ್ಲಿ ಚಾಲೆಂಜ್ ಮಾಡ್ತೀನಿ, 3 years ಅಲ್ಲಿ ನೀವು 2.5-3 year ಅಲ್ಲಿ ನ್ಯಾಷನಲ್ ಟೀಮ್ ಕೋಆರ್ಡಿನೇಟರ್ಸ್ ಆಗ್ಬೋದು ಅಂತ ಒಂದು ಪವರ್ಫುಲ್ ಸಬ್ಜೆಕ್ಟ್ ಇವತ್ತು. ಹಾಗಾಗಿ ನಿಮ್ಮ ಹತ್ರ ಮಾತಾಡ್ತಿರೋಂಥದ್ದು. ಅದೇ ತರ ಎಜುಕೇಶನ್ ನೆವರ್ ಎಂಡೆಡ್ ಪ್ರೋಸೆಸ್ ಅಂತ ಹೇಳಿದ್ರೆ, ಅಂದ್ರೆ ನಾಲೆಡ್ಜ್ಗೆ ಎಂಡ್ ಅನ್ನೋದಿಲ್ಲ ಸರ್. ಕಲೀಲಿಕ್ಕೆ ಯಾವತ್ತು ನಾವು ಉತ್ಸುಕರಾಗಿರ್ಬೇಕು. ನನ್ಗೆಲ್ಲ ಗೊತ್ತು, ಪ್ರದೀಪ್ ಸರ್ ನೋಡಿದ್ದೀನಿ ಕೇಳಿದ್ದೀನಿ, ಬೇಡ ಸರ್ ನೋಡಿದ್ದೀನಿ ಕೇಳಿದ್ದೀನಿಲ್ಲ ಸರ್, ನೀವು ನಾವು ನಾನು ಕೂಡ ವೆರಿ ಕ್ಯೂರಿಯಾಸಿಟಿಯಲ್ಲಿ ಕೂತಿದ್ದೀನಿ. ನಾನು ಇನ್ನು ನೆಟ್ವರ್ಕ್ ಮಾರ್ಕೆಟಿಂಗ್ ಕಲ್ತಿರೋಂಥದ್ದು ಜಸ್ಟ್ 50 ಪೈಸಾ, ಒಂದು ರೂಪಾಯಿ ಅಂತ ತಗೊಂಡ್ರೆ ಅಥವಾ 100% ತಗೊಂಡ್ರೆ 50% ಅಷ್ಟೇ. ಈ ಎವ್ರಿ ಡೇ ಇಸ್ ಎ ನ್ಯೂ ಡೇ. ಕಲಿಬೇಕು. ಒಬ್ಬೊಬ್ಬರದ ಹತ್ರ ಒಂದೊಂದು ಟ್ಯಾಲೆಂಟ್, ಒಂದೊಂದು ಸ್ಟ್ರಾಟಜಿ ಇರುತ್ತೆ. ಲಾಸ್ಟ್ ವೀಕ್ ಐ ಥಿಂಕ್ ರವೀಂದ್ರ ಸರ್ ಕೊಟ್ರು, ಅವ್ರದ್ದೊಂದು ಸ್ಟ್ರಾಟಜಿಯಲ್ಲಿ ಬ್ಯೂಟಿಫುಲ್ ಆಗಿ ತಿಳಿಸ್ಕೊಟ್ರು. ಅದೇ ತರ ನಾನು ಇವತ್ತು ಪ್ರದೀಪ್ ಸರ್ ಯಾವ ರೀತಿ ಕೊಡ್ಬೋದು ಕ್ಯೂರಿಯಾಸಿಟಿಲಿ, ನೀವು ಅದೇ ತರ ಕ್ಯೂರಿಯಾಸಿಟಿಲಿ ಇರಿ. ದಯವಿಟ್ಟು ನಿಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿಡಿ. ಇವತ್ತು ಡೆಫಿನೆಟ್ಲಿ ಒಂದು ಉತ್ತಮವಾದಂತಹ ನಾಲೆಡ್ಜ್ ನಿಮ್ಗೆ ಸಿಗುತ್ತೆ. ಫ್ಯೂಚರ್ ಡೇಸ್ ಅಲ್ಲಿ ಬೇಗ ನೀವು ರ್ಯಾಂಕ್ಸ್ ನ, ನಿಮ್ಮ ಡ್ರೀಮ್ಸ್ ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ನಾಂದಿ ಅಂತ ಹೇಳ್ತೀನಿ. ಅದೇ ತರ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಇವತ್ತು ನೋಡಿ, ಒಂದು ಪೆನ್ಸಿಲ್ ಅಥವಾ ಏನೇ ಇರ್ಲಿ, ನನಗೆ ಶಾರ್ಪ್ ಆಗಿದ್ರೆ ಮಾತ್ರ, ಅಥವಾ ಕಿಚನ್ ಅಲ್ಲಿ ಲೇಡೀಸ್, ಎಸ್ಪೆಷಲಿ ಲೇಡೀಸ್ ಇರ್ತಾರೆ, ವುಮೆನ್ಸ್ ರಿಲೇಟೆಡ್ ಸೆಕ್ಷನ್ ಅದು, ಅಲ್ಲಿ ಒಂದು ಏನ್ ವೆಜಿಟಬಲ್ ಕಟ್ ಮಾಡ್ತೀವಿ, ನೈಫ್ ಶಾರ್ಪ್ ಇದ್ದಾಗ ಚೆನ್ನಾಗಿ ಕಟಿಂಗ್ ಆಗತ್ತೆ. ಅದೇ ಮೊಂಡಾದ್ರೆ ಕಟ್ ಆಗಲ್ಲ. ಅದೇ ತರ ಪೆನ್ಸಿಲ್ ಕೂಡ ಅಷ್ಟೇ. ನಾವು ಸ್ಕೂಲ್ ಡೇಸ್ ಅಲ್ಲಿ ನಾವೇನ್ ಬಳಸ್ತೀವಿ, ಇವತ್ತು ನಮ್ಮ ಮಕ್ಕಳು ಏನ್ ಬಳಸ್ತಿದ್ರೆ, ಪೆನ್ಸಿಲ್ ಎವರಿ ಮೊಮೆಂಟಮ್ ಶಾರ್ಪ್ನೆಸ್ ಇದ್ದಾಗ ರೈಟಿಂಗ್ ನೀಟ್ ಆಗಿರುತ್ತೆ. ಹಾಗೆ ಇವತ್ತಿನ ಈ ನಾಲೆಡ್ಜ್ ಅನ್ನೋದು ಇದೆಯಲ್ವಾ, ನಿಮ್ಗೆ ಏನ್ ಕೊಡ್ತಾರಲ್ವಾ ಲೀಡರ್ಸ್, ಇದನ್ನ ನೀವು ಎವ್ರಿ ಮೊಮೆಂಟಮ್ ಉತ್ಸುಕರಾಗಿ ಕೇಳಿದಾಗ ಮೈಂಡ್ ಶಾರ್ಪ್ ಆಗಿರುತ್ತೆ. ಹಾಗಾಗಿ ಬಿ ಓಪನ್ ಮೈಂಡೆಡ್. ನೀವೆಲ್ಲ ಓಪನ್ ಮೈಂಡ್ ಆಗಿರ್ತೀರಾ. ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ ಭಗವಂತನಲ್ಲಿ. ಒಂದು 10 ಸೆಕೆಂಡ್ಗಳ ನಿಮ್ಮ ಇಷ್ಟಾರ್ಥ ದೇವರುಗಳಲ್ಲಿ ಪ್ರಾರ್ಥನೆ ಮಾಡೋದ್ರ ಮೂಲಕ ನಾವು ಸರ್ನ ಇನ್ವೈಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಟೈಮ್ ಫಾರ್ ಪ್ರೇಯರ್ ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್. ಆ ಭಗವಂತ ನಿಮ್ಗೆಲ್ಲರಿಗೂ ಒಂದು ಗ್ರಾಬಿಂಗ್ ಶಕ್ತಿ ಕೊಡ್ಲಿ. ನೀವು ಗ್ರಾಬ್ ಮಾಡಿ ನಾಲೆಡ್ಜ್ ನ ಹೈಡ್ ಮಾಡೋದು ಬೇಡ, ನಾವು ಗ್ರಾಬ್ ಮಾಡಿ ನಮ್ಮ ಟೀಮ್ಗೆ ದಾರಿ ಎಳೆಯೋಣ ಅಂತ ಹೇಳ್ತಾ, ಇವತ್ತಿನ ಒಂದು ಬ್ಯೂಟಿಫುಲ್ ಸೆಷನ್ ನ ತಿಳಿಸ್ಲಿಕ್ಕೆ ಒನ್ ಆಫ್ ದ ಲೆಜೆಂಡರಿ ಪರ್ಸನ್, ನಾನು ಆಗ್ಲೇ ಅವ್ರ ಬಗ್ಗೆ ಹೇಳಿದೆ, ಬೇಸ್ ಫ್ರಮ್ ಗುಂಡ್ಲುಪೇಟೆ ಅಂತ, ನನ್ನದರ್ ದಾನ್ ಮಿಸ್ಟರ್ ಪ್ರದೀಪ್ ಕುಮಾರ್ ಸರ್, ಫಾಸ್ಟೆಸ್ಟ್ ಕಾಂಟಿನೆಂಟಲ್ ಟೀಮ್ ಕೋಆರ್ಡಿನೇಟರ್. ವೆರಿ ವೇಗವಾಗಿ ಅವರು ಬೆಳೀತಾ ಅವ್ರ ತಂಡವನ್ನು ಕೂಡ ವೇಗವಾಗಿ ಬೆಳೆಸ್ತಿರುವಂತ ವ್ಯಕ್ತಿ. ಅವ್ರನ್ನ ಎಲ್ಲರ ಒಂದು ತಂಬು ಮೂಲಕ ನಾವು ಈ ಒಂದು ವೇದಿಕೆಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಸರ್ ಪ್ರದೀಪ್ ಸರ್ ರೆಡಿ ಸರ್? ಪ್ರದೀಪ್ ಸರ್? ಸುರಿ ಸರ್, ಒಂದೇ ನಿಮಿಷ, ಸ್ಕ್ರೀನ್ ಶೇರ್ ಆಗ್ತಿಲ್ಲ. ಒಂದೇ ಡನ್ ಸರ್. ನಿಮ್ ಇಂಟ್ರೊಡಕ್ಷನ್ ಅಷ್ಟೊತ್ತಿಗೆ ಓಕೆ ಸರ್. ಸಾರ್ ರೆಡಿ ಇದ್ದಾರೆ. ಜಸ್ಟ್ 2 to 3 minutes ಸೊ ಆನ್ ಸ್ಕ್ರೀನ್ ಬರ್ತಿದ್ದಾರೆ. ನಿಮ್ಗೆ ಬ್ಯೂಟಿಫುಲ್ ಒಂದು ನಾಲೆಡ್ಜ್ ನ ಕೊಡ್ಲಿಕ್ಕೋಸ್ಕರ ಸಾರ್ನ ಒಂದು ಎಲ್ಲರ ತಮ್ಮ ಮೂಲಕ ನಾನು ಆನ್ ಸ್ಕ್ರೀನ್ ಇನ್ವೈಟ್ ಮಾಡ್ತಾ ಇದ್ದೀನಿ. ರೆಡಿ ಸರ್? ಸೊ ಬಹಳ ಇಂಪಾರ್ಟೆಂಟ್ ಇರುತ್ತೆ ಸರ್. ನೀವು ಯಾರಾದ್ರೂ ನೋಟ್ ಡೌನ್ ಮಾಡ್ಕೊಳ್ಳೋಗಿದ್ರೆ ದಯವಿಟ್ಟು ನೋಟ್ ಪ್ಯಾಡ್, ಪೆನ್, ಎನಿ ಯಾವ್ದಾದ್ರು ದಯವಿಟ್ಟು ಹತ್ರ ಇಟ್ಕೊಳ್ಳಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಈ ಬಿಸ್ನೆಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನೋದು ಇವತ್ತು ನಮ್ಮ ಬದುಕಿನ ದಿಕ್ಕನ್ನ ಬದಲಾಯಿಸಿದಂತ ಒಂದು ವೇದಿಕೆ ಅಂತ ಹೇಳ್ಬೋದು. ಹಾಗಾಗಿ ವೆರಿ 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 ಇಂಪಾರ್ಟೆಂಟ್. ಯಾವ ಯೂನಿವರ್ಸಿಟಿ ಕೂಡ ನಮ್ಗೆ ಈ ತರ ಟಿಪ್ಸ್ ನ ಟೀಚ್ ಮಾಡಲ್ಲ. ಇಲ್ಲಿ ಲೀಡರ್ಸ್ ನೋಡಿ, ಅವರ ಒಂದು ಸ್ಕಿಲ್ ಜೊತೆ ನಮ್ಗೂನು ಅವ್ರ ತರ ನಾವು ಬದಲಾಗ್ಲಿಕ್ಕೆ ಒಂದು ದಾರಿದೀಪವಾಗಿ ನಮ್ಗೆ ಹೇಳ್ಕೊಡುವಂತ ಒಂದು ಸೆಷನ್ ಆಗಿರುತ್ತೆ. ಹಾಗಾಗಿ ಸ್ನೇಹಿತರೆ, ನಿಮ್ಗೆ ಏನಾದ್ರೂ ಬರ್ಕೊಳ್ಬೇಕು ಅಂತ ಇದ್ರೆ ದಯವಿಟ್ಟು ಬರ್ಕೊಳ್ಳಿ, ಇಲ್ಲ ಅಟ್ಲೀಸ್ಟ್ ಗೊತ್ತಿದ್ರೆ ರೀಕ್ಯಾಪ್ ಅಂತ ತಿಳ್ಕೊಳ್ಳಿ. ಬರವಣಿಗೆಗಿರುವಂತ ಪವರ್ ಬೇರೆ ಯಾವುದಕ್ಕಿಲ್ಲ. ಹಾಗಾಗಿ ನಾನು ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವು ದಯವಿಟ್ಟು ನಿಮ್ಮ ನೋಟ್ಬುಕ್ ಆರ್ ಡೈರಿ ಅಲ್ಲಿ ಬರ್ಕೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಆಶಿಸ್ತೀನಿ. ಅದೇ ತರ ರೆಡಿ ಇದ್ದಾರೆ ಸರ್. ಸೊ ನೀವು 1 hour ಕಾಲ ಯಾವುದೇ ತರ ನಿಮ್ಮ ಇದನ್ನ ಫೋಕಸ್ ನ ಡೈವರ್ಷನ್ ಮಾಡದೆ ನಿಮ್ಮ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಕುತ್ಕೊಂಡು ಸೀರಿಯಸ್ಲಿ ಕೇಳಿ ಈ ಸೆಷನ್ ನ ಅಂತ ಹೇಳ್ತಾ, ರೆಡಿ ಪ್ರದೀಪ್ ಸರ್? ಸಮ್ ಟೆಕ್ನಿಕಲ್ ಬರ್ತಾರೆ.
ಅರವಿಂದ್ ಸರ್ ಸರ್ ಮೇ ಬಿ ಕನೆಕ್ಟ್ ಆಗಕ್ಕೆ ಹೇಳ್ಬಿಡಿ ಸರ್, ಅಕಸ್ಮಾತ್ ಎಲ್ಲ ಇದಾಗ್ತಿದೆ. ಅದೇ ಸ್ಕ್ರೀನ್ ಶೇರ್ ಹೇಳಿ ಸರ್. ಅರವಿಂದ್ ಸರ್, ಯೂಟ್ಯೂಬ್ಗೆ 2 to 5 minutes ಆಗುತ್ತೆ. ಸ್ವಲ್ಪ ಸ್ಕ್ರೀನ್ ಶೇರಿಂಗ್ ಬಗ್ಗೆ ನೋಡ್ತಾ ಇದ್ದಾರೆ, ಯಾಕೋ ಆಗ್ತಾ ಇಲ್ಲ ಅಂತ. ಡನ್ ಸರ್, ಆಯ್ತು ರೆಡಿ ಅಂದಾಗ ಹೇಳಕ್ ಹೇಳಿ ಸರ್, ನೋ ಇಶ್ಯೂ, ನಾನು ಕ್ಯಾರಿ ಮಾಡ್ತಾ ಇರ್ತೀನಿ. ಓಕೆ, ಹೌದು, ಝೂಮ್ ಮತ್ತೆ ಯೂಟ್ಯೂಬ್ ಎರಡು ರನ್ ಆಗ್ತಾ ಇದೆ. ಡೆಫಿನೆಟ್ಲಿ ಹೇಳ್ತೀನಿ ಸರ್, ಈಗ ಅದನ್ನ ಹೇಳ್ತೀನಿ. ಸ್ನೇಹಿತರೆ, ನಿಮ್ಗೆ ಹೆಚ್ಚಿನ ಒಂದು ಕನೆಕ್ಟಿವಿಟಿ, ಯಾಕಂದ್ರೆ ನಿಮ್ಗೆ ಗೊತ್ತು ನಮ್ದು ಜೂಮ್ ಬಂದ್ಬಿಟ್ಟು 1000 ಪೀಪಲ್ ಕೆಪಾಸಿಟಿ, ಆಲ್ಮೋಸ್ಟ್ ಆಲ್ ರೀಚ್ ಆಗ್ಬಿಟ್ಟಿದೀವಿ. ಯೂಟ್ಯೂಬ್ ಅಲ್ಲಿ ಕೂಡ ನಿಮ್ಗೆ ಫೆಸಿಲಿಟಿ ಇದೆ. ನಿಮ್ ಎಲ್ಲಾ ಫ್ರೆಂಡ್ಸ್ ಯಾರಿಗೆಲ್ಲ ನನಗೆ ಆಗಿಲ್ಲ, ಜೂಮ್ ಅಲ್ಲಿ ಎಕ್ಸೆಸ್ ಆಗ್ತಿಲ್ಲ ಅನ್ನೋಂಥವ್ರು ದಯವಿಟ್ಟು ಇಮಿಡಿಯೇಟ್ಲಿ ಜೂಮ್ ಲಿಂಕ್ ಎಲ್ಲ ಇದು ಯೂಟ್ಯೂಬ್ ಲಿಂಕ್ ಶೇರ್ ಮಾಡಿದೀವಿ, ಇಮಿಡಿಯೇಟ್ಲಿ ಅಲ್ಲಿ ಕನೆಕ್ಟ್ ಆಗಿ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಮೆಸೇಜ್ ಕಳಿಸ್ಕೊಡಿ. ಎಲ್ಲಾ ಗ್ರೂಪ್ ಅಲ್ಲೂ ನಾವು ಶೇರ್ ಮಾಡಿದೀವಿ ಲಿಂಕ್ ನ, ಇಮಿಡಿಯೇಟ್ಲಿ ಪಾಸ್ ಮಾಡಿ. ಯಾರ್ಯಾರಿಗೆ ಪಾಸಿಬಿಲಿಟಿ ಇದೆ, ಬೋತ್ ಜೂಮ್ ಅಂಡ್ ಯೂಟ್ಯೂಬ್ ಇರೋದ್ರಿಂದ ಯೂಟ್ಯೂಬ್ ಅಲ್ಲಿ ಫೆಸಿಲಿಟೀಸ್ ಇದೆ, ದಯವಿಟ್ಟು ಯೂಟ್ಯೂಬ್ ಕನೆಕ್ಟ್ ಆಗಿ ಅಂತ ಹೇಳ್ತೀನಿ. ವೆರಿ 2 to 3 minutes ಅಷ್ಟೇ ಸರ್ ಸ್ಟಾರ್ಟ್ ಮಾಡ್ತಾರೆ, ಜಸ್ಟ್ ಸ್ಕ್ರೀನ್ ಶೇರಿಂಗ್ ಚೆಕ್ ಮಾಡ್ಕೊಳ್ತಿದ್ದಾರೆ. ಎನಿವೆ, ನಾವೆಲ್ಲ ಲೀಡರ್ಸ್ ಆದ ಕಾರಣ ಕೋಪರೇಟ್ ಮಾಡ್ತಿದ್ದೀರಾ, ಮುಂದಕ್ಕೂ ಕೋಪರೇಟ್ ಮಾಡ್ತೀರಾ, ನನ್ಗೆ ಒಂದು ನಂಬಿಕೆ ಇದೆ. ಡೆಫಿನೆಟ್ಲಿ ಪ್ಲಾನ್ ಮಾಡೋಣ. ಸೊ ಅದೇ ತರ ಸೊ ನಾನು ಆಗ್ಲಿಂದ ಹೇಳ್ತಿದ್ದೆ, ಒನ್ ಆಫ್ ದ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು ಅಂತಂದು ಹೇಳಿ, ಯಾಕಂದ್ರೆ ಎಷ್ಟೋ ಜನಗಳ ಬದುಕನ ದಿಕ್ಕನ್ನು ಬದಲಾಯಿಸಿದಂಥದ್ದು. ನಾನು ಅದು ಒನ್ ಮೋರ್ ಪಾಯಿಂಟ್ ಕೂಡ ಮೆನ್ಷನ್ ಮಾಡಿದೆ. ನಮ್ಗೆ ಯಾವ ಯೂನಿವರ್ಸಿಟಿ, ಯಾವ ಪೇರೆಂಟ್ಸ್ ಕೂಡ ಈ ತರ ಟೀಚ್ ಮಾಡಿಲ್ಲ ಸರ್, ಎಲ್ಲೂ ಹೇಳಿಲ್ಲ. ಇಲ್ಲಿ ನಿರಂತರ ಈ ಒಂದು ಸೆಷನ್ ನ ಅಥವಾ ಈ ಒಂದು ನಾಲೆಡ್ಜ್ ನ ಗ್ರಾಪ್ ಮಾಡೋದ್ರಿಂದ ನಮ್ದು ಶಾರ್ಟ್ ಟರ್ಮ್ ಅಲ್ಲಿ ನಾವು ಹೊರಗಡೆ ಏನಂತಾರೆ, ಇವತ್ತು ಎಷ್ಟೋ ಜನ ಡಿಗ್ರಿ, ಡಬಲ್ ಡಿಗ್ರಿ ಮಾಡಿ ಅಕಾಡೆಮಿಕಲಿ ಮುಗಿಸಿ ಜಾಬ್ ಅಲ್ಲಿ ಡಿಫ್ರೆಂಟ್ ಸಬ್ಜೆಕ್ಟ್ ಅಲ್ಲಿ ನಾವು ಇದ್ದೀವಿ. ಆದ್ರೂ ಕೂಡ ನಮ್ಗೆ ಮೇ ಬಿ ಅಲ್ಲಿ ನಾವು ಅನ್ಕೊಂಡಂತೆ ನಮ್ ಲೈಫ್ ನಾವು ನೆನೆಸಿದಂತೆ ಅಥವಾ ನಮ್ಮ ಪೇರೆಂಟ್ಸ್ ನೆನೆಸಿದಂತೆ ನಮ್ ಲೈಫ್ ಏನು ಸ್ಟ್ಯಾಂಡ್ ಆಗಿಲ್ಲ ಸರ್. ಬಟ್ ಇಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ, ನಾವು ಡೆಫಿನೆಟ್ಲಿ ಇದನ್ನ ಏನಾದ್ರೂ ದೊಡ್ಡ ಮಟ್ಟಕ್ಕೆ ನಾವು ಕಲಿಕೆಗೆ ಒತ್ತು ಕೊಟ್ಟು ನಾವು ಲೈಫ್ ಅಲ್ಲಿ ಒಂದು ಇದು ಮಾಡ್ಕೊಂಡಿದ್ದೆ ಅಂದ್ರೆ, ಅಡಾಪ್ಟ್ ಮಾಡ್ಕೊಂಡಿದ್ದೆ ಆದ್ರೆ ಬಿಗ್ ಲೆವೆಲ್ ಸರ್. ನಾವು ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗಲ್ಲ. ಒಂದು 4 to 5 years ಅಲ್ಲಿ 3 years ಸೀರಿಯಸ್ಲಿ ಕಮಿಟ್ಮೆಂಟ್ ಕೊಟ್ಟು ಈ ಒಂದು ಇದನ್ನ ಮಾಡೋದ್ರಿಂದ ಡೆಫಿನೆಟ್ಲಿ ಒಂದು ಪ್ಯಾಸಿವ್ ಜೋನ್ಗೆ ಹೋಗೋದ್ರ ಜೊತೆ ನಮ್ಮ ಬಹಳ ದಿನಗಳ ಏನ್ ಡ್ರೀಮ್ಸ್ ಕೂಡ ಫುಲ್ಫಿಲ್ ಆಗಿಲ್ಲ, ಅದನ್ನ ಮಾಡ್ಕೊಳ್ಳಿಕ್ಕೆ ಉತ್ತಮವಾದಂತ ವೇದಿಕೆ ಅಂತ ಹೇಳ್ತೀನಿ. ಹಾಗಾಗಿ ಯಾವತ್ತೇ ಆಗ್ಲಿ, ಏನೇ ಕಾರ್ಯಕ್ರಮ ಇರಲಿ, ಯಾವುದೇ ಲೀಡರ್ ತಿಳಿಸ್ಲಿ, ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಎಸ್ಪೆಷಲಿ ಇವತ್ತಿನ ಪೆಂಡಮಿಕ್ ಸಿಚುವೇಶನ್ ನಿಮ್ಗೆ ಆನ್ಲೈನ್ ಥ್ರೂ ಕೊಡ್ತಾ ಇದೀವಿ, ಮೋರ್ ದನ್ ಆಫ್ಲೈನ್ ಅಲ್ಲಿ ನೀವು ನೋಡಿರ್ಬೋದು. ವಿಶೇಷವಾಗಿ ತುಂಬಾ ಜನ ಹೊಸ ಅತಿಥಿಗಳು ಬಂದಿರೋರಿಗೆ ಬಹಳ ಯೂಸ್ಫುಲ್ ಪ್ರೋಗ್ರಾಮ್ ಆಗಿರತ್ತಿದು. ಹಾಗಾಗಿ ಘಂಟಾಘೋಷವಾಗಿ ಹೇಳ್ತೀನಿ, ಎಲ್ಲರ ಬದುಕು ದಿಕ್ಕು ಬದಲಾಗಕ್ಕೋಸ್ಕರನೇ ಈ ತರ ಒಂದು ಲೀಡರ್ಸ್ ರಿಸ್ಕ್ ತಗೊಂಡು ಇವತ್ತಿನ ದಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತದ್ದು. ಸೊ ಕೋಪರೇಟ್ ಮಾಡಿ. ಸೊ ವೆರಿ ಫ್ಯೂ ಮಿನಿಟ್ಸ್ ಅಲ್ಲಿ ಸೆಷನ್ ಸ್ಟಾರ್ಟ್ ಆಗತ್ತೆ. ರೆಡಿ ಇದ್ದೀರಾ? ನಾನು ಆಗ್ಲಿಂದ ಹೇಳ್ತಿದ್ದೆ, ಲೈಕ್ ಡೈರಿ, ಪೆನ್, ನೋಟ್ಬುಕ್ ಅಂತ, ನೀವು ಅದನ್ನು ರೆಡಿ ಮಾಡ್ಕೊಂಡಿರ್ತೀರಾ ಅಂತ ಆಶಿಸ್ತೀನಿ. ಓಕೆ, ಯಾಕಂದ್ರೆ ಬರ್ಕೊಂಡೋದ್ರಲ್ಲಿ ಇರುವಂತ ಪವರ್ ಬೇರೆ ಇದ್ರಲ್ಲಿ ಇರಲ್ಲ ಸರ್. ಹಾಗಾಗಿ ಬರ್ಕೊಳ್ತೀರಾ ಅನ್ನೋ ಒಂದು ನಂಬಿಕೆ ನನಗಿದೆ, ಬರ್ಕೊಳ್ತೀರಾ ಅಂತ. ಎಸ್ ಆರ್ ನೋ? ನಾನು ಕೂಡ ವೆರಿ ಸೀರಿಯಸ್. ಯಾಕಂದ್ರೆ ನಾನು ನನ್ಗೆ ಈ ಒಂದು ಇದ್ರಲ್ಲಿ ದೊಡ್ಡದಾಗಿ ಕಲ್ತಿದ್ದೇನಪ್ಪ ಅಂದ್ರೆ, ನಾನು ರವೀಂದ್ರ ಸರ್ ಜೊತೆ ಒಂದು ಕಾರ್ಯಕ್ರಮಕ್ಕೆ ನಾನು ಅವ್ರು ಹೋಗಿದ್ವಿ August 15, 2016. ನಂಗೆ ನೆನಪಿದೆ ಸರ್, ಐ ಥಿಂಕ್ 2-3 days ಸೆಷನ್ ನಮ್ದು. 3 days ಐ ಥಿಂಕ್ 1 diary ಫುಲ್ ಬರ್ದಿದ್ರು ಅವರು. ನಾನು ಕುತ್ಕೊಂಡು ನೋಡ್ತಿದ್ದೆ, ನಾನು ಅಷ್ಟೊಂದು ಸೀರಿಯಸ್ ಆಗಿಲ್ಲ, ನಾನು ಕಲ್ತಿದ್ದೆ ಅಲ್ಲಿಂದಾನೆ, ಅವ್ರನ್ನ ನೋಡಿನೇ ನಾನು ಕಲ್ತಂತದ್ದು. ಅಂದ್ರೆ ಆಲ್ರೆಡಿ ಕ್ರೋರ್ಪತಿ ಒಂದು ಲೈಫ್ ಅಲ್ಲಿ ಅವರು, ಆದ್ರೂ ಎಷ್ಟು ಸೀರಿಯಸ್ ಕಮಿಟ್ಮೆಂಟ್ ಕೊಡ್ತಾರೆ, ಎಷ್ಟು ಒತ್ತು ಕೊಡ್ತಾರೆ ಎಜುಕೇಶನ್ಗೆ ಅನ್ನೋದನ್ನ ನಾನು ಅವ್ರು ನೋಡಿ ಕಲ್ತೆ. ಅದನ್ನ ಅಡಾಪ್ಟ್ ಮಾಡ್ಕೊಂಡ್ಮೇಲೆ ನನ್ನ ಲೈಫಲ್ಲಿ ಕೂಡ ಬದಲಾವಣೆ ಆದಂತದ್ದು ಎಷ್ಟೋ ಜನ ನಮ್ಮ ಲೀಡರ್ಸ್ ಕೂಡ. ಹಾಗಾಗಿ ಇವತ್ತು ಒಂದು ಸಕ್ಸಸ್ಫುಲ್ ಪರ್ಸನಾಲಿಟೀಸ್ ಬಂದು ಹೇಳ್ತಾರೆ, ಮಾಡ್ತಾರೆ ಅಂದಾಗ ಡೆಫಿನೆಟ್ಲಿ ನಾವು ಕಾಪಿ ಪೇಸ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಫೇಲ್ಯೂರ್ ಪೀಪಲ್ ನಾವು ಕಾಪಿ ಪೇಸ್ಟ್ ಮಾಡೋದು ಬೇಡ. ಇಲ್ಲಿ ಅವ್ರು ಸಕ್ಸಸ್ ಆಗಿದ್ದಾರೆ, ನಮ್ಮನ್ನು ಸಕ್ಸಸ್ ಆಗ್ಬೇಕು ಅನ್ನೋದಕ್ಕೋಸ್ಕರ ಈ ವೇದಿಕೆ ಕರೀತಾ ಇದಾರ ಕಾರಣ ನಾವು ಸ್ವಲ್ಪ ಒತ್ತು ಕೊಟ್ಟು ಡೆಫಿನೆಟ್ಲಿ ಅವ್ರು ಹೇಳೋದನ್ನ ನಾವು ರಿಸೀವ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಈ ಒಂದು ಎಜುಕೇಶನ್ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. 100% ನಾವು ಲೈಫಲ್ಲಿ ಎಂತ ಚಾಲೆಂಜಸ್ ಬಂದ್ರು, ಫೈನಾನ್ಷಿಯಲಿ ಅಥವಾ ಬೇರೆ ಯಾವುದೇ ತರ ಫ್ಯಾಮಿಲಿ ಓರಿಯೆಂಟೆಡ್ ಆಗ್ಬೋದು, ಎಲ್ಲದನ್ನು ಫೇಸ್ ಮಾಡ್ಲಿಕ್ಕೆ ಇವತ್ತು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ MI ಲೈಫ್ ಸ್ಟೈಲ್ ಅಂತ ಹೇಳ್ತೀನಿ. ಹಾಗಾಗಿ ಸೊ ಇನ್ನು ಕೆಲವೇ ನಿಮಿಷದಲ್ಲಿ ಈ ಸೆಷನ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಪ್ರದೀಪ್ ಸರ್ ರೆಡಿ ಸರ್? ಪ್ರದೀಪ್ ಸರ್? ಸರಿ ಸರ್. ಸರ್ ರೆಡಿ ಸರ್? 1 ನಿಮಿಷ ಸರ್, ಮುಗೀತು. ಓಕೆ, ಡನ್ ಸರ್. ಡಿಯರ್ ಫ್ರೆಂಡ್ಸ್, ವಿದಿನ್ 1 or 2 minutes ಕೋಪರೇಟ್ ಮಾಡಿ ಪ್ಲೀಸ್.
ಸೊ ಯಾಕಂದ್ರೆ ಒಂದು ಸಮ್ ಟೆಕ್ನಿಕಲ್ ಆಗಿ ಚಾಲೆಂಜಸ್ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಿದೆ ಅಷ್ಟೇನೆ. ಡೆಫಿನೆಟ್ಲಿ ಆಗತ್ತೆ. ಇವತ್ತು ಎಷ್ಟೋ ಜನ ಲೀಡರ್ಸ್ ನಾವೆಲ್ಲ ಗ್ರೋ ಆಗಿದೀವಿ ಅಂದ್ರೆ ಸರ್ ಬಿಕಾಸ್ ಆಫ್ ಎಜುಕೇಶನ್. ಅಂದ್ರೆ ನಮ್ಗೆಲ್ಲೂ ಈ ತರ ಒಂದು ಹೊರಗಡೆ ಇವನ್ ನಾನು ಕೂಡ ಡಿಗ್ರಿ ಇನ್ಕಂಪ್ಲೀಟೆಡ್ ಫೆಲೋ ಹೇಳ್ಬೇಕು ಅಂದ್ರೆ ನಮ್ಗೆ ಯಾರು ಹೇಳ್ಕೊಟ್ಟಿರ್ಲಿಲ್ಲ. ಈ ಇಂಡಸ್ಟ್ರಿಗೆ ಬಂದ ಮೇಲೆ ಒಂದು ಸ್ಕಿಲ್ ನ ನಮ್ಗೆ ಎಕ್ಸ್ಟ್ರಾರ್ಡರಿ ಲೆವೆಲ್ಗೆ ತಂದ್ಕೊಟ್ಟಂತ ಇಂಡಸ್ಟ್ರಿ ಅಂತ ಹೇಳ್ಬೋದು. ಹಾಗಾಗಿ ಎವ್ರಿ ಮೊಮೆಂಟಮ್ ನಾವು ಕೂಡ ಬಹಳ ಉತ್ಸುಕರಾಗಿರ್ತೀವಿ. ಎನಿ ಲೀಡರ್ ಯಾರೇ ಬಂದು ತಿಳಿಸ್ತಾರೆ ಅಂದ್ರೂ ಕೂಡ ಅವ್ರು ಏನ್ ಮಾತಾಡ್ತಾರೆ, ಒಬ್ಬೊಬ್ರ ಹತ್ರ ಒಂದೊಂದು ಸ್ಕಿಲ್ ಇದೆ ಸರ್. ಹಾಗಾಗಿ ಅದನ್ನ ನಾವು ಕೂಡ ಅಡಾಪ್ಟ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿಬಹುದು ಅನ್ನೋಂತ ಒಂದು ವಿಚಾರ. ಡೆಫಿನೆಟ್ಲಿ ನಾವು ಈ ಒಂದು ಸೆಷನ್ ಮೂಲಕ ನಿಮ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಕೂಡ ತುಂಬಾನೇ ಪ್ರೋಗ್ರಾಮ್ಸ್ ಬರ್ತಿದೆ. ಡ್ಯೂ ಟು ಈ ಸರ್ಕಮ್ಸ್ಟೆನ್ಸ್ ಇಂದ ಆಲ್ಮೋಸ್ಟ್ ಅಲ್ಲಿ ಜೂಮ್ ಅಲ್ಲೇ ಇದೀವಿ. ಇಂಡಿವಿಜುವಲ್ ಟೀಮ್ ಪ್ರೋಗ್ರಾಮ್ಸ್ ಕೂಡ ವೆರಿ ಸೂನ್ ಪ್ಲಾನ್ ಮಾಡ್ತಿದ್ದಾರೆ. ಇನ್ನೂ ದೊಡ್ಡ ಮಟ್ಟಕ್ಕೆ ನಾವು ಈ ಪೆಂಡಮಿಕ್ ಸಿಚುವೇಶನ್ ಅಲ್ಲಿ ಕೂಡ ನಾವು ರೀಚ್ ಆಗ್ಬೋದು, ದೊಡ್ಡ ಮಟ್ಟಕ್ಕೆ ಬೆಳಿಬಹುದು ಅನ್ಲಿಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಆಕ್ಚುಲಿ ಲಾಸ್ಟ್ ಇಯರ್ ನಾನು ರೇಷಿಯೋ ನೋಡಿದಾಗ ಎಷ್ಟೋ ಜನ ಅಂತಾರೆ ಸರ್ ಕೋವಿಡ್ ಬಂದ್ಬಿಟ್ಟಿದೆ, ನಮ್ಗೆ ಅದಿಲ್ಲ ಇದಿಲ್ಲ ಅಂತ ಮಾತಾಡ್ತಿರ್ತಾರೆ. ವಿತ್ ಎಜುಕೇಶನ್ ಇಂದಾನೆ ನಮ್ದು ಲಾಸ್ಟ್ ಇಯರ್ ತಗೊಂಡಾಗ ನಾವು ಕೂಡ ಬೆಸ್ಟ್ ರಿಟೈಲ್ ಆಗ್ಬೋದು, ಬೆಸ್ಟ್ ಸೇಲ್ ನ ಫೋಕಸ್ ಮಾಡಿದ್ವಿ. ಅದೇ ತರ ನಮ್ಮ ಕಂಪನಿ ಕೂಡ ಹೇಳಿದ್ರು ಲಾಸ್ಟ್ ಇಯರ್, ನಮ್ಮ MD ನೇ ಹೇಳಿದ್ರು, ನಾವು ಬಿಫೋರ್ ಕೋವಿಡ್ ಕಂಪೇರ್ ಮಾಡಿದ್ರೆ ಡ್ಯೂರಿಂಗ್ ಕೋವಿಡ್ ಅಲ್ಲಿ ನಮ್ಮ ಕಂಪನಿ ಸೇಲ್ ಮೋರ್ ದನ್ 30 to 40% ಸೇಲ್ ಇನ್ಕ್ರೀಸ್ ಆಗಿದೆ ಅಂತ. ಅಂದ್ರೆ ಈ ಪೆಂಡಮಿಕ್ ಸಿಚುವೇಶನ್ ಅನ್ನೋದನ್ನ ತಲೆಗೆ ಹಾಕೊಳ್ಳೋದು ಬೇಡ, ಬುದ್ಧಿಶಕ್ತಿಯಿಂದ ನಾವು ಜನಗಳಿಗೆ ಒಂದು ಆರೋಗ್ಯ ಮತ್ತೆ ಆರೋಗ್ಯನ ತಲುಪಿಸ್ಲಿಕ್ಕೆ ಪ್ರಯತ್ನ ಪಟ್ರೆ ಡೆಫಿನೆಟ್ಲಿ ಯಾವ ರೀತಿ ಬೇಕಾದ್ರೂ ನಾವು ಗೆಲ್ಬಹುದು ಅಂತ ಒಂದು ವೇದಿಕೆ ಅಂತ ಹೇಳ್ತೀನಿ. ವಿಶೇಷವಾಗಿ ಮತ್ತೆ ಯಾವ್ದನ್ನು ಕಂಪ್ಯಾರಿಸಮ್ ಮಾಡೋಂಗಿಲ್ಲ ಸರ್. ನಾವು ಅದರ್ ಇಂಡಸ್ಟ್ರೀಸ್ಗೆ ನಾವು ಇದನ್ನ ಕಂಪ್ಯಾರಿಸಮ್ ಮಾಡೋಂಗಿಲ್ಲ. ವಿಶೇಷವಾಗಿ ಟಾಪ್ 1 ಕಂಪನಿ ನಿಮ್ಗೆ ಗೊತ್ತಿರೋಂಥದ್ದೇ. ಆ ಟಾಪ್ 1 ಕಂಪನಿಯಲ್ಲಿ ಮೋರ್ ದ್ಯಾನ್ ಲೀಡರ್ಸ್ ಹೊರೆ ಬರ್ತಿದ್ದಾರೆ, ಮೋರ್ ದ್ಯಾನ್ ಪೀಪಲ್ ಶಾರ್ಟ್ ಟೈಮ್ ಅಲ್ಲಿ ಗೆಲ್ತಿದ್ದಾರೆ. ನಮ್ ಕೊಟ್ಟಿರುವಂತಹ ಎಜುಕೇಶನ್ ಮೋರ್ ದ್ಯಾನ್ 30, 40, 50 ಇಯರ್ಸ್ ವರ್ಕ್ ಮಾಡಿದ್ರು ಕೂಡ ಆ ಎಜುಕೇಶನ್ ಒಂದು ಗಾದೆ ಮಾತು ಹೇಳ್ತಾರೆ, ಪುಸ್ತಕದ ಬದನೆಕಾಯಿ ಸಾಂಬಾರಿಗೆ ಬರಲ್ಲ ಅಂತ. ನಾನು ಕ್ರಿಟಿಸೈಸ್ ಮಾಡ್ತಿಲ್ಲ, ಅವಮಾನ ಮಾಡ್ತಿಲ್ಲ. ನಾನು ಕೂಡ ಎಜುಕೇಶನ್ ಮಾಡಿದ್ದೀನಿ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು, ನನ್ನ ತಂದೆ ತಾಯಿ ಅನ್ಕೊಂಡಿದ್ದು, ನನ್ನ ಪರಿವಾರ ಅನ್ಕೊಂಡಿದ್ದನ್ನ ನಾನು ರೀಚ್ ಆಗ್ಲಿಕ್ಕೆ ಆಗಿರ್ಲಿಲ್ಲ. ಬಟ್ ಈ ಸಿಸ್ಟಮ್ ಏನಿದೆ ಕರೆಕ್ಟ್ ಆಗಿ ಟೈಮ್ ಕೊಟ್ಟು ನಾನು ನನ್ನ ಲೀಡರ್ಸ್ ಜೊತೆ ಒಂದು 3 years ಲರ್ನಿಂಗ್ ಗೊತ್ತು ಕೊಟ್ಟಿದ್ರಿಂದ ಇವತ್ತು ನಾನು ಕೂಡ ಒಂದು ಉತ್ತಮವಾದಂತ ಬೆಳವಣಿಗೆಯಲ್ಲಿ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ತರ ನಿಮಗೂ ಕೂಡ ಆಗ್ಲಿ ಅನ್ನೋ ಒಂದು ಆಶಾಭಾವನೆ ಇಟ್ಕೊಂಡು ನಿಮ್ಮ ಹತ್ರ ಹೇಳ್ತಾ ಇದೀನಿ. ಎನಿವೆ ರೆಡಿ ಇದ್ದಾರೆ ಸಾರು? ಸ್ಟ್ರೈಟ್ ಅವೇ ನಾನು ಪ್ರದೀಪ್ ಕುಮಾರ್ ಸರ್ನ ಇನ್ವೈಟ್ ಮಾಡ್ತಾ ಇದೀನಿ. ಸರ್ ರೆಡಿ ಅಲ್ಲ ಸರ್? ವೆಲ್ಕಮ್ ಟು ಯು ಹಾಲ್ ಆನ್ಲೈನ್ ಬಿಸಿನೆಸ್ ಡೆವಲಪ್ಮೆಂಟ್ಸ್. ಆಲ್ಮೋಸ್ಟ್ ಅರವಿಂದ್ ಸೂರಿ ಸರ್ ತಗೊಂಡಿದ್ದಾರೆ ಟೈಮ್ನ. ನಾನು ನಿಮ್ಗೆ 1 hour 30 minutes ನಿಮ್ ಜೊತೆ ಸ್ಪೆಂಡ್ ಮಾಡ್ತೀನಿ. ಡಿಯರ್ ಫ್ರೆಂಡ್ಸ್, ನಿಮ್ಮ ಸ್ಮೈಲಿಂಗ್ ಫೇಸ್ ಯಾವಾಗ್ಲೂ ಇರ್ಲಿ. ನಾನು ಕೆಲವೊಂದು ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ಬೇಕಾದಾಗ ನಾನು ಜಾಸ್ತಿ ನನ್ನ ಅನುಭವ ಮತ್ತೆ ಸಕ್ಸಸ್ ಸ್ಟೋರಿ ಎರಡು ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಯಾರು ಅಟೆಂಡ್ ಮಾಡಿದ್ರ 1000+ ಗ್ಯಾದರಿಂಗ್ ಪ್ರೋಗ್ರಾಮ್ಸ್, ಇವತ್ತು 1000 ಮೆಂಬರ್ಸ್ ಯಾರು ಅಟೆಂಡ್ ಮಾಡಿದ್ರೆ ನೀವೆಲ್ಲ ಲಕ್ಕಿ, ವಿ ಆರ್ ಲಕ್ಕಿ. ಯಾಕಂತ ಹೇಳಿದ್ರೆ ಒಂದು ಅವಕಾಶ ಸಿಕ್ಕಿದೆ ನೀವು ನನ್ನ ಮಾತನ್ನು ಕೇಳಲಿಕ್ಕೆ, ನಿಮ್ಗೆ ಅವಕಾಶ ಸಿಕ್ಕಿದೆ ನನ್ನ ಮಾತನ್ನು ನೀವು ಕೇಳಲಿಕ್ಕೆ. ಒಂದು ಗೋಲ್ಡನ್ ಅಪಾರ್ಚುನಿಟಿ, ಐದರ್ ಫಾರ್ಚುನ್ ಆರ್ ಅನ್ಫಾರ್ಚುನೇಟ್ಲಿ ಆರ್ ಏನ್ ಹೇಳ್ತೀವಿ, ಗೊತ್ತಿಲ್ಲದೆ ಈ ಅಪಾರ್ಚುನಿಟಿಗೆ ಬಂದಿದ್ವಿ. ಐ ಗಾಡ್ ಗ್ರೇಸ್ ಗೊತ್ತಿಲ್ಲ, ಸಚ್ ವಂಡರ್ಫುಲ್ ಅಪಾರ್ಚುನಿಟಿ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಡಿಯರ್ ಫ್ರೆಂಡ್ಸ್, ಒಂದು ಕಂಪನಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಬಹಳ ಇಂಪಾರ್ಟೆಂಟ್. ಎಲ್ಲರೂ ಒಂದು ಮಾತು ಹೇಳ್ತಾರೆ, ಅಂದ್ರೆ ಒಂದು ಕಂಪನಿ ಸೆಲೆಕ್ಟ್ ಮಾಡ್ಬೇಕಾದ್ರೆ 4 P ಬಹಳ ಇಂಪಾರ್ಟೆಂಟ್ ಅಂತ. ಒಂದು ಕಂಪನಿ ಪ್ರಾಡಕ್ಟ್ಸ್, ಕಂಪನಿ ಪ್ಲಾನ್, ಕಂಪನಿ ಪ್ರೊಫೈಲ್, ಕಂಪನಿ ಪ್ರೊಫೆಷನ್, ಟೀಮ್ ಸಪೋರ್ಟ್. ಕೆಲವು ಕಂಪನಿಗಳಿಗೆ ಪ್ಲಾನ್ ಚೆನ್ನಾಗಿದ್ರೆ ಪ್ರಾಡಕ್ಟ್ ಚೆನ್ನಾಗಿರಲ್ಲ, ಪ್ರಾಡಕ್ಟ್ ಚೆನ್ನಾಗಿದ್ರೆ ಪ್ಲಾನ್ ಚೆನ್ನಾಗಿರಲ್ಲ, ಅವೆರಡು ಚೆನ್ನಾಗಿದ್ರೆ ಕಂಪ್ನಿನೇ ಸರಿ ಇರಲ್ಲ, ಅವು 3 ಸರಿಯಾಗಿದ್ರೆ ಕರ್ಕೊಂಡ್ಬಂದವರೆ ಪ್ರಾಪರ್ ಆಗಿರಲ್ಲ. ಬಟ್ ಇವು 4 ಕರೆಕ್ಟ್ ಆಗಿರೋದಕ್ಕೇನೆ ಇಂಡಿಯಾದ ನಂಬರ್ 1 ಕಂಪನಿ ಯಾವುದು ಅಂತ ಹೇಳಿದ್ರೆ ಡಿಯರ್ ಫ್ರೆಂಡ್ಸ್, ಇವತ್ತು ಮೈ ಲೈಫ್ ಸ್ಟೈಲ್ ಬಹಳ ಖುಷಿ ಅನ್ಸುತ್ತೆ, ಹ್ಯಾಪಿ ಅನ್ಸುತ್ತೆ. ಇವತ್ತು ನಾವು ಜೊತೆಗೆ ಮಾತಾಡ್ಲಿಕ್ಕೆ ಅಥವಾ ನಮ್ದೊಂದು ಸಕ್ಸಸ್ ಸ್ಟೋರಿನ ನಿಮ್ ಜೊತೆಗೆ ಶೇರ್ ಮಾಡ್ಲಿಕ್ಕೆ ನಾನು ನಿಮ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಒಂದೇನಂತ ಹೇಳಿದ್ರೆ, ಕೆಲವರು ಈಗ ಆಲ್ರೆಡಿ ಎಲ್ಲ ವಿಡಿಯೋ ಆನ್ ಮಾಡ್ಕೊಂಡು ಕೂತಿದ್ರ ಅಂತ ನನಗೆ ಹೋಪ್ ಇದೆ. ವಿಡಿಯೋ ಆನ್ ಮಾಡ್ಕೊಂಡಿದ್ದೀರ, ಒಂದ್ ಸ್ಮೈಲಿ ಫೇಸ್ ಕಾನ್ಸನ್ ಇರ್ಲಿ, ಈ ಕಡೆಗಿರ್ಲಿ. ನಾನು ಬಹಳ ಹೊತ್ತು ನಿಮ್ ಜೊತೆ ಸ್ಪೆಂಡ್ ಮಾಡ್ತೀನಿ. 1.5 ಗಂಟೆ ಟೈಮ್, 1 hour 30 minutes ನಿಮ್ ಜೊತೆ ನಾನು ಸ್ಪೆಂಡ್ ಮಾಡ್ತೀನಿ. ನಾನ್ ನಿಮ್ ಜೊತೆಗೆ ಏನ್ ಸ್ಪೆಂಡ್ ಮಾಡ್ತೀನಿ, ಇದ್ರೊಳಗಡೆ 5 ವರ್ಷದ 4 ತಿಂಗಳ ಜರ್ನಿ ಇದೆ ಡಿಯರ್ ಫ್ರೆಂಡ್ಸ್. ಅಂದ್ರೆ 5 years 4 month ಜರ್ನಿ, ನನ್ನ ಸಕ್ಸಸ್ ಸ್ಟೋರಿ ಇದೆ. ನನ್ಗನ್ಸುತ್ತೆ ನಾನು ಕೊಡಂತ ಸಬ್ಜೆಕ್ಟ್ ಇವತ್ತು ನಿಮ್ ಜೊತೆಗೆ ಏನ್ ಶೇರ್ ಮಾಡ್ತೀನಿ, ನನ್ನ ಸಬ್ಜೆಕ್ಟ್ ನಿಮ್ಗೆ ಹೆಲ್ಪ್ ಆಗ್ತದೆ, ಒಬ್ಬ ಕರೋಡ್ಪತಿ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ. ಯಾಕೆ ಕರೋಡ್ಪತಿ ಅಂತ ಹೇಳಿದ್ರೆ, ನನ್ನ ಜರ್ನಿ ಒಳಗಡೆ 2 ಕೋಟಿ 3 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಅನ್ನ ನಾನು ಅರ್ನ್ ಮಾಡಿದ್ದೀನಿ ಥ್ರೂ ದಿಸ್ ಇಂಡಸ್ಟ್ರಿ. ಹಾಗಾಗಿ ನಾನ್ ಕೊಡುವಂತ ಸಬ್ಜೆಕ್ಟ್ ಅದು ಬೇಸಿಕ್ ಇರ್ಬೋದು ಅಥವಾ ನಾನ್ ಸಕ್ಸಸ್ ಸ್ಟೋರಿ ಇರ್ಬೋದು, ನಿಮ್ಗೆ ಶೇರ್ ಮಾಡ್ತಾ ಹೋಗ್ತೀನಿ. ಕೆಲವು ಸರಿ ಅನ್ಕೊಳ್ಳೋದು ಬಹಳ ದೊಡ್ಡ ತಪ್ಪಿರುತ್ತೆ. ಅರವಿಂದ್ ಸೂರಿ ಸರ್ ಬಹಳ ಚೆನ್ನಾಗಿ ಹೇಳಿದ್ರು, ಇಲ್ಲ ನಾವು ಆಲ್ರೆಡಿ ನೋಡಿದ್ವಿ, ಆಲ್ರೆಡಿ ಕೇಳಿದ್ವಿ. ನಿಮ್ಗೆ ಗೊತ್ತಿದೆ, ಸಕ್ಸಸ್ ಆಗ್ಲಿಕ್ಕೆ ಯಾವುದೇ ಒಂದೇ ಒಂದು ಪಾಯಿಂಟ್ ನಾನು ಕೊಡಂತ 1 hour 30 minutes ಟೈಮ್ ಏನ್ ಕೊಡ್ತಾ ಇದ್ದೀನಿ ಡಿಯರ್ ಫ್ರೆಂಡ್ಸ್, ಒಂದು ಯಾವುದೋ ಒಂದು ಸಬ್ಜೆಕ್ಟ್ ನಿಮ್ಮ ಲೈಫ್ ಅಲ್ಲಿ ಒಂದು ಬದಲಾವಣೆ ಬರುತ್ತೆ ಡಿಯರ್ ಫ್ರೆಂಡ್ಸ್. ಹಾಗಾಗಿ ಇವತ್ತು ನನ್ನ ಜೊತೆಗೆ ನೀವು ಕೂತಿದ್ದೀರಾ, ಇವತ್ತು ನನ್ನ ಟ್ರೈನಿಂಗ್ ಅಟೆಂಡ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನಿಮ್ ಕಾನ್ಸಂಟ್ರೇಷನ್ ಈ ಕಡೆಗೆ ಇರ್ಲಿ.
ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಯಾರು ತನ್ನ ಪ್ರೊಫೆಷನ್ಗೆ ರೆಸ್ಪೆಕ್ಟ್ ಕೊಡ್ತಾರೆ, ತನ್ನ ಪ್ರೊಫೆಷನ್ಗೆ ರೆಸ್ಪೆಕ್ಟ್ ಕೊಡ್ತಾರೆ, ಅವರೆಲ್ಲ ಲೈಫಲ್ಲಿ ಗ್ರೋತ್ ಆಗ್ತಾರೆ, ಒಂದು ಮ್ಯಾಸಿವ್ ಗ್ರೋತ್ ಅನ್ನ ನೋಡ್ತಾರ ಅಂತ. ಫಾರ್ ಎಕ್ಸಾಂಪಲ್, ಇವತ್ತು ಆನ್ಲೈನ್ ಇದ್ರೆ ಕೆಲವು ವಿಡಿಯೋ ಆನ್ ಮಾಡ್ಕೊಂಡಿದ್ರೆ, ಆಫ್ ಮಾಡ್ಕೊಂಡಿದ್ರೆ, ಅದು ಯಾವ್ದು ಸಬ್ಜೆಕ್ಟ್ ಅಲ್ಲ. ಬಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಈ ಪ್ರೊಫೆಷನ್ಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೆ ಅವರು ಆ ಪ್ರೊಫೆಷನ್ಗೆ ಮರ್ಯಾದೆ ಅಂತ ಕೊಟ್ಟೆ ಕೊಡ್ತಾರೆ, ಒಂದು ರೆಸ್ಪೆಕ್ಟ್ ಅಂತ ಕೊಟ್ಟೆ ಕೊಡ್ತಾರೆ. ಆ ರೆಸ್ಪೆಕ್ಟ್ ಕೊಡ್ಬೇಕಾದ್ರೆ ನಿಮ್ಗೆ ಅನ್ಸಿರ್ಬೇಕಿಲ್ಲ, ಇದರ ವಿಡಿಯೋ ಮುಂದೆ ಇರಬೇಕು ಅಥವಾ ನಾವು ಕೇಳೋಂತ ಸಬ್ಜೆಕ್ಟ್ ನ ನೋಟ್ ಮಾಡ್ಕೋಬೇಕಂತ. ನೆಟ್ವರ್ಕ್ ಅಲ್ಲಿ 2 ಪ್ರಿನ್ಸಿಪಲ್ ಇದೆ, ಒಂದು ನಾನ್ ಕಲಿಯೋದು, ಇನ್ನೊಂದು ಇನ್ನೊಬ್ಬರಿಗೆ ಕಲಿಸೋದು. ಈ ಜಗತ್ತಿನಲ್ಲಿ ಯಾವ ಪ್ರೊಫೆಷನ್ಗೂ ಈ ಅವಕಾಶ ಸಿಗಲ್ಲ, ನಮ್ಗಳಿಗೆ ಮಾತ್ರ ಈ ನೋಬಲ್ ಪ್ರೊಫೆಷನ್ ಮಾತ್ರ ಅವಕಾಶ ಸಿಗೋದು. ಡಿಫೆನ್ಸ್ ನಾವು ಕಲ್ತು ಇನ್ನೊಬ್ಬರಿಗೆ ಹೇಳಲಿಕ್ಕಿರ ಅಂತ ಒಂದೇ ಒಂದು ಅಪರ್ಚುನಿಟಿ ಇದ್ರೆ ಅದು ನೋಬಲ್ ಪ್ರೊಫೆಷನ್ ಯಾವುದು ಅಂತ ಹೇಳಿದ್ರೆ ಡಿಫೆನ್ಸ್ ಅದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮಾತ್ರ. ಹಾಗಾಗಿ ಇಲ್ಲಿ ನೀವು ನೋಟ್ ಮಾಡ್ಕೊತಾ ಇರೋದು, ಸರ್ ನನಗೆ ಮಾತ್ರ ಪ್ರದೀಪ್ ಸರ್ ಹೇಳ್ತಿದ್ದಾರೆ ಹಿಂಗ ಅನ್ಕೊಳ್ಳೋಕಿಲ್ಲ. ಯಾಕಂದ್ರೆ ಇವತ್ತು ನೀವೊಬ್ರು, ನಾಳೆ ದಿನ ಲಕ್ಷಾಂತರ ಜನ ಟೀಮು. ಇವತ್ತು ನೀವು ಒಬ್ರು ಇದೀರಾ, ನಾಳೆ ಬರೋಂತ ಬಿಗ್ ಟೀಮ್, ದೊಡ್ಡ ಟೀಮ್ ಇದೆ. ಅದಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ನೀವು ಕಲಿಯಕ್ಕೆ ಫಸ್ಟ್ ಬರ್ತೀರಿ, ನಂತರ ಕಲಿಸಬೇಕಾದ್ರೆ ಏನೆಲ್ಲ ಬೇಕೋ ಅದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ಕೋಸ್ಕರ ದಯವಿಟ್ಟು ಈಗ ನಾನು ಕೊಡೋಂತ 1 hour 30 minutes ಟೈಮ್ ಏನಿದೆಯಲ್ಲ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಒಂದು ಡೈರಿ ಇದ್ರೆ ನಿಮಗೆ ಹೆಲ್ಪ್ ಆಗ್ತದೆ. ಅದ್ರ ಜೊತೆಗೆ ನಿಮ್ಮ ಟೀಮಲ್ಲಿ ಬಂದವ್ರಿಗೆ ನೀವು ಎಜುಕೇಟ್ ಮಾಡ್ಲಿಕ್ಕೆ, ನಿಮ್ಮ ಟೀಮಲ್ಲಿ ಬಂದ್ರೆ ನೀವು ನಾಲೆಡ್ಜ್ ಕೊಡ್ಲಿಕ್ಕೆ, ನಿಮ್ಮ ಟೀಮಲ್ಲಿ ಬಂದವ್ರಿಗೆ ನೀವು ಇನ್ಸ್ಪೈರ್ ಮಾಡ್ಲಿಕ್ಕೆ, ನಿಮ್ಮ ಟೀಮಲ್ಲಿ ಬಂದವ್ರಿಗೆ ನೀವು ಏನೋ ಮೋಟಿವೇಟ್ ಮಾಡ್ಲಿಕ್ಕೆ ಈ ಒಂದು ನಾಲೆಡ್ಜ್ ನಿಮ್ಗೆ ಹೆಲ್ಪ್ ಆಗ್ತದೆ ಡಿಫೆನ್ಸ್. ಕೆಲವ್ರು ಅನ್ಕೋತೀವಿ, ಏನ್ ಅನ್ಕೋತೀವಿ ಅಂದ್ರೆ ಇದು ನನಗ್ ಮಾತ್ರ ಅಲ್ವಾ ಬಿಡು, ನಾನು ನೋಡ್ಕೋತೀನಿ ಹೆಂಗ್ ಬೇಕಾದ್ರು ಅಂತ. ಇಲ್ಲ ಡಿಫೆನ್ಸ್, ಇದು ನಿಮಗೆ ಎಷ್ಟು ಇಂಪಾರ್ಟೆಂಟ್, ನಿಮ್ಮ ಟೀಮ್ ಅಲ್ಲಿ ಬಂದವ್ರಿಗೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಈ ನಾಲೆಡ್ಜ್. ಹಾಗಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ನಥಿಂಗ್ ಬಟ್ ಡೂಪ್ಲಿಕೇಶನ್ ಡಿಫೆನ್ಸ್. ನೀವು ಫಸ್ಟ್ ಕಲಿತೀರಾ, ನಂತರ ಕಲ್ಸಕ್ ಪ್ರಾಕ್ಟೀಸ್ ಮಾಡ್ತೀರಾ. ಅಂದ್ರೆ ನೀವು ಕಲಿಯೋದು ಜೊತೆಗೆ ನಿಮ್ಮ ಟೀಮ್ಗೆ ಹೇಳ್ಕೊಡೋಕೋಸ್ಕರ ಇವತ್ತು ನಾವು ಒಂದು BDT ಬಿಸಿನೆಸ್ ಡೆವಲಪ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್, ಇವತ್ತು ನಾವು ಈ ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡಿರಂತ ನನ್ನ ಎಲ್ಲ NTC ಅವ್ರೆಲ್ರಿಗೂ ಕೂಡ ಅದನ್ನ ಸಲ್ಲಿಸ್ತಾ ನನ್ನ ಸೆಷನ್ ಸ್ಟಾರ್ಟ್ ಮಾಡ್ತೀನಿ. ನನ್ನಿಂದನೇ ಜರ್ನಿ, ನನ್ನ ಸಕ್ಸಸ್ ಸ್ಟೋರಿ ಹೇಳೋದ್ರ ಜೊತೆಗೆ ನನ್ನ ಹೆಸರು ಪ್ರದೀಪ್ ಅಂತೇಳಿ. ಇಲ್ಲಿ ಹೊಸಬರು ತುಂಬಾ ಜನ ಫಸ್ಟ್ ಟೈಮ್ ಬಂದಿರೋರು ಇದ್ದಾರೆ. ನನ್ನ ಹೆಸರು ಪ್ರದೀಪ್ ಅಂತೇಳಿ. ನನಗೆ ಈ ಗೋಲ್ಡನ್ ಅಪರ್ಚುನಿಟಿ ನೋಬಲ್ ಪ್ರೊಫೆಷನ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು ರಾಜು ಜಂಗಮಶೆಟ್ಟಿ ಸರ್ ಅಂತೇಳಿ, ಅವ್ರಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನನ್ನನ್ನ ಮತ್ತೊಬ್ಬ ಲೀಡರ್, ಮತ್ತೊಬ್ಬ ನನ್ನನ್ನು ಟ್ಯೂನ್ ಮಾಡ್ತಾ ಪ್ರತಿಯೊಂದು ಹಂತದಲ್ಲೂ ಕೂಡ ಕೆಲವೊಂದು ಡೈರೆಕ್ಷನ್ ಕೊಡ್ತಾ ಇವತ್ತು ನಾನು ಈ ಲೆವೆಲ್ಗೆ ತಂದಿರೋಂಥ ಮತ್ತೊಬ್ಬ ಗ್ರೇಟೆಸ್ಟ್ ಪರ್ಸನ್ ಮೆಂಟರ್ ರವೀಂದ್ರ ಸರ್, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು 5 ವರ್ಷ 4 ತಿಂಗಳು ಜರ್ನಿ. ಈ ಬಿಸ್ನೆಸ್ ಬರೋಕ್ಕಿಂತ ಮುಂಚೆ ಟ್ರಾವೆಲ್ ಇಂಡಸ್ಟ್ರಿ ಟೂರ್ ಆಪರೇಟರ್ ಆಗಿದ್ದ. ಮಂತ್ಲಿ ಒಂದು 5,000 to 10,000 rupees ಇನ್ಕಮ್ ಬಂದ್ರು ಸಾಕು ಅಂತೇಳಿ ಸ್ಟಾರ್ಟ್ ಮಾಡಿದವನು. ಮೊದಲನೇ ವಾರದ ಇನ್ಕಮ್ 764 ರೂಪಾಯಿ. ಇವತ್ತು ಟೋಟಲ್ ಒಂದು ವರ್ಷದ ಆದಾಯ 25 ರಿಂದ 30 ಲಕ್ಷ ರೂಪಾಯಿ ಪರ್ ವರ್ಷದ, ಒಂದು ವರ್ಷದ ಆರಾಮ್ ಇನ್ಕಮ್ ಅರ್ನ್ ಮಾಡ್ತಾ ಇದ್ದೀನಿ ಡಿಫೆನ್ಸ್. ಅದ್ರ ಜೊತೆಗೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ 1,000, 2,000, 3,000, 4,000 ಈ ತರ ವೀಕ್ಲಿ ಬರಕ್ ಸ್ಟಾರ್ಟ್ ಆಗಿದ್ದು ಡಿಫೆನ್ಸ್. ಇವತ್ತು ಟೋಟಲ್ 1 ಲಕ್ಷ, 1.25 ಲಕ್ಷ ರೂಪಾಯಿ ಈ ತರ ಇನ್ಕಮ್ ನ ಅರ್ನ್ ಮಾಡ್ತಾ ಇದ್ದೀನಿ. ನಾನು CTC ಲಾಸ್ಟ್ ಲಾಕ್ ಡೌನ್ ಆದಾಗ NTC ಆಗಿದ್ದೆ, ಬಟ್ ಈ ಸರಿ ಲಾಕ್ ಡೌನ್ ಆದಾಗ CTC ಕಾಂಟಿನೆಂಟಲ್ ಟೀಮ್ ಕೋಆರ್ಡಿನೇಟರ್ ಕಂಪ್ಲೀಟ್ ಮಾಡಿದ್ದೀನಿ. ಅದಕ್ಕಿಂತ ಒಂದು ಬ್ಯೂಟಿಫುಲ್ ಕಾರ್ ನ ಪರ್ಚೇಸ್ ಮಾಡಿದ್ದೀನಿ. ನಿಮ್ಗೆ ಗೊತ್ತಿದೆ ಕಾರ್ ತಗೊಳ್ಳೋದು ದೊಡ್ಡ ವಿಚಾರ, ಬಟ್ ಮೇಂಟೈನ್ ಮಾಡೋ ವಿಚಾರಕ್ಕೆ ಬಂದಾಗ ಬಹಳ ದೊಡ್ಡ ವಿಚಾರ ಡಿಫೆನ್ಸ್. ಒಂದು ಮಗು ಸಾಕೋದು, ಒಂದು ಕಾರ್ ತಗೊಳ್ಳೋದು, ಎರಡು ಒಂದೇ, ಬೇರೆ ಏನ್ ವ್ಯತ್ಯಾಸ ಏನಿಲ್ಲ. ಅದಕ್ಕೂ ಅಷ್ಟೇ ಆಗ್ತೀವಿ, ಇದಕ್ಕೂ ಅಷ್ಟೇ ಆಗ್ತೀವಿ. ಅಂದ್ರೆ ಒಬ್ಬ ವ್ಯಕ್ತಿ ಕಾರ್ ಎಷ್ಟು ಇಂಪಾರ್ಟೆಂಟ್, ಕಾರು ಪರ್ಚೇಸ್ ಮಾಡಿದಾಗ ತಗೊಳ್ಳೋದು ದೊಡ್ಡದಲ್ಲ, ಬಟ್ ಮೇಂಟೈನ್ ಮಾಡೋ ವಿಚಾರಕ್ಕೆ ಬಂದ್ರೆ ಬಹಳ ದೊಡ್ಡದು. ಹಾಗಾಗಿ Volkswagen ಕಾರ್, ರೆಡ್ ಕಲರ್ ಕಾರ್ ನಾನು ಪರ್ಚೇಸ್ ಮಾಡಿದೆ. ಥ್ರೂ ದಿಸ್ ಬಿಸ್ನೆಸ್ ನನ್ನ ಡೆವಲಪ್ಮೆಂಟ್ಗೆ ಅಂತೇಳಿ ಒಂದು ಟೂರ್ಗೋಸ್ಕರ ಈ ಕಾರ್ನ ಪರ್ಚೇಸ್ ಮಾಡಿದೆ. ಹೇಗೇನು ಒಂದು 5 ಕಂಟ್ರಿನ ಕಂಪ್ಲೀಟ್ ಮಾಡ್ಕೊಂಡ್ ಬಂದಿದ್ದೀನಿ. 5 countries ನನ್ನ ಲೈಫಲ್ಲಿ ಯಾವತ್ತು ಏನೋ ಅದು ಒಕೇಶನ್ಸ್ ಅಂತ ಬಂದಾಗ ಬೇರೆನೇ ಇತ್ತು ಡೊಮೆಸ್ಟಿಕ್ ಅಲ್ಲಿ, ಬಟ್ ಇಂಟರ್ನ್ಯಾಷನಲ್ ಲೆವೆಲ್ ಕರ್ಕೊಂಡು ಹೋಗಿದಂತ ಕಂಪನಿ MI ಲೈಫ್ಸ್ಟೈಲ್ ಡಿಫೆನ್ಸ್. ಬಹಳ ಖುಷಿ ಅನ್ಸ. ಅದ್ರ ಜೊತೆಗೆ ಡಿಫೆನ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು 4 ಜನದಿಂದ ಇವತ್ತು ಟೋಟಲ್ ಟೀಮ್ 70,000 ಜನಕ್ಕಿಂತ ಜಾಸ್ತಿ ಟೀಮ್ ಅನ್ನ ಇವತ್ತು ನಾನು ಫಾರ್ಮ್ ಮಾಡಿದ್ದೀನಿ. ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಒಂದು 8 ವರ್ಷದ ನನ್ನ ಅನುಭವ ಇದೆ ಡಿಫೆನ್ಸ್ ಇದು. ಹಾಗಾಗಿ ಈ ಬಿಸ್ನೆಸ್ ಬಹಳ ಎಂಜಾಯ್ ಮಾಡ್ತಾ, ಖುಷಿಯಾಗಿ, ಹ್ಯಾಪಿಯಾಗಿ ಡೆವಲಪ್ ಮಾಡ್ತಾ CTC ಕಂಪ್ಲೀಟ್ ಮಾಡಿದ್ದೀನಿ ಈಗ ಪ್ರೆಸೆಂಟ್ ಅಲ್ಲಿ. ನೆಕ್ಸ್ಟ್ ಡಿಫೆನ್ಸ್ ಕೆಲವೊಂದು ಇನ್ಸ್ಟ್ರಕ್ಷನ್ ಅರವಿಂದ್ ಸೂರಿ ಸರ್ ಕೂಡ ಕೊಟ್ಟಿದ್ದಾರೆ. ಈಗ ಆಲ್ಮೋಸ್ಟ್ ಇನ್ಸ್ಟ್ರಕ್ಷನ್ ನಾನು ಹಾಕೊಂಡಿದ್ದೆ. ವೆರಿ ಇಂಪಾರ್ಟೆಂಟ್ ಏನಂದ್ರೆ ಡಿಸ್ಟ್ರಿಬ್ಯೂಟರ್ ಆಗ್ಬೇಕು, ನೆಟ್ವರ್ಕ್ ಅಲ್ಲಿ ಇರಬೇಕು ಅಥವಾ ಇನ್ನೊಂದಿರ್ಬೇಕು. ಕೆಲವು ಲಾಸ್ಟ್ ಒಂದು ಪಾಯಿಂಟ್ ಇದೆ, ಕೆಲವರು ಬನೀನು ಪಂಚಲ್ ಕೂರಬಾರ್ದು ಅನ್ನೋದು ಕೆಲವೊಂದು ಮೆಸೇಜ್ ಹಾಕಿದೀನಿ. ಅದು ಯಾಕೆ ಅಂತ ಹೇಳಿದ್ರೆ, ನಾನು ನನ್ನ ಪ್ರೊಫೆಷನ್ಗೆ ಕೊಡುವಂತ ಒಂದು ರೆಸ್ಪೆಕ್ಟ್ ಡಿಫೆನ್ಸ್. ಅದೇ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ, ತಾರು ತನ್ನ ಪ್ರೊಫೆಷನ್ಗೆ ರೆಸ್ಪೆಕ್ಟ್ ಕೊಡ್ತಾರೆ, ಅವರು 100% ಒಂದು ಮ್ಯಾಸಿವ್ ಗ್ರೋತ್ ಅನ್ನು ನೋಡ್ತಾರೆ ಅಂತ ಹೇಳಿ. ಒಂದು ಬನೀನು ಅದಿದಾದ್ರೂ ಟಿ ಶರ್ಟ್ ಅಲ್ಲಿ ಇದ್ರು ಒಂದು ಅಟ್ಲೀಸ್ಟ್ ಏನೋ ಓಕೆ ಆಗಿರುತ್ತೆ. ಇನ್ ಮುಂದಕ್ಕೆ ಯಾವುದೇ ಪ್ರೋಗ್ರಾಮ್ ಅಲ್ಲಿ ಕೂತಿರ್ಬೇಕಾದ್ರೂ ದಯವಿಟ್ಟು ಒಂದು ಪ್ರೊಫೆಷನ್ ವೇ ಅಲ್ಲಿ, ಒಂದು ಸಿಸ್ಟಮ್ಯಾಟಿಕ್ ಆಗಿ, ಒಂದು ನೋಬಲ್ ಪ್ರೊಫೆಷನ್ ಒಂದು ರೆಸ್ಪೆಕ್ಟ್ ಕೊಡ್ತಾ ಕೂರೋಣ ಅಂತ ಹೇಳ್ತಾ ನನ್ನ ಇನ್ಸ್ಟ್ರಕ್ಷನ್ ನೆಕ್ಸ್ಟ್ ಹೋಗೋಣ. ಆರ್ ಯು ಇಂಟ್ರೆಸ್ಟೆಡ್, ಕಮಿಟೆಡ್, ಇಯರ್ ಲರ್ನ್ ಸಕ್ಸಸ್ ಮಂತ್ರ 1 hour 30 minutes ಡಿಫೆನ್ಸ್. 1 hour 30 minutes ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ನಿಮ್ಗೆ ಗೊತ್ತಿದೆ, ಒಂದು ಪೇಷನ್ಸ್ ಅಂತ ಬಂದಾಗ ನಿಮ್ಗೆ ಗೊತ್ತಿದೆ, ಇವತ್ತು ಫಿಲಂ ಥಿಯೇಟರ್ ಅಲ್ಲಿ ಎಂಜಾಯ್ಮೆಂಟ್ ಇದ್ರು ಮತ್ತೆ ಇಂಟರ್ವಲ್ ಕೊಡ್ತಾರೆ. ನಿಮ್ಗೆ ಪೇಷನ್ಸ್ ಇರೋದು ಎಷ್ಟು ನಿಮಿಷ ಅಂದ್ರೆ 40 ನಿಮಿಷ, 45 ನಿಮಿಷ.
ಮೇಲೆ ಜಾಸ್ತಿ ಪೇಷನ್ಸ್ ಇರಲ್ಲ ಡಿಫೆನ್ಸ್. ಯಾಕಂದ್ರೆ ನಾವು ಹಣ ಮತ್ತೆ ನಮ್ಮ ನಾಲೆಡ್ಜ್ ಎರಡರ ಜೊತೆ ಡೀಲ್ ಮಾಡ್ಬೇಕಾದಾಗ ನಾವು ಎಷ್ಟೇ ಪೇಷನ್ಸ್ ಕಾಪಾಡಿದ್ರು ಒಳ್ಳೇದು. ಯಾಕಂದ್ರೆ ನಾವು ಹೋಗೋದು ಬರೀ ಸಕ್ಸಸ್ ಒಂದು ಮ್ಯಾಸಿವ್ ಸಕ್ಸಸ್ಗೋಸ್ಕರ ಫೈಟ್ ಮಾಡ್ತಿರೋದ್ರಿಂದ ಡಿಫೆನ್ಸ್ 3 ಅವರ್ಸ್ ಕೆಲವ್ರಿಗೆ ಪೇಷನ್ಸ್ ಇರುತ್ತೆ. ಬಟ್ ಒಂದು ನಾಲೆಡ್ಜ್ ಬಗ್ಗೆ ಅಥವಾ ಬಿಸ್ನೆಸ್ ಇನ್ಫಾರ್ಮೇಶನ್ ಸಿಕ್ಕಿದಾಗ 3 ಅವರ್ಸ್ ಪೇಷನ್ಸ್ ಕೂರೋದು ಬಹಳ ಕಷ್ಟ ಅನ್ಸುತ್ತೆ. ನನ್ನ ಜೊತೆಗೆ ದಯವಿಟ್ಟು 1 hour 30 minutes ನೀವು ಸ್ಪೆಂಡ್ ಮಾಡ್ತಾ ಬನ್ನಿ. ಹಾಗೆ ಡಿಯರ್ ಫ್ರೆಂಡ್ಸ್, ನಥಿಂಗ್ ಇಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್ ಎಕ್ಸೆಪ್ಟ್ ಚೇಂಜ್. ಜಗತ್ತಿನಲ್ಲಿ ಯಾವ್ದು ಚೇಂಜ್ ಅಂತ, ಯಾವ್ದು ಪರ್ಮನೆಂಟ್ ಅಂತ ಯಾವ್ದು ಇಲ್ಲ ಎಕ್ಸೆಪ್ಟ್ ಚೇಂಜ್. ಡಿಯರ್ ಫ್ರೆಂಡ್ಸ್, ಯಾರು ಚೇಂಜ್ ಆಗ್ತಾರೆ ಅವ್ರು ಮಾತ್ರ ಒಂದು ಮ್ಯಾಸಿವ್ ಗ್ರೋತ್ ದೊಡ್ಡ ಲೆವೆಲ್ಗೆ ರೀಚ್ ಆಗ್ಲಿಕ್ಕೆ ಸಾಧ್ಯ ಡಿಯರ್ ಫ್ರೆಂಡ್ಸ್. ಹಾಗಾಗಿ ಚೇಂಜ್ ಅಂತ ಬಂದಾಗ ನಥಿಂಗ್ ಇಸ್ ಚೇಂಜ್. ಚೇಂಜ್ ಅಂತ ಹೇಳಿದ್ರೆ ಏನಾಗಿದೆ, ಏನೇನು ಚೇಂಜಸ್ ಗಳಾಗಿದೆ ನೋಡೋಣ ಜಗತ್ತಿನಲ್ಲಿ. ಪ್ರೀವಿಯಸ್ ಬೈಕ್ ನಾವು ನೋಡ್ತಿದ್ವಿ ಡಿಯರ್ ಫ್ರೆಂಡ್ಸ್, ಹಳೆ ಬೈಕ್ ಗಳು ಹೇಗಿತ್ತು, ಬಟ್ ಇವತ್ತು 10% ಬೈಕ್ ಹೇಗಿದೆ. ಯಾರು ಚೇಂಜ್ ಆಗಲ್ಲ. ಔಟ್ಡೇಟ್ ಆಗಿಲ್ಲ ಅಂದ್ರೆ ನಿಮ್ಗೆ ಗೊತ್ತು, ಅಪ್ಡೇಟ್ ಆಗಿಲ್ಲ ಅಂದ್ರೆ ಔಟ್ಡೇಟ್ ಆಗ್ಬಿಡ್ತೀವಿ. ಇದು ಸಬ್ಜೆಕ್ಟ್ ನಿಮ್ಗೆ ಚೆನ್ನಾಗಿ ಗೊತ್ತಿರುವಂತ ವಿಚಾರ ಡಿಫೆನ್ಸ್. ಹಾಗಾಗಿ ಮೊದಲು ಗಾಡಿಗಳು ಹೇಗಿತ್ತು, 2 wheeler ಹೇಗಿತ್ತು, ಈಗ 10% ಗಾಡಿಗಳು ಹೇಗಿದೆ. ಡಿಫೆನ್ಸ್ ಮುಂಚೆ ಪ್ರೀವಿಯಸ್ ಅಲ್ಲಿ ಒಂದು ಬ್ರಿಡ್ಜ್ ಕಟ್ಬೇಕಾದ್ರೆ ಹೇಗೆ ಕಾಣಿಸ್ತಿತ್ತು, ಬಟ್ ಡಿಫೆನ್ಸ್ ಇವತ್ತು ಅದು ಬ್ರಿಡ್ಜ್ ಗಳು ಹೇಗೆ ಕಾಣಿಸ್ತಾ ಇದೆ. ಡಿಫೆನ್ಸ್ ನೆಕ್ಸ್ಟ್ ನೋಡೋದಾದ್ರೆ ಪ್ರೀವಿಯಸ್ ಒಂದು ಬಿಲ್ಡಿಂಗ್ ಗಳು ನೋಡ್ತಿದ್ವಿ ನಾವು ಸುಮಾರು 20-25 ವರ್ಷದಿಂದ ಬಿಲ್ಡಿಂಗ್ ಗಳು ಹೇಗೆ ಕಾಣಿಸ್ತಿತ್ತು, ಬಟ್ ಇವತ್ತು ಬಿಲ್ಡಿಂಗ್ ಗಳು ಹೇಗೆ ಕಾಣಿಸ್ತಾ ಇದೆ. ಅಂದ್ರೆ ಇವತ್ತು ಟೆಕ್ನಾಲಜಿ ಇನ್ಫ್ರಾಸ್ಟ್ರಕ್ಚರ್ ಯಾವ ಲೆವೆಲ್ಗೆ ಗ್ರೋತ್ ಆಗಿದೆ, ಎಷ್ಟು ಮಾಡರ್ನೈಸ್ ಆಗಿದೆ. ಡಿಫೆನ್ಸ್ ಅದ್ರ ಜೊತೆಗೆ ಪ್ರೀವಿಯಸ್ ನಿಮ್ಗೂ ಚೆನ್ನಾಗಿ ಗೊತ್ತು, ಒಂದು ಮೊಬೈಲ್ ಇವತ್ತು ಏನೋ ಫೋನ್ ಇದೆ, ಬಟ್ ಇವತ್ತಿರೋಂಥ ಫೋನ್ಗಳೇನಿದೆ, ಮುಂಚೆ ಆ ಫೋನ್ಗಳು ನೋಡಿದಾಗ ಅನ್ಸಿತ್ತು ಏನಪ್ಪಾ ಇದು ನಮ್ಮ ದೇಶ ಇಷ್ಟು ಲೆವೆಲ್ಗೆ ಡೆವಲಪ್ ಆಗ್ತದೆ ಅಂತೇಳಿ ನಮ್ಮ ಹೋದಂತ ಜನರೇಷನ್ ಅವ್ರು ಯೋಚನೆ ಮಾಡ್ತಿರು. ಬಟ್ ಇವತ್ತು ಸಿಕ್ಕಿರೋಂಥ ಮೊಬೈಲ್ಗಳು ಹೇಗಿದೆ. ಹಾಗೆ ಪ್ರೀವಿಯಸ್ ಟಿವಿ ನಿಮ್ಮ ಮನೇಲಿ ಒಂದ್ಸರಿ ನೆನ್ಸ್ಕೊಳ್ಳಿ, ಹೇಗಿತ್ತು ನಿಮ್ಮ ಮನೆ ಟಿವಿಗಳಲ್ಲೂ. ಹಳೆ ಕಾಲದ ಟಿವಿಗಳು, ನಮ್ಮ ತಂದೆ ತಾತನ ಕಾಲದ ಟಿವಿಗಳು ಹೇಗಿತ್ತು, ಬಟ್ ಇವತ್ತು ಟಿವಿಗಳು ಹೇಗಿದೆ. ಡಿಫೆನ್ಸ್ ಅದೇ ತರ ಪ್ರೀವಿಯಸ್ ಕಾರ್ಗಳು ನೆನ್ಸ್ಕೊಳ್ಳಿ, ಒಂದ್ಸರಿ ಹೇಗಿತ್ತು, ಒಂದ್ಸರಿ ನೆನ್ಸ್ಕೊಳ್ಳಿ, ಬಟ್ ಇವತ್ತು ಕಾರ್ಗಳು ಹೇಗಿದೆ. ಡಿಫೆನ್ಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಮುಂಚೆ ಒಂದು ಬಿಲ್ ಕಟ್ಟಬೇಕಾದ್ರೆ ಬ್ಯಾಂಕ್ ಅಲ್ಲಿ 4ರಿಂದ 5 ಜನ ಕ್ಯೂ ನಿಂತ್ಕೊತಾ ಇದ್ರು ಡಿಫೆನ್ಸ್. ಅದೇ ಇವತ್ತು ಒಬ್ಬರಿಗೆ ಏನಾದ್ರು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಮಿನಿಮಮ್ ಸ್ವಲ್ಪ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಇವತ್ತು ಅಮೌಂಟ್ ಅನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಇಟ್ ಮೀನ್ಸ್ ಏನಂದ್ರೆ ಕಾಲ ಬದಲಾಗ್ತದೆ, ವಸ್ತುಗಳು ಬದಲಾಗ್ತದೆ, ಮನುಷ್ಯ ಬದಲಾಗಿಲ್ಲ ಅಂದ್ರೆ ಡಿಫೆನ್ಸ್ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕ್ಕಾಗಲ್ಲ. ಮನುಷ್ಯನ ಪಾರ್ಟ್ಸ್ ಏನೇ ಚೇಂಜ್ ಮಾಡಿದ್ರು ಸಕ್ಸಸ್ ಸಿಗಲ್ಲ. ಮನಸ್ಥಿತಿನ ಚೇಂಜ್ ಮಾಡಿದ್ರೆ ಮಾತ್ರ ಸಕ್ಸಸ್ ಸಿಗಕ್ಕೆ ಇರೋದು ಡಿಫೆನ್ಸ್. ಹಾಗಾಗಿ ಮುಂಚೆ ಇದ್ದಂಥದ್ದು ಪ್ರತಿಯೊಂದು ವಸ್ತುಗಳು ಚೇಂಜ್ ಆಗ್ತಾ ಇದೆ. ಡಿಫೆನ್ಸ್ ಮನುಷ್ಯ ಒಬ್ಬ ಚೇಂಜ್ ಆಗಿಲ್ಲ ಅಂದ್ರೆ ಏನು ಚೇಂಜ್ ಮಾಡಕ್ಕಾಗಲ್ಲ. ಆರ್ ಯು ರೆಡಿ ಟು ಚೇಂಜ್? ಚೇಂಜ್ ಆಗ್ಲಿಕ್ಕೆ ರೆಡಿ ಇದ್ರೆ ಮಾತ್ರ ಲೈಫ್ ಅಲ್ಲಿ ಒಂದು ಬದಲಾವಣೆ, ಸಕ್ಸಸ್ ಅನ್ನ ನೋಡ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಚೇಂಜ್ ಆಗ್ಬೇಕಾದ್ರೆ ನಿಜ ಸರ್ ನೀವು ಹೇಳಿದೆಲ್ಲ ಕರೆಕ್ಟ್, ಚೇಂಜ್ ಆಗ್ಬೇಕು. ಚೇಂಜ್ ಆಗ್ಬೇಕಾದ್ರೆ ಒಂದು ಆಪರ್ಚುನಿಟಿ ಟೇಕ್ ಕಮ್ಯುನಿಟಿ ಕಾಮರ್ಸ್ ಎಸ್ ಅ ಲೈಫ್. ಡಿಫೆನ್ಸ್ ಕಮ್ಯುನಿಟಿ ಕಾಮರ್ಸ್ ಎಸ್ ಅ ಲೈಫ್. ಲೈಫ್ ಇಸ್ ನಾಟ್ ಎ ಆಪ್ಷನ್, ಇಸ್ ಅ ಲೈಫ್. ಡಿಫೆನ್ಸ್ ಅಪರ್ಚುನಿಟಿ, ಗೋಲ್ಡನ್ ಅಪರ್ಚುನಿಟಿ. ಹಾಗಾದ್ರೆ ಈ ಒಂದು ಕಮ್ಯುನಿಟಿ ಕಾಮರ್ಸ್ ಲೈಫ್ ಆಗಿ ತಗೊಂಡ್ರೆ ಏನೆಲ್ಲ ಆಗ್ಬೋದು, ಲೈಫ್ ಎಲ್ಲ ಬದಲಾವಣೆ ಏನೆಲ್ಲ ಆಗ್ಬೋದು ಅನ್ನೋದಕ್ಕೆ ಒಂದು ಇಂಡಸ್ಟ್ರಿ ಇದೆ ಡಿಫೆನ್ಸ್, ಅದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಇವತ್ತು ಡೆವಲಪ್ಡ್ ಕಂಟ್ರಿ 30 to 40% ಗ್ರೋತ್ ಇದೆ ಡೈರೆಕ್ಟ್ ಸೆಲ್ಲಿಂಗ್. ನಮ್ಮ ಇಂಡಿಯಾ 0.07% ಗ್ರೋತ್ ನೋಡ್ತಾ ಇದೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಡಿಫೆನ್ಸ್ ವೆರಿ ಸಚ್ ನೋಬಲ್ ಇಂಡಸ್ಟ್ರಿ, ಆರ್ ಗ್ಲೋಬಲ್ ಅಪರ್ಚುನಿಟಿ ಇರೋಂತ ಓನ್ಲಿ ಒನ್ ಇಂಡಸ್ಟ್ರಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಡಿಫೆನ್ಸ್. ಅದಕ್ಕೆ ನಾ ಹೇಳಿದ್ದು ಈ ಬಿಸ್ನೆಸ್ ನ ತುಂಬಾ ಜನ ಇಲ್ಲಿ ಕೂತಿರೋಂತ 1000+ ಮೆಂಬರ್ಸ್ ಅಥವಾ 1500 ಇವತ್ತು ಯೂಟ್ಯೂಬ್ ಅಲ್ಲಿ ನೋಡಿದ್ರೆ 2,000 ಜನ ಕೂತಿರ್ಬೋದು, ಗೊತ್ತಿಲ್ಲ. ಬಟ್ ಡಿಫೆನ್ಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಈ ಬಿಸ್ನೆಸ್ ಅನ್ನ ಕೆಲವರು ಆಪ್ಷನ್ ಆಗಿ ತಗೋತಾರೆ, ಕೆಲವು ಆಪರ್ಚುನಿಟಿ ಆಗಿ ತಗೋತಾರೆ, ಇದನ್ನ ಪಾರ್ಟ್ ಟೈಮ್ ಆಗಿ ತಗೋತಾರೆ, ಕೆಲವರು ಲೈಫ್ ಆಗಿ ತಗೋತಾರೆ. ಡಿಫೆನ್ಸ್ ಗೊತ್ತಿಲ್ಲ. ಡಿಫೆನ್ಸ್ ಈ ಬಿಸ್ನೆಸ್ ಅಪರ್ಚುನಿಟಿನ ಯಾರೆಲ್ಲ ಆಸ್ ಅ ಲೈಫ್ ಆರ್ ಕೆರಿಯರ್ ಆಗಿ ಯಾರು ತಗೋತಾರೆ, ಲೈಫ್ ಅಲ್ಲಿ 100% ಒಂದು ಮ್ಯಾಸಿವ್ ಗ್ರೋತ್ ಅಥವಾ ಒಂದು ಸಕ್ಸಸ್ ಅನ್ನು ನೋಡ್ಲಿಕ್ಕೆ ಇರೋಂತ ಒಂದು ಗೋಲ್ಡನ್ ಅಪರ್ಚುನಿಟಿ, ಗೋಲ್ಡನ್ ಇಂಡಸ್ಟ್ರಿ, ನೋಬಲ್ ಪ್ರೊಫೆಷನ್ ಯಾವುದು ಅಂದ್ರೆ ಅದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಡಿಫೆನ್ಸ್. ಡಿಫೆನ್ಸ್ ಡೈರೆಕ್ಟ್ ಸೆಲ್ಲಿಂಗ್ ನಾನು ಸುಮ್ಮನೆ ಮಾತಾಡ್ತಾ ಹೋದ್ರೆ ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಟರ್ನ್ ಓವರ್ 72,000, ಅದು 0 ಆಗಿದೆ. 72,000 crores ಟರ್ನ್ ಓವರ್ ಡಿಫೆನ್ಸ್. ದ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ has a potential up to 645 billion turnover, 64,500 crore in turn over 2025 ಡಿಫೆನ್ಸ್. ಜಸ್ಟ್ ಇಮ್ಯಾಜಿನ್ ಎಷ್ಟು ದೊಡ್ಡ ಬಿಗ್ ಇಂಡಸ್ಟ್ರಿ, ಹ್ಯೂಜ್ ಇಂಡಸ್ಟ್ರಿ ಒಳಗಡೆ ನಾವಿದೀವಿ ಅಂತೇಳಿ. 2025ಕ್ಕೆ ನನ್ನ ಮಾತನ್ನು ಬಿಲೀವ್ ಮಾಡದೇ ಇರಿ, ಗೊತ್ತಿಲ್ಲ. ಡಿಫೆನ್ಸ್ ಒಂದ್ ಸಬ್ಜೆಕ್ಟ್ ಇದೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಒಳಗಡೆ 2025ಕ್ಕೆ ಒಂದು ವೇವ್ ಸ್ಟಾರ್ಟ್ ಆಗುತ್ತೆ ಡಿಫೆನ್ಸ್. ಅಲ್ಲಿವರೆಗೆ ಅದನ್ನೇ ಹೇಳ್ತಾ ಇದೆ 645 billion ಟರ್ನ್ ಓವರ್. ಜಸ್ಟ್ ಇಮ್ಯಾಜಿನ್ 18 ವರ್ಷ ಆಗಷ್ಟೊತ್ತಿಗೆ ಒಂದು ಅಪರ್ಚುನಿಟಿ ಸೆಲೆಕ್ಟ್ ಮಾಡ್ತಾರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. 21 ವರ್ಷ ಏಜ್ ಆಗಷ್ಟೊತ್ತಿಗೆ ಒಂದು ಫೆರಾರಿ ಕಾರ್ನ ಮೇಂಟೈನ್ ಮಾಡೋಂಥ ಶಕ್ತಿ ಬರುತ್ತೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಯಾಕೆ ಇದನ್ನ ಹೇಳಿದೆ ಅಂದ್ರೆ ನಾವು 2007 ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದಾಗ ಡಿಫೆನ್ಸ್ ಒಂದು ಕಾರ್ ತಗೊಂಡ್ರೆ ಬಹಳ ದೊಡ್ಡದು ಅಂತಿದ್ವಿ. ಇವತ್ತು ಆಗಲ್ಲ. ಬ್ಯಾಂಗ್ಳೂರ್ ಒಳಗಡೆ ನಾವು ಸ್ಟಾರ್ಟ್ ಮಾಡಿದಾಗ ಬರೀ 5 ರಿಂದ 6 ಜನ ಡಿಸ್ಟ್ರಿಬ್ಯೂಟರ್. ನಮ್ಗೆ ಇನ್ನೂ ನೆನಪಿದೆ, ಇವತ್ತು NTC and ಡಬಲ್ ಲೀಡರ್ಸ್ ನಾವು ಕೂತಿದ್ದೆ ಎಲ್ಲಿ ಅಂದ್ರೆ ಅಕ್ಷಯ ಅವರದಲ್ಲಿ. ಡಿಫೆನ್ಸ್ ಇವತ್ತು ಅಷ್ಟು ಜನದ ಹತ್ರ 50 ರಿಂದ 60 ಜನ ಕಾರ್ ತಗೊಂಡಿದ್ರೆ ಸ್ಪ್ಯಾನ್ ಆಫ್ 3 years 4 years ಅಂದ್ರೆ ಜಸ್ಟ್ ಬಿಲೀವ್ ಮಾಡಿ. ಮುಂಚೆ ಹೇಗಿದ್ವಿ, ಈಗ ಏನಾಗಿದ್ವಿ. ನಾನು ನಿಮ್ಗೆ ಸಿಂಪಲ್ ಅಷ್ಟು ಚಾಕ್ಲೇಟ್ ತೋರಿಸ್ತಾ ಇದ್ದೀವಿ, ಲಂಚ್ ಬಾಕಿ ಇದೆ, ಜಸ್ಟ್ ಒಂದು ಶಾಂಪಲ್ ತೋರಿಸ್ತಾ ಇದೀವಿ ಡಿಫೆನ್ಸ್. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ
645 ಬಿಲಿಯನ್ ಟರ್ನ್ ಓವರ್. ಇಂಡಸ್ಟ್ರಿ ಬಗ್ಗೆ ಸುಮ್ಮನೆ ಹೇಳ್ತಾ ಹೋಗ್ತೀನಿ. ಆಲ್ರೆಡಿ ನಿಮ್ಗೆ ಗೊತ್ತಿದೆ, BOP ಟಿ GTS ಗಳೆಲ್ಲ ತುಂಬಾ ಇನ್ಫಾರ್ಮೇಶನ್ ನಿಮ್ಗೆ ಸಿಕ್ಕಿದೆ. ಸಮ್ ಯೂನಿವರ್ಸಿಟಿಗಳು ಇವತ್ತು ನಿಮ್ಗೆ ಗೊತ್ತು, ಡೆಲ್ಲಿ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ ಈ ತರ ನೋಡಿದಾಗ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಒಂದು ಸಬ್ಜೆಕ್ಟ್ ಆಗಿದೆ. ತುಂಬಾ ಜನ ನಾವು ಬಹಳ ಲಕ್ಕಿ, ವಿ ಆರ್ ಲಕ್ಕಿ ಡಿಯರ್ ಫ್ರೆಂಡ್ಸ್. ಅದ ರೀಸನ್ ಏನಂದ್ರೆ MBA ಹೋಗ್ಬೇಕಾದ್ರೆ 10 ಲಕ್ಷ 20 ಲಕ್ಷ ಡೊನೇಷನ್ ಕೊಟ್ಬಿಟ್ಟು MBA ಮಾಡ್ತಾರೆ. ಇದನ್ನ ಮಾಡ್ಲಿಕ್ಕೆ ಯಾವ್ದನ್ನ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನ ಸೆಲೆಕ್ಟ್ ಮಾಡಿ ಒಂದು ಕೋರ್ಸ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಲಿಕ್ಕೆ MBA ಒಂದು 10 ಲಕ್ಷನೋ 5 ಲಕ್ಷನೋ ಡೊನೇಷನ್ ಕೊಟ್ಬಿಟ್ಟು ಹೋಗ್ತಾರೆ. ವಿ ಆರ್ ಲಕ್ಕಿ, ನಾವು ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀವಿ ಡಿಯರ್ ಫ್ರೆಂಡ್ಸ್. ಅವ್ರ ಥಿಯರಿ ಓದ್ಕೊಂಡು ಬಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತಾರೆ. ನಾವು ಆಲ್ರೆಡಿ ಪ್ರಾಕ್ಟಿಕಲ್ ಆಗಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ ಅಂತ. ಯೂಸ್ ಇಂಡಸ್ಟ್ರಿ, ಎಷ್ಟು ಗ್ಲೋಬಲ್ ಇಂಡಸ್ಟ್ರಿ ಡಿಯರ್ ಫ್ರೆಂಡ್ಸ್. ಡಿಫೆನ್ಸ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ ಮುಂಚೆ ಅಗ್ರಿಕಲ್ಚರ್ ನಿಮ್ಗೆ ಗೊತ್ತಿರಬೇಕು. ಜನ ಓದ್ಕೊಂಡು ಬಂದು ಈ ಮುಂಚೆ ಅಗ್ರಿಕಲ್ಚರ್ ಮಾಡ್ತೀರಿ, ಈಗ ಹಂಗಲ್ಲ, ಓದ್ಕೊಂಡು ಬಂದು ಅಗ್ರಿಕಲ್ಚರ್ ಮಾಡ್ತಾರೆ. ನಾವು ಖುಷಿ ಅನ್ಸೋದೇನಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಆಲ್ರೆಡಿ ತುಂಬಾ ಜನ ಇದನ್ನ ಎಜುಕೇಶನ್ ಸ್ಟಡಿ ಆಗಿ ತಗೊಂಡಿದ್ದಾರೆ. ನಾವು ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀವಿ ಡಿಫೆನ್ಸ್. ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಮ್ಯಾಸಿವ್ ಗ್ರೋತ್. ನೆಕ್ಸ್ಟ್ ನೋಡೋದಾದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ ಸುಮ್ಮನೆ ಒಂದು ಪಾಪ್ಯುಲೇಷನ್ ಪ್ರತಿಯೊಂದು ಕಂಟ್ರಿ ನಾವು ಬಹಳ ಲಕ್ಕಿ ಅಂದ್ರೆ 10ನೇ ಪ್ಲೇಸ್ ಅಲ್ಲಿ ಇದೀವಿ ಡಿಫೆನ್ಸ್. USA ನಮ್ಮ ಪಾಪ್ಯುಲೇಷನ್ ನೋಡೋಣ, 32 ಕೋಟಿ ಪಾಪ್ಯುಲೇಷನ್ ಇದೆ. ಚೈನಾ 140 crore ಪಾಪ್ಯುಲೇಷನ್, ಜಪಾನ್ 12 crore ಪಾಪ್ಯುಲೇಷನ್, ಕೊರಿಯಾ 5 crore ಪಾಪ್ಯುಲೇಷನ್. ಇಂಡಿಯಾ ಬಹಳ ಲಕ್ಕಿ ಅನ್ಸುತ್ತೆ, 130 crore ಪಾಪ್ಯುಲೇಷನ್ ಡಿಫೆನ್ಸ್. 130 ಕೋಟಿ ಪಾಪ್ಯುಲೇಷನ್. ಜಸ್ಟ್ ಎಷ್ಟನೇ ಪ್ಲೇಸ್ ಅಲ್ಲಿ ಇದೀವಿ ನಾವು? ಲಾಸ್ಟ್ 10 ಪ್ಲೇಸ್ ಅಲ್ಲಿ ಕೂತಿದೀವಿ ಡಿಫೆನ್ಸ್. ಅಂದ್ರೆ ಎಲ್ಲಿದೀವಿ ಅಂತ ಹೇಳಿದ್ರೆ ಈಗಷ್ಟೇ ಭ್ರೂಣಾವಸ್ಥೆ ಡಿಫೆನ್ಸ್ ಆಗಿ. ಈಗಷ್ಟೇ ನಾವು ಏನ್ ಹೇಳ್ತೀವಲ್ಲ, ಇನ್ನೂ ತೋರ್ಸೇ ಇಲ್ಲ, ಇನ್ನು ಶೋನೆ ಮಾಡಿಲ್ಲ, ಅದು ಸಿಂಪ್ಟಮ್ಸ್ ಕಂಡಿಲ್ಲ ಡಿಫೆನ್ಸ್. ಆ ಲೆವೆಲ್ಗೆ ನಮ್ಮ ಒಂದು ಗ್ರೋತ್ ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಒಳಗಡೆ ನಾವು ಯಾವ ಪ್ಲೇಸ್ ಅಲ್ಲಿ ಇದೀವಿ ಅಂದ್ರೆ 10 ಪ್ಲೇಸ್ ಅಲ್ಲಿ ಇದೀವಿ. ಅದಕ್ಕೆ ನಾನು ಹೇಳಿದ್ದು 18 ವರ್ಷಕ್ಕೆ ಒಂದು ಮಗ, ಒಬ್ಬ ವ್ಯಕ್ತಿ 2025 18 ವರ್ಷ ಕಂಪ್ಲೀಟ್ ಆಗ್ತಿದ್ದಾಗೆ 21 ವರ್ಷ ಏಜ್ ಆಗಷ್ಟೊತ್ತಿಗೆ ಅಂದ್ರೆ ಜಸ್ಟ್ 3 years ಅಲ್ಲಿ 5 ಕೋಟಿ ಕಾರ್ನ ಮೇಂಟೈನ್ ಮಾಡ್ತಾರೆ ಅನ್ನೋದಾದ್ರೆ ಎಂತ ಪವರ್ ಇರ್ಬೇಕು ಇಂಡಸ್ಟ್ರಿಗೆ ಡಿಫೆನ್ಸ್. ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ತೀನಿ. ಡಿಫೆನ್ಸ್ ಇಷ್ಟೆಲ್ಲ ಇಂಡಸ್ಟ್ರಿ ಇವತ್ತು ದೊಡ್ಡ ಲೆವೆಲ್ಗೆ ನಮ್ಮನ್ನ ಲೈಫ್ ಅನ್ನು ಚೇಂಜ್ ಮಾಡಿದಂತ ಒಂದು ಗ್ರೇಟೆಸ್ಟ್ ಕಂಪನಿ. ನಾನು ಹೇಳಿದೆ, ಒಂದು ಕಂಪನಿ ಸೆಲೆಕ್ಟ್ ಮಾಡ್ಬೇಕಾದ್ರೆ 4 P, ಒಂದು ಪ್ರಾಡಕ್ಟ್ಸ್, ಒಂದು ಪ್ಲಾನ್, ಒಂದು ಪ್ರೊಫೈಲ್, ಇನ್ನೊಂದು ಪ್ರೊಫೆಷನ್, ಟೀಮ್ ಸಪೋರ್ಟ್ ಡಿಫೆನ್ಸ್. ಅದರಲ್ಲಿ ಇಂಡಿಯಾದ ನಂಬರ್ 1 ಕಂಪನಿ ಡಿಫೆನ್ಸ್. ಎಷ್ಟೋ ಲಕ್ಷಾಂತರ ಜನಕ್ಕೆ ಕಾರ್ನ ತೋರಿಸಿದಂತ ಒಂದೇ ಒಂದು ಕಂಪನಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲೂ ಕೋಟಿಗಟ್ಟಲೆ ಹಣ ಮಾಡಬಹುದು ಅಂತ ತೋರಿಸ್ಕೊಟ್ಟಂತ ಕಂಪನಿ ಡಿಫೆನ್ಸ್. ಅಂತ ಗ್ರೇಟೆಸ್ಟ್ ಕಂಪನಿ, ಇಂಡಿಯಾದ ನಂಬರ್ 1 ಕಂಪನಿ ಡಿಫೆನ್ಸ್. ಅದಕ್ಕೆ ಸಲ್ಯೂಟ್ ಅನ್ಸ್ಬೇಕು ಅನ್ಸುತ್ತೆ. ಯಾಕಂದ್ರೆ ನಮ್ಮ ದೇಶಕ್ಕೆ ಎಷ್ಟು ಗೌರವ ಸಲ್ಲಿಸ್ತೀವೋ, ನನ್ನ ಜೀವನ ಚೇಂಜ್ ಮಾಡಿದಂತ ಒಂದು ಕಂಪನಿಗೆ ಮೈ ರೋಮಾಂಚನ ಆಗುತ್ತೆ. ಈ ಸಾಂಗ್ ಇರ್ಬೋದು ಅಥವಾ ನಮ್ದ ಕಂಪನಿ ಒಂದು ಲೋಗೋ ನೋಡಿದಾಗ ಡಿಫೆನ್ಸ್. ಹಾಗಾಗಿ ಇಂಡಿಯಾದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ, ಒಬ್ಬ ಬಡವನ ಶ್ರೀಮಂತರು ಮಾಡಿದಂತ ಒಂದು ಕಂಪನಿ, ಒಬ್ಬ ಝೀರೋ ಕನ್ಸಿನ ಇಲ್ಲದವನ ಕನ್ಸಿನ ಹುಟ್ಟಾಕದಂತ ಒಂದು ಕಂಪನಿ, ಅದು MI ಲೈಫ್ಸ್ಟೈಲ್ ಡಿಫೆನ್ಸ್. 0 to hero ಅಂತ ಒಂದು ಗ್ರೇಟ್ ಕಂಪನಿ MI ಲೈಫ್ಸ್ಟೈಲ್. MI ಲೈಫ್ಸ್ಟೈಲ್ ಬಗ್ಗೆ ಆಲ್ರೆಡಿ ನಿಮ್ಮ ಕೆಲವೊಂದು ಪ್ರೋಗ್ರಾಮ್ಸ್ ಗಳು ನೀವು ತಿಳ್ಕೊಂಡಿದ್ರೆ ಮತ್ತೆ ರಿಪೀಟ್ ಮಾಡ್ತೀನಿ. ಲೀಗಲ್ ನಂಬರ್ 1 ಕಂಪನಿ, ಡೈರೆಕ್ಟ್ ಸೆಲ್ಲಿಂಗ್ ನಂಬರ್ 1 ಕಂಪನಿ. ನಿಮ್ಗೆ ಗೊತ್ತಿದೆ, ಒಂದು ನಂಬರ್ 1 ಕಂಪನಿ ಆಗ್ಬೇಕಾದ್ರೆ ಅದ್ರದ್ದು ಯಾವ್ದೋ ಒಂದು ಕಂಡೀಷನ್, ಅದಕ್ಕೆ ಇಟ್ ಈಸ್ ಅಪ್ರೂವ್ಡ್ ಬೈ FICCI FDCA. ಆಮೇಲೆ ನೆಕ್ಸ್ಟ್ ಸರ್ಟಿಫೈಡ್ ಪ್ರಾಡಕ್ಟ್ಸ್, ಆಯುಷ್ ಪ್ರೀಮಿಯಂ ಸರ್ಟಿಫೈಡ್ ಪ್ರಾಡಕ್ಟ್ಸ್ ಬಗ್ಗೆ 2014 ಕಂಪನಿ ಸ್ಟಾರ್ಟ್ ಆಗಿದ್ದು. ಇಲ್ಲಿ 8 ವರ್ಷ, 8ನೇ ವರ್ಷ ಜರ್ನಿ ಡಿಫೆನ್ಸ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. 20,000 ಪೀಪಲ್ ಈಗ ರ್ಯಾಂಕ್ ಅಚೀವರ್ಸ್ ಇರೋಂಥವ್ರು, 1600 ಕೋಟಿ ಟರ್ನ್ ಓವರ್. ಇದನ್ನ ಕೆಲವೊಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀನಿ, ನಾನು ಬೇಗ ಹೇಳ್ಕೊಂಡು ಹೋಗ್ತೀನಿ. ಸುಮಾರು 500 ಜನ ಕರೋಡ್ಪತಿ ಇರೋಂಥದ್ದು ಡಿಫೆನ್ಸ್ ಕಂಪನಿ ಒಳಗಡೆ. ಹಾಗಾಗಿ ಬಿಗ್ ಕಂಪನಿ, ಫಾರ್ಚೂನ್ ಆರ್ ಅನ್ಫಾರ್ಚುನೇಟ್ಲಿ ಗೊತ್ತಿಲ್ಲ, ಬಿಗ್ ಕಂಪನಿ ಒಳಗಡೆ ನಾವಿದಿರೋ ಡಿಫೆನ್ಸ್. ಗಾಡ್ ಗ್ರೇಸ್ ಗೊತ್ತಿಲ್ಲ, ಒಂದು ಒಳ್ಳೆ ಕಂಪನಿ ಒಳಗಡೆ ನಮ್ಮನ್ನ ಸೆಲೆಕ್ಟ್ ಮಾಡಿದ್ದಾರೆ ಡಿಫೆನ್ಸ್. ಈಗ ಈ ಬಿಸ್ನೆಸ್ ಅಲ್ಲಿ ಕಂಪನಿ ನಾವು ನೋಡಿದ್ವಿ, ಸುಪ್ರಿಯರ್ ಕಂಪನಿ ಅಥವಾ ಬೆಸ್ಟ್ ಕಂಪನಿ, ಇಂಡಿಯಾ ನಂಬರ್ 1 ಕಂಪನಿ MI ಲೈಫ್ಸ್ಟೈಲ್ ಕೂಡ ಇದ್ವಿ. ಬಟ್ MI ಲೈಫ್ಸ್ಟೈಲ್ ಸಕ್ಸಸ್ ಆಗ್ಬೇಕು. 7 ಸಕ್ಸಸ್ ಮಂತ್ರಸ್ ಟು ಬಿಕಮ್ ಎ ಸಕ್ಸಸ್ಫುಲ್ ಮೈ ಲೈಫ್ಸ್ಟೈಲ್. ಸರ್ ಸಕ್ಸಸ್ ಕರೆಕ್ಟ್ ಸರ್, ಕಂಪ್ನಿ ಸೂಪರ್ ಆಗಿದೆ ಸರ್, ಇಂಡಸ್ಟ್ರಿ ಸೂಪರ್ ಸರ್, ನಂಬರ್ 1 ಪೊಸಿಷನ್ ಅಲ್ಲಿ ಇದೆ ಸರ್, ನಾವು ಇದ್ರಲ್ಲಿ ನಿಜವಾಗ್ಲೂ ಹಣ ಮಾಡ್ಬೋದು ಸರ್. ಹಾಗಾದ್ರೆ ಹಣ ಮಾಡ್ಲಿಕ್ಕೆ ಒಂದು ಸಕ್ಸಸ್ ಮಂತ್ರ ನಾನ್ ಮಾಡಿದಂತದ್ದು ಕೆಲವೊಂದು ಸಕ್ಸಸ್ ಮಂತ್ರ ಜೊತೆಗೆ ಮೊದಲನೇದು ಸಕ್ಸಸ್ ಡ್ರೀಮ್ಸ್. ನೆಟ್ವರ್ಕ್ ಮಾರ್ಕೆಟಿಂಗ್ ಬೇಸಿಕ್ ಪ್ರಿನ್ಸಿಪಲ್ ಡ್ರೀಮ್ಸ್, ಕನ್ಸುಗಳು. ನಾವು ತುಂಬಾ ಜನ ಒಂದು ಮಂತ್ರದಲ್ಲಿ ಇದಕ್ಕಿಂತ ಮುಂಚೆ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದವರು ತುಂಬಾ ಜನ 1-2 ತಪ್ಪನ್ನ ಎಲ್ಲೂ ಮಾಡಕ್ ಹೋಗ್ಬೇಡಿ ಡಿಫೆನ್ಸ್. ಮೊದಲನೇದೇನಂದ್ರೆ, ನೀವು ಹಳೆಯಲ್ಲಿ ತುಂಬಾ ಒಳ್ಳೊಳ್ಳೆ ಪ್ರೊಫೆಷನ್ ಇರ್ಬೋದು, ಐದರ್ ಡಾಕ್ಟರ್ ಪ್ರೊಫೆಷನ್, ಐದರ್ IT ಪ್ರೊಫೆಷನ್ಸ್ ಇರ್ಬೋದು, ಐದರ್ ಲಾಯರ್ ಪ್ರೊಫೆಷನ್ಸ್ ಇರ್ಬೋದು, ಅಥವಾ ಪೊಲಿಟಿಷಿಯನ್ ಇರ್ಬೋದು, ಗೊತ್ತಿಲ್ಲ. ನೀವು ಇರೋಂಥ ಪ್ರೊಫೆಷನ್ ಅನ್ನ ದಯವಿಟ್ಟು ಮೈ ಲೈಫ್ಸ್ಟೈಲ್ಗೆ ಮಿಕ್ಸ್ ಮಾಡಕ್ ಹೋಗ್ಬೇಡಿ, ಅಥವಾ ಅದಕ್ಕೆ ಹೇಳ್ತೀವಿ ಕಂಪ್ಯಾರಿಸನ್ ಮಾಡಕ್ ಹೋಗ್ಬೇಡಿ. ಹಳೆ ನಾಲೆಡ್ಜ್ ನ ಇಲ್ಲಿ ಕಂಪ್ಯಾರಿಸನ್ ಮಾಡಕ್ ಹೋಗ್ಬೇಡಿ. ಎರಡು, ನಿಮ್ಮ ಪ್ರೊಫೆಷನ್ ಜೊತೆಗೆ ನಿಮ್ಮಲ್ಲಿ ಇರೋಂಥ ಹಳೆ ನಾಲೆಡ್ಜ್ ನ ಇಲ್ಲಿಗೆ ಮಿಕ್ಸ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಅದರದ್ದೇ ಆದ ಒಂದು ಸಕ್ಸಸ್ ಸ್ಟೋರಿಗಳು ಅಥವಾ ಸಕ್ಸಸ್ ಮಂತ್ರಗಳು, ರೂಲ್ಸ್ ಗಳಿದೆ ಡಿಫೆನ್ಸ್. ಅದನ್ನ ಯಾರು ಫಾಲೋ ಮಾಡ್ತಾರೆ ಅವರು ಸಕ್ಸಸ್ ಆಗ್ತಾರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಡಿಫೆನ್ಸ್. ಒಂದು ಸಕ್ಸಸ್ ಮಂತ್ರ ಡ್ರೀಮ್ಸ್. ಹೊಸಬರು ಬಂದವ್ರು ಹೇಳ್ತಾರೆ, ಸರ್ ಕನ್ಸಿಲ್ಲ ಅಂದ್ರೆ ಬಿಡಿ ಸರ್, ನನ್ಗೆ ಗೊತ್ತು, ಈ ಬಿಸ್ನೆಸ್ ಮಾಡೋದೆಲ್ಲ ಗೊತ್ತು ಅಂತ. ಡಿಫೆನ್ಸ್ ನಾನು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದಾಗ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮೊದಲ ಪ್ರಿನ್ಸಿಪಲ್ ಹೇಳುತ್ತೆ, ಯಾರು ತನ್ನ ಕನಸುಗಳನ್ನ ಬುಕ್ಕಲ್ಲಿ ಬರೀತಾರೆ, ಯಾರು ತನ್ನ ಕನಸುಗಳನ್ನ ಬುಕ್ಕಲ್ಲಿ ಬರೀತಾರೆ ಅವರು
100% 90% ಅವ್ರು ರೀಚ್ ಆದ್ರು ಅಂತ ಲೆಕ್ಕ. ನಾವು ಹಂಗಲ್ಲ ಸರ್, ಎಲ್ಲ ಗೊತ್ತು ಬಿಡಿ ನನ್ ಕನ್ಸು ಅಂತ ಹೇಳಿ. ದಯವಿಟ್ಟು ಆ ತಪ್ಪನ್ನು ಯಾರು ಮಾಡಕ್ ಹೋಗ್ಬೇಡಿ. ಇಲ್ಲಿರೋರು ಮೊದಲು ಕನ್ಸು ಬರೀರಿ. ಇನ್ ಕೇಸ್ ಬರ್ದಿಲ್ಲ ಅಂದ್ರೂ ಒಂದು ಬುಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಬುಕ್ ಅಲ್ಲಿ ನಿಮ್ಮ ಕನ್ಸುಗಳನ್ನ ಬರೀರಿ. ಯಾರು ಫಸ್ಟ್ ಮೊದಲನೇ ಬೇಕಾಗಿರೋದು ನಿಮ್ಮ ಕನ್ಸನ್ನ ಬರೀರಿ, ಆಮೇಲೆ ಮೈಂಡ್ ಹಾಕೊಳ್ಳಿ, ನಂತರ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೋಸ್ಕರ ಪ್ಲಾನ್ ಮಾಡಿ. ಬೇಸಿಕ್ ಪ್ರಿನ್ಸಿಪಲ್. ನಾನು ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಬಟ್ಟೆ ಹಾಕಿದ್ರೆ ಡಿಎಫ್ಎನ್ಸ್ ಒಂದು ಗುಂಡಿ ಹಾಕಿಲ್ಲ, ಎರಡನೇ ಗುಂಡಿ ಹಾಕಿದ್ರೆ ಏನಾಗ್ಬೋದು, ನನ್ ಮೇಲ್ಗಡೆ ಗುಂಡಿ ಪ್ರಾಪರ್ ಆಗಿಲ್ಲ, ಮೇಲ್ಗಡೆ ಗುಂಡಿ ಹಾಕಿದ್ದೀನಿ, ಕೆಳಗಡೆ ಗುಂಡಿ ಹಾಕಿದ್ರೆ ಮಧ್ಯೆ ಗುಂಡಿ ಬಿಟ್ರೆ ಏನಾಗ್ಬೋದು, ಅದು ಏನಾಗುತ್ತೆ, ಬ್ರೇಕ್ ಆಗ್ತದೆ ಡಿಎಫ್ಎನ್ಸ್. ಯಾಕಂದ್ರೆ ಒಂದು ಸಕ್ಸಸ್ ಸ್ಟೋರಿ ಡ್ರೀಮ್ಸ್ ಗಳನ್ನ ಮೊದಲನೇ ಬರೀದೇನೆ ಸರ್ ನಾ ಇನ್ನೊಂದಕ್ಕೆ ಫೈಟ್ ಮಾಡ್ತೀನಿ, ಇಲ್ಲ ಡಿಎಫ್ಎನ್ಸ್. ಮೊದಲನೇದು ನೀವು ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ ನಿಮ್ಮ ಕನ್ಸುಗಳನ್ನ ಬುಕ್ ಅಲ್ಲಿ ಬರೆಯೋದು. ಅದ್ರ ಜೊತೆಗೆ ಇನ್ನೂ ಒಂದು, ನೀವು ಕನ್ಸುಗಳನ್ನ ತೆಗೆದುಬೇಕಾದ್ರೆ ಒಂದು ಪೋಸ್ಟ್ ಮಾಡ್ಕೊಂಡು, ನೀವ್ ಎಲ್ಲಿ ಮಲಗ್ತೀರಾ ಅಲ್ಲಿ ಕನ್ಸನ್ ಪೋಸ್ಟ್ ಮಾಡ್ಕೊಂಡು. ನೀವು ತಮಾಷೆ ಅನ್ಸ್ಬೋದು, ಬಟ್ ಸಕ್ಸಸ್ ತುಂಬಾ ಹತ್ರಕ್ಕೆ ಬರುತ್ತೆ ಡಿಎಫ್ಎನ್ಸ್. 5 ವರ್ಷಕ್ಕೆ ಮಾಡೋರು 3 ವರ್ಷಕ್ಕೆ ಸಕ್ಸಸ್ ನೋಡ್ತೀರಾ, 3 ವರ್ಷಕ್ಕೆ ಮಾಡೋರು ನಿಮ್ಗೆ 1 ವರ್ಷಕ್ಕೆ ಸಕ್ಸಸ್ ಆಗ್ತಾರೆ. ಕೆಲವರು ಹೇಳ್ತಾರೆ ಸರ್ ಇದೆಲ್ಲ ಮಾಡ್ಬೇಕಂತ, ನೀವು ಚಿಕ್ಕ ವಿಚಾರನ ಹುಚ್ಚರಾಗಿ ಕೆಲಸ ಮಾಡಿದ್ರೆ, ಹುಚ್ಚರಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಇದೆಲ್ಲ ತಮಾಷೆ ಅನ್ಸುತ್ತೆ. ಕೆಲವು ಸರಿ ನಿಜವಾಗ್ಲೂ ಇದಾಗುತ್ತೆ ಸರ್ ಅಂತ. ಸಕ್ಸಸ್ ಆಗಿರೋ ಗ್ಲೋಬಲ್ ಲೀಡರ್ಸ್ ನೀವು ಯಾರಾದ್ರೂ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಫಸ್ಟ್ ಕನ್ಸುಗಳನ್ನ ನೆನ್ಸ್ಕೋತಾರೆ, ಕನ್ಸುಗಳನ್ನ ಅವ್ರು ಬರೀತಾರೆ, ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಡಿಎಫ್ಎನ್ಸ್. ಹಾಗಾಗಿ ಕನ್ಸನ್ನ ಅಡಿಬಲ್ ಬಸವರಾಜ್ ಸರ್ ಎಸ್ ಸರ್. ಮೊದಲನೇದು ಡ್ರೀಮ್ಸ್ಗಳು. ಅದಕ್ಕೆ ಅಬ್ದುಲ್ ಕಲಾಂ ಜಿ ಹೇಳ್ತಾರೆ ಕನ್ಸೇನ್ ಅಂತ ಹೇಳಿದ್ರೆ ಮಲಗಿದಾಗ ಬರ ಅಂತ ಕನ್ಸಲ್ಲ, ಮಲ್ಕೊಳ್ಳಕ್ಕೆ ಯಾವ್ದೋ ಜಾಗನೇ ಬಿಡಬಾರ್ದು, ಅಥವಾ ಮಲ್ಕೊಳ್ಳಕ್ಕೆ ಅವಕಾಶನ ಕೊಡಬಾರ್ದು, ಅದು ನಿಜವಾದ ಕನ್ಸು ಅಂತ ಹೇಳಿ ಡಿಎಫ್ಎನ್ಸ್. ಹಾಗಾಗಿ ಡೈರೆಕ್ಟ್ ಇಂಡಸ್ಟ್ರಿಯಲ್ಲಿ 3 ಸ್ಟೆಪ್ಸ್. ಮೊದಲನೇದು 3 ಮೂರು ಡ್ರೀಮ್ಸ್ ಗಳಿದೆ. ಅದರಲ್ಲಿ ಒಂದು ಶಾರ್ಟ್ ಟರ್ಮ್ ಡ್ರೀಮ್ಸ್ ಇರ್ಬೋದು, ಇನ್ನೊಂದು ಏನೋ ಮಿಡ್ ಟರ್ಮ್ ಡ್ರೀಮ್ಸ್ ಇರ್ಬೋದು, ಲಾಂಗ್ ಟರ್ಮ್ ಡ್ರೀಮ್ ಇರ್ಬೋದು ಡಿಎಫ್ಎನ್ಸ್. ಈ ಡ್ರೀಮ್ಸ್ ಗಳು ಒಂದು ನೀವು ಬರೆದಾಗ ನೀವು ಅದನ್ನ ಡಿವೈಡ್ ಮಾಡ್ಕೊಳ್ಳಿ. ಶಾರ್ಟ್ ಟರ್ಮ್ ಡ್ರೀಮ್ಸ್ ಏನು, ಅಥವಾ ಮಿಡ್ ಟರ್ಮ್. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಗ್ರೋತ್ ಆಗ್ಬೇಕಾದ್ರೆ 5 years ಒಬ್ಬ ಕರೋಡ್ಪತಿ ಆಗ್ಬೇಕಾದ್ರೆ ಮೊದಲನೇ ಬೇಸಿಕ್ ಪ್ರಿನ್ಸಿಪಲ್ ಇದು ಡಿಎಫ್ಎನ್ಸ್. ಕೆಲವರು ಹೇಳ್ತೀವಿ ಇಲ್ಲ ಸರ್ ನಮ್ಮ ಮನೆ ಕಟ್ಬಿಡ್ತೀನಿ. ಬಹಳ ಖುಷಿ ವಿಚಾರ ಅಂದ್ರೆ ನೀವು ಮನೇನು ಕಟ್ತೀರಿ, ಕಾರ್ನು ತಗೋತೀರಿ, ನಾಳೆ ಫಾರಿನ್ಗೂ ಹೋಗಿದ್ ಬರ್ತೀರಿ. ಬಟ್ ಒಂದು ಚಿಕ್ಕ ಕೆಲಸಗಳು ಮೊದಲನೇದು ಏನೇನಿದೆ ಕನ್ಸುಗಳನ್ನ ಫುಲ್ಫಿಲ್ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ದೊಡ್ಡದು ನಿಮ್ಗೆ ಹತ್ರ ಬರಕ್ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ಮೊದಲನೇದು ಬೇಸಿಕ್ ಡ್ರೀಮ್ಸ್ ಗಳೇನಿದೆ, ಮೊದಲನೇ ಡ್ರೀಮ್ಸ್ ಗಳೇನಿದೆ, ತುಂಬಾ ಜನ ಕೇಳುತ್ತೆ ಇದು ಚಿಕ್ಕದ ಅನ್ನಿಸ್ಬೋದು. ಕೆಲವ್ರ ಹತ್ರ ಲ್ಯಾಪ್ಟಾಪ್ ಇದೆ ಅಥವಾ ಬ್ರಾಂಡೆಡ್ ಶೂಟ್ ಇದೆ, ಸರ್ ಇಲ್ಲ ಸರ್ ನನ್ನ ಹತ್ರ 2 wheeler ಇದೆ, ನೋ ಪ್ರಾಬ್ಲಮ್ ಡಿಎಫ್ಎನ್ಸ್. ಬಟ್ ಕನ್ಸನ್ ಬರ್ದಿರಿ, ಅದು ಫುಲ್ಫಿಲ್ ಆಗಿದ್ರೆ ಒಂದು ಟಿಕ್ ಮಾರ್ಕ್ ಹಾಕಿ, ಎಸ್ ಇದನ್ನ ನಾನು ಫುಲ್ಫಿಲ್ ಆಗಿದೆ, ಆಲ್ರೆಡಿ ಬಿಸ್ನೆಸ್ ಬರೋಕ್ಕಿಂತ ಮುಂಚೆ ನಂಗೆ ಚೆನ್ನಾಗಿದೆ ಅಂದ್ರೆ ವೆಲ್ ಅಂಡ್ ಗುಡ್, ಬಹಳ ಖುಷಿ ವಿಚಾರ. ಬಟ್ ಇನ್ ಕೇಸ್ ಇಲ್ಲ ಅಂತ ಹೇಳಿದ್ರೆ ಈ ಕನ್ಸುಗಳನ್ನ ಫುಲ್ಫಿಲ್ ಮಾಡದೆ ಇನ್ನೊಂದು ಕನ್ಸುಗಳಿಗೆ ನೀವೇನ್ ಹೇಳ್ತೀವೋ ಅದಕ್ಕೆ ಕನ್ಸಿಟ್ಕೊಳ್ಳೋಕ್ಕಿಂತ ಮೊದಲನೇ ಡ್ರೀಮ್ಸ್ ಯಾವ್ದು ಅಂತ ಹೇಳಿದ್ರೆ ಒಂದು ಚಿಕ್ಕದಾದ ಒಂದು ಬ್ರಾಂಡೆಡ್ ಲ್ಯಾಪ್ಟಾಪ್ ಇರ್ಬೋದು. ಡಿಎಫ್ಎನ್ಸ್ ಕನ್ಸನ್ನ ಬರ್ದಿಡಿ, 100% ಫುಲ್ಫಿಲ್ ಮಾಡ್ತೀರಾ ಡಿಎಫ್ಎನ್ಸ್. ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಬ್ರಾಂಡೆಡ್ ಶೂಟ್. ತುಂಬಾ ಚೆನ್ನಾಗಿ ಕಾಣ್ಬೇಕು, ಯಾಕಂದ್ರೆ ಈ ಬಿಸ್ನೆಸ್ಗೆ ಸೆಲೆಬ್ರಿಟಿ ಇದ್ದಂಗೆ ಹೀರೋ ತರ ಕಾಣಕ್ ಸ್ಟಾರ್ಟ್ ಮಾಡಿ. ಅದಕ್ಕೆ ಯಾವಾಗಲೂ ಹೇಳ್ತಾರೆ ಶ್ರೀಮಂತರ ಆಗಕ್ಕಿಂತ ಮುಂಚೆ ಶ್ರೀಮಂತರಾಗ ಆಟಿಟ್ಯೂಡ್ ಬೆಳೆಸ್ಕೊಳ್ಳಿ, 100% ಶ್ರೀಮಂತರ ಆಗ್ತೀರಾ ಅಂತ. ಕೆಲವ್ರು ಹೇಳ್ತಾರೆ ದುಡ್ಡು ಬಂದ್ಬಿಡ್ಲಿ ಆಮೇಲೆ ಆಗ್ತೀನಿ, ಇಲ್ಲ ಡಿಎಫ್ಎನ್ಸ್ ಫಸ್ಟ್ ಪರ್ಚೇಸ್ ಮಾಡಿ ಆಮೇಲೆ ದುಡ್ಡು ಬರುತ್ತೆ. ಕೆಲವ್ರು ಹೇಳ್ತಾರೆ ತೆಂಗಿನ ಮರ ಫಸ್ಟ್ ಫಲ ಕೊಡ್ಬೇಕಂತ, ಫಸ್ಟ್ ನೀರ್ ಹಾಕ್ಬೇಕು ಆಮೇಲೆ ಫಲ ಕೊಡೋದು ಅಂತ. ಹಾಗಾಗಿ ಕನ್ಸುಗಳನ್ನ ನೀವು ಬರಿತಾ ಹೋಗ್ಬೇಕು. ಸರ್ ನಾನು ಬ್ಲೇಸರ್ ಆಗ್ತೀನಿ, ಆಟೋಮೆಟಿಕ್ ಶ್ರೀಮಂತರಾಗಂತ ಆಟಿಟ್ಯೂಡ್ ಬಿಲ್ಡ್ ಆಗ್ತದೆ. ನೀವು ನೆಕ್ಸ್ಟ್ ಇನ್ನೊಂದು ಕನ್ಸಿದೆ, ಒಂದು 2 wheeler ಪರ್ಚೇಸ್ ಮಾಡಬೇಕು. ನಿಮ್ಮ ಹತ್ರ ಯಾವ್ದಾದ್ರು ಸೆಕೆಂಡ್ಸ್ ಗಾಡಿ ಇದ್ರೆ, ಸೆಕೆಂಡ್ಸ್ ಆಲ್ರೆಡಿ ಇದೆ ಸರ್ ನಾನು ಮತ್ತೆ ಇನ್ಯಾವ್ದಕ್ಕೆ ಹೋಗ್ಬೇಕು, ಇನ್ನೊಂದು ಹೊಸ ಗಾಡಿ ಪರ್ಚೇಸ್ ಮಾಡಿ ಡಿಎಫ್ಎನ್ಸ್ 2 wheeler. ಅಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ ನೀವು ಬಂದಿರೋದು ಶ್ರೀಮಂತರ ಆಗ್ಲಿಕ್ಕೆ, ಸರ್ವೈವ್ ಆಗ್ಲಿಕ್ಕಲ್ಲ ಡಿಎಫ್ಎನ್ಸ್. ಸರ್ವೈವ್ ಆಗೋದಿದ್ರೆ ಅವಶ್ಯಕತೆ ಇಲ್ಲ, ಭಗವಂತ ನಿಮ್ಗೆ ಚೆನ್ನಾಗಿ ಕೊಟ್ಟಿದ್ದಾನೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ಡಿಫರೆಂಟ್ ಕಾನ್ಸೆಪ್ಟ್ ಅದರ್ ಇಂಡಸ್ಟ್ರಿ ಡಿಎಫ್ಎನ್ಸ್. ಬೇರೆ ಇಂಡಸ್ಟ್ರಿ ಕಂಪೇರ್ ಮಾಡಕ್ಕೆ ಚಾನ್ಸ್ ಇಲ್ಲ, ಈ ಇಂಡಸ್ಟ್ರಿ ಅದನ್ನು ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನಿಮ್ಮ ಹತ್ರ ಒಂದು 2 wheeler ಇದೆಯಾ, ಹಳೆಯದಿದೆ ಸರ್ ಒಂದು ಗಾಡಿ ಚೇಂಜ್ ಮಾಡಿ ಹೊಸ ಗಾಡಿ ಪರ್ಚೇಸ್ ಮಾಡಿ. ಅಂದ್ರೆ ನಾನು ಹೇಳೋದು ಬೇಸಿಕ್ ಡ್ರೀಮ್ಸ್ ಗಳು ಏನಿದೆಯಲ್ಲ ಡಿಎಫ್ಎನ್ಸ್ ಅದನ್ನ ಫುಲ್ಫಿಲ್ ಮಾಡ್ಕೋತಾ ಇನ್ನೊಂದು ಡ್ರೀಮ್ಸ್ ಗಳಿಗೆ ನೀವು ಬರಕ್ಕೆ ಪ್ಲಾನ್ ಮಾಡಿ. ಇದು ಬೇಸಿಕ್ ಡ್ರೀಮ್ಸ್ ಗಳು. ಸೆಕೆಂಡ್ ಇನ್ನೊಂದು ಮಿಡ್ ಸೆಗ್ಮೆಂಟ್ ಏನ್ ಬರುತ್ತಲ್ಲ, ಅವಾಗ ನಮ್ಮ ಹತ್ರ ಇವತ್ತು ಏನ್ ಕಾರ್ಗಳಿದೆ ಡಿಎಫ್ಎನ್ಸ್ ಇದನ್ನ ಬರ್ದೋದಕ್ಕೆ, ಈ ಕನ್ಸನ್ನ ಕಂಡಿದ್ದಕ್ಕೆ ನೆಕ್ಸ್ಟ್ ಲೆವೆಲ್ ರೀಚ್ ಆಗ್ಲಿಕ್ಕೆ ನಮ್ಗೆ ಸಾಧ್ಯ ಆಯ್ತು. ಫಾರ್ ಎಕ್ಸಾಂಪಲ್ ಇದು ಮಿಡ್ ಟರ್ಮ್ ಆಗ್ಬೋದು ಸರ್, ಇವೆಲ್ಲ ಬೇಸಿಕ್ ಕಂಪ್ಲೀಟ್ ಆಯ್ತು, ನೆಕ್ಸ್ಟ್ ಯಾವ ಕನ್ಸು ಸರ್ ಅಂತ. ಇದೇನಿಲ್ಲ, ಜಸ್ಟ್ ಸೆಕೆಂಡ್ ಇಯರ್ ಬರೋ ಅಷ್ಟೊತ್ತಿಗೆ ಡಿಎಫ್ಎನ್ಸ್ ಇನ್ನೂ ಒಂದು ಬಲೋನ ಕಾರ್ ಆಗಿರ್ಬೋದು, ಚಿಕ್ಕದು ಒಂದು ಕಾರ್ಗಳು ಏನ್ ಮಿಡ್ ಸೆಗ್ಮೆಂಟ್ ಕಾರ್ ಇದೆ ನಮ್ಮ ರವೀಂದ್ರ ಸರ್ ಹತ್ರ, ಇನ್ನೋವಾ ಕಾರ್ದು ಇನ್ನೊಂದು ಡ್ರೀಮ್ ರೆಡಿ ಮಾಡ್ಕೊಡಿ, ನಾಮ್ದು ಇದೇ ತರದ ಒಂದು ಕಾರ್ನ ಪರ್ಚೇಸ್ ಮಾಡ್ಬೇಕಂತ. ಅದ್ರ ಜೊತೆಗೆ ಡಿಎಫ್ಎನ್ಸ್ ನೆಕ್ಸ್ಟ್ ಇನ್ನೊಂದು ಕಾರ್ ಇದೆ, ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ನಾನು ಯಾಕೆ ಇದನ್ನ ಪರ್ಚೇಸ್ ಮಾಡಬಾರ್ದು. ಈ ಪ್ರಶ್ನೆ ನೀವೇನೇ ಕೇಳ್ಕೊಡಿ ಡಿಎಫ್ಎನ್ಸ್, ಇದು ನನಗಲ್ದೆ ಇನ್ಯಾರಿಗೆ. ಆರ್ಡಿನರಿ ಪರ್ಸನ್, ನಾವ್ ಇವತ್ತು ಆರ್ಡಿನರಿ ಇರ್ಬೋದು, ಬಟ್ ಎಕ್ಸ್ಟ್ರಾ ಆರ್ಡಿನರಿ ಆಗ್ಲಿಕ್ಕೆ ಒಂದು ಎಕ್ಸಾಂಪಲ್ ಇದೆ, ರವೀಂದ್ರ ನಮ್ಮ ರಾಜು ಸರ್ ಎಕ್ಸಾಂಪಲ್ ಆಗಿರ್ಬೋದು. ಡಿಎಫ್ಎನ್ಸ್ ಇದನ್ನ ಯಾಕೆ ಪರ್ಚೇಸ್ ಮಾಡಕ್ಕಾಗಲ್ಲ? ಪ್ರತಿಯೊಬ್ಬ ಸಕ್ಸಸ್ ಸ್ಟೋರಿ ಯಾರೆಲ್ಲ ಇಟ್ಕೊಂಡಿದ್ದಾರೆ ಡಿಎಫ್ಎನ್ಸ್ ಇವರೆಲ್ಲ ಮಾಡಿದ ಕೆಲಸ ಅಷ್ಟೇ. ಮೊದಲನೇದು ಬೇಸಿಕ್ ಅಂದ್ರೆ ಮೊದಲನೇದು 6 month ಏನಿದೆ ಅದು ಬೇಸಿಕ್ ಡ್ರೀಮ್ಸ್ ಗಳು, ಸೆಕೆಂಡ್ ಮಿಡ್ ಟರ್ಮ್ ಡ್ರೀಮ್ಸ್ ಗಳು, ಮತ್ತೆ ಲಾಂಗ್ ಟರ್ಮ್ ಡ್ರೀಮ್ಸ್ ಗಳು. ಡಿಎಫ್ಎನ್ಸ್ ಇದನ್ನ ಯಾಕೆ ಬರೆಯಕ್ಕಾಗಲ್ಲ, ಯಾಕೆ ಮಾಡಕ್ಕಾಗಲ್ಲ?
ಫಸ್ಟ್ ಬರೆದ್ರಿ, ಮೈಂಡ್ ಹಾಕೊಂಡ್ರಿ, ಆಮೇಲೆ ಇಂಪ್ಲಿಮೆಂಟ್ ಮಾಡಿದ್ರಿ. ಇಂಪ್ಲಿಮೆಂಟ್ ಮಾಡೋದ್ರ ಜೊತೆಗೆ ಇದು ನಿಮ್ಗೆ ಡ್ರೀಮ್ಸ್ ಕಮ್ ಟು ರಿಯಾಲಿಟಿ, ಅದು ಡ್ರೀಮ್ಸ್ ಕಮ್ ಟು ಟ್ರೂ DFN ಚಕ. ಹಾಗಾಗಿ ನೆಕ್ಸ್ಟ್ ಇನ್ನೊಂದು ಡ್ರೀಮ್ಸ್ 100% ಫುಲ್ಫಿಲ್ ಆಗುತ್ತೆ. ಯಾಕಂದ್ರೆ ಅದಕ್ಕೆ ಎಕ್ಸಾಂಪಲ್ ಅರವಿಂದ್ ಸೂರಿ ಸರ್ ಆಗಿರ್ಬೋದು, ರವೀಂದ್ರ ಸರ್ ಆಗಿರ್ಬೋದು, ನಾವುಗಳು ಯಾರು NTC ಅಂಡ್ ಅಬೌವ್ ಇದೀವಿ DFN ಇದನ್ನ 5 ವರ್ಷದಿಂದ ಕನ್ಸ್ಕೊಂಡದಕ್ಕೆ ಇವತ್ತು ಫುಲ್ಫಿಲ್ ಆಗುತ್ತೆ. ಇವತ್ತು ನೆಕ್ಸ್ಟ್ ಇಯರ್ ಬರೋ ಅಷ್ಟೊತ್ತಿಗೆ ನನಗೂ ಹೋಪ್ ಇದೆ, ಇಲ್ಲಿ ಇರೋಂತ ಈಚ್ ಅಂಡ್ ಎವ್ರಿ NTC ಅಂಡ್ ಅಬೌವ್ ಲೀಡರ್ಸ್ ಒಬ್ಬೊಬ್ಬರ ಹತ್ರ ಸ್ವಂತವಾದ ಅವ್ರಿಗೆ ಇಷ್ಟಪಟ್ಟಂತ ಒಂದು ಮನೆನ ಕಟ್ಟಿರ್ತೀವಿ DFN. ಯಾಕೆ ಇದು ಸಾಧ್ಯ ಆಯ್ತು ಅಂತ ಹೇಳಿದ್ರೆ, ಬಿಗಿನಿಂಗ್ ಅಲ್ಲಿ ಬೇಸಿಕ್ ಪ್ರಿನ್ಸಿಪಲ್ ನ ಫಾಲೋ ಮಾಡಿದ್ವಿ. ನಾವು ಹೇಳಿದ್ವಿ ಇಲ್ಲ ಸರ್ ಎಲ್ಲ ಗೊತ್ತು ಬಿಡು ಅಂತ ಎಲ್ಲೂ ಹೇಳಿಲ್ಲ. ಬೇಸಿಕ್ ಅನ್ನ ನಾವು ಹೇಳಿದಾಗ ಯಾವಾಗ್ಲೂ ಹೇಳ್ತೀವಿ ಅಂದ್ರೆ ಬ್ಲೈಂಡ್ ಆಗಿ ಕೆಲಸ ಮಾಡ್ಬೇಕು, ಬ್ಲೈಂಡ್ ಆಗಿ ಡಿಸಿಷನ್ ತಗೋಬೇಕು. ಯಾಕಂದ್ರೆ ಸಕ್ಸಸ್ ಸ್ಟೋರಿಗಳು ಒಂದಿದ್ದಾಗ ಬ್ಲೈಂಡ್ ಅವಶ್ಯಕತೆ ಇಲ್ಲ, 1000 ಇದ್ದಾಗ ಬ್ಲೈಂಡ್ ಆಗಿ ಡಿಸಿಷನ್ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್ DFN. ಬಿಗಿನಿಂಗ್ ಅಲ್ಲಿ ನಾವು ತಗೊಂಡವಲ್ಲ ಒಂದು ಡಿಸಿಷನ್ DFN ಇವತ್ತು ನಮ್ಮ ಈ ಕನ್ಸುಗಳನ್ನ ನನ್ಸ್ ಮಾಡ್ಕೊಳಕ್ ಜಾಗ ಆಯ್ತು. ಅದು ಎಲ್ಲಿಂದ ಅಂದ್ರೆ ಬರ್ದಿದ್ವಿ, ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಈ ವರ್ಷ ಎಂಡ್ ಆಗಷ್ಟೊತ್ತಿಗೆ 2022 ನನಗೊಪ್ಪಿದೆ ಇಲ್ಲಿರೋಂಥ NTC ಅಂಡ್ ಅಬೌವ್ ಲೀಡರ್ಸ್ DFN ಎಲ್ಲರೂ ಕೂಡ ಸ್ವಂತ ಅವ್ರದೇ ಆದ ಮನೆನ ನಾವು ಕಟ್ಟಿರ್ತೀವಿ DFN. ಅದು ಯಾಕೆ ಸಾಧ್ಯ ಆಯ್ತು ರಿಪೀಟ್ ಮಾಡ್ತೀನಿ. ಬಿಗಿನಿಂಗ್ ಅಲ್ಲಿ ನಾವು ಬರ್ದ್ವಿ, ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಒಂದು ಕನ್ಸನ್ನ ಬರ್ದಿಟ್ಕೊಳ್ಳಿ ಇವತ್ತಿಂದ, ದಯವಿಟ್ಟು ತಮಾಷೆಗೆ ತಗೋಬೇಡಿ. ನಿಮ್ಮ ಲೈಫ್ ಒಂದು ನೀವು ಬರೆಯಂತ ಬರವಣಿಗೆ. ಯಾಕಂದ್ರೆ ನೀವು ಬರ್ದಾಗ ಸಬ್ ಕಾನ್ಸಿಯಸ್ ಮೈಂಡ್ ಫೀಡ್ ಆಗುತ್ತೆ, ನಾನು ಲೈಫಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕಂತ. ಅವಾಗ ಯಾವಾಗ್ಲೂ ಅನ್ಸುತ್ತೆ, ನಾನು ಪದೇ ನಿಮ್ಗೆ ಅನ್ಸುತ್ತೆ ಇದನ್ನ ಸಾಧನೆ ಮಾಡ್ಬೇಕು. ಆ ಗುಗ್ಗಲ್ ಇದ್ದಾಗ ಮಾತ್ರ ನಿಮ್ ಸಕ್ಸಸ್ ಅನ್ನ ತುಂಬಾ ಹತ್ತಿರದಲ್ಲಿ ತಗೊಳಕ್ಕೆ ಸಾಧ್ಯ DFN. ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ತೀನಿ. ಸೆಕೆಂಡ್ ಸಕ್ಸಸ್ ಮಂತ್ರ ಮೈಂಡ್ ಸೆಟ್. ಸ್ಕಿಲ್ ಬೇರೆ, ಮೈಂಡ್ ಸೆಟ್ ಬೇರೆ DFN. ಈ ಬಿಸ್ನೆಸ್ ಮಾಡ್ಬೇಕಾದಾಗ ಸರ್ ನನ್ಗೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಯಾವ್ದು ಇಲ್ಲ DFN. ಸಕ್ಸಸ್ ಆಗ್ತೀನಿ ಹೇಳೋದು ಒಂದು ಮೈಂಡ್ ಸೆಟ್ ನೀವು ಇಟ್ಕೊಂಡು ಬನ್ನಿ, ಈಚೆ ಕಡೆಗೆ 100% ಸಕ್ಸಸ್ ಆಗ್ತೀರಾ. ಸರ್ ಅವ್ರು ಚೆನ್ನಾಗಿ ಮಾತಾಡೋ ಗೊತ್ತಿದೆ ಸರ್, ಅವ್ರಿಗಾದ್ರೂ ತುಂಬಾ ಟ್ಯಾಲೆಂಟ್ ಇದೆ ಸರ್, ಇವ್ರ ಟ್ಯಾಲೆಂಟ್ ಇದೆ, ಅವ್ರ ಟ್ಯಾಲೆಂಟ್ ಇದೆ, ಇದು ಯಾವ್ದು ಸಬ್ಜೆಕ್ಟ್ ಇಲ್ಲ DFN. ಸಾಧ್ಯ ಮಾಡ್ತೀನಿ ಅನ್ನೋ ಛಲ ಒಂದು ಮೈಂಡ್ ಸೆಟ್ ಜೊತೆಗೆ ನೀವು ಬರೋದೇ ಆದ್ರೆ DFN 100% ಸಕ್ಸಸ್ ಆಗ್ತೀರಿ. ಮೈಂಡ್ ಸೆಟ್ ಬೇರೆ, ಸ್ಕಿಲ್ ಬೇರೆ, ನಾಲೆಡ್ಜ್ ಬೇರೆ DFN. ಹಾಗಾಗಿ ಮೈಂಡ್ ಸೆಟ್ ಜೊತೆಗೆ 2 ಸಕ್ಸಸ್ ಮಾತ್ರ 100% 5 ವರ್ಷ ಕರೋಡ್ಪತಿ ಆಗ್ತೀನಿ ಈ ಛಲದ ಮೇಲೆ ಬಂದ್ರೆ ಮಾತ್ರ. ಅದಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ ಜ್ಞಾನಿಗಳು ಏನ್ ಹೇಳ್ತೀವಿ ಈ ಮೈಂಡ್ ಸೆಟ್ ಅಂತ ಹೇಳಿದ್ರೆ ಕೆಲವ್ರು ಹೇಳ್ತಾರೆ ನಾಲೆಡ್ಜ್ ಇಲ್ಲ ನಂಗಿಲ್ಲ, ಆದ್ರೂ ಕೆಲವರೆಲ್ಲ ಏನೇನೂ ಇಲ್ಲ ಅವ್ರ ಹತ್ರ ನಾಲೆಡ್ಜ್, ಆದ್ರೂ 100 ಕೋಟಿ 200 ಕೋಟಿ 1000 ಕೋಟಿ ಯಾಕೆ ಮಾಡಿರ್ತಾರೆ ಅಂದ್ರೆ ಅವ್ರ ಮೈಂಡ್ ಸೆಟ್ ಜೊತೆ ಇರ್ತಾರೆ DFN. ಯಾವಾಗ್ಲೂ ಮೈಂಡ್ ಸೆಟ್ ಒಂದೇ, ನಾ ಏನಾದ್ರು ಅಚೀವ್ ಮಾಡ್ಬೇಕು, ಏನಾದ್ರು ಸಾಧನೆ ಮಾಡ್ಬೇಕು ಲೈಫಲ್ಲಿ, ಒಂದು ಬೇರೆಯವ್ರನ್ನ ನೋಡಿದ್ರೆ ಒಂದು ಡಿಫ್ರೆಂಟ್ ಬದುಕಬೇಕನ್ನೋ ಮೈಂಡ್ ಸೆಟ್ ಇರ್ತಾರೆ DFN. ಅವ್ರು ಮಾತ್ರ ಸಕ್ಸಸ್ ಆಗ್ತಾರೆ. ಹಾಗಾಗಿ ಸೆಕೆಂಡ್ ಸಕ್ಸಸ್ ಮಂತ್ರ ಯಾವ್ದು ಅಂತ ಹೇಳಿದ್ರೆ DFN ಒಂದು ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಳ್ಳಿ. ಯಾಕಂದ್ರೆ ಸರ್ವೈವ್ ಆಗಿ ಬದುಕಿದ್ದು ಸಾಕು DFN. ಒಂದು ಸಾಧನೆ ಮಾಡಬೇಕಾದ್ರೆ ಆ ಸಾಧನೆ ಮಾಡಂತ ಮೈಂಡ್ ಸೆಟ್ ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ DFN. ಹಾಗಾಗಿ ನ್ಯೂ ಮೈಂಡ್ ಸೆಟ್ ನ್ಯೂ ರಿಸಲ್ಟ್ ವೆರಿ ಇಂಪಾರ್ಟೆಂಟ್. ಕೆಲವರು ಎಲ್ಲ ಹೇಳ್ತಾರೆ ನಂದು ಹಳೆ ಮೈಂಡ್ ಸೆಟ್ ಸೂಪರ್ ಆಗಿದೆ ಸರ್ ಅಂತ. DFN ಅದು ವರ್ಕ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ 10 ವರ್ಷಕ್ಕೆ ಒಂದು ಟ್ರೆಂಡ್ ಚೇಂಜ್ ಆಗ್ಬೇಕಾದ್ರೆ ಮನ್ಸು ಬದಲಾಗ್ಲೇಬೇಕು. ಮೈಂಡ್ ಬದಲಾಗಿಲ್ಲ ಅಂತ ಹೇಳಿದ್ರೆ ಸಾಧನೆಗಳು ಬದಲಾಗಕ್ಕೆ ಚಾನ್ಸ್ ಇಲ್ಲ DFN. ಹಾಗಾಗಿ ನ್ಯೂ ಮೈಂಡ್ ಸೆಟ್ ನ್ಯೂ ರಿಸಲ್ಟ್ DFN. ನ್ಯೂ ಮೈಂಡ್ ಸೆಟ್ ನ್ಯೂ ರಿಸಲ್ಟ್. ಹಾಗಾಗಿ ಏನಾದ್ರೂ ಮೈಂಡ್ ಸೆಟ್ ನ್ಯೂ ಮೈಂಡ್ ಸೆಟ್ ಏನಿದೆ, ನ್ಯೂ ರಿಸಲ್ಟ್ ಏನ್ ಕಾಣ್ಬೋದು ಅಂತ ಹೇಳಿದ್ರೆ DFN ಇವತ್ತು ಕಾಲಕ್ಕೆ ಬದಲಾಗಿ ಚೇಂಜ್ ಆಗ್ತಾನೆ ಇರಬೇಕು ಮೈಂಡ್ ಸೆಟ್. ಫಾರ್ ಎಕ್ಸಾಂಪಲ್ ಒಂದು ಟೆಕ್ನಾಲಜಿ ಇವತ್ತು 10% ಇರುವಂತ ಟೆಕ್ನಾಲಜಿಗಳು ಈಗ ನೀವು ಎಲ್ಲಿ ಕೂತಿದ್ವಿ, ಝೂಮ್ ಮೀಟಿಂಗ್ ಕೂತಿದ್ವಿ DFN. ಸ್ವಲ್ಪ ಮೈಂಡ್ ಸೆಟ್ ಜೊತೆಗೆ ನ್ಯೂ ರಿಸಲ್ಟ್ ಜೊತೆಗೆ ನ್ಯೂ ಮೈಂಡ್ ಸೆಟ್ ನ್ಯೂ ರಿಸಲ್ಟ್. ಹಾಗಾಗಿ ಮುಂಚೆ ನಮ್ಮ ತಂದೆಗಳೇನಾದ್ರು ಆಸ್ತಿ ಮಾಡಿದ್ರೆ ಅವ್ರು 10 ವರ್ಷ ಬೇಕಾಗಿದ್ದಂತೆ ಅದನ್ನ ಖಾಲಿ ಮಾಡ್ಲಿಕ್ಕೆ. ಬಟ್ ಇವತ್ತೇನಾಗಿದೆ, ನಮ್ಮ ತಾತ ಮಾಡಿದಂತ ಆಸ್ತಿ ಅಥವಾ ನಾವು ಮಾಡಿದಂತ ಆಸ್ತಿ ನಮ್ಮ ಮಕ್ಳಿಗೆ ಕರಗಿಸ್ಬೇಕಾದ್ರೆ 5 ನಿಮಿಷ ಸಾಕಂತೆ. ಅಂದ್ರೆ ನನ್ನ ಪಾಯಿಂಟ್ ಏನಂದ್ರೆ ನ್ಯೂ ಟೆಕ್ನಾಲಜಿ ಜೊತೆ ಕೆಲಸ ಮಾಡಿದಾಗ ಮಾತ್ರ ಪ್ರಾಫಿಟ್ ಅನ್ನು ಜಾಸ್ತಿ ಮಾಡಕ್ ಆಗೋವಂಥದ್ದು. ಅಂದ್ರೆ ಆ ಟೆಕ್ನಾಲಜಿ ಜೊತೆ ಏನ್ ಹೇಳ್ತೀವಿ ನ್ಯೂ ಮೈಂಡ್ ಸೆಟ್ ನ್ಯೂ ರಿಸಲ್ಟ್ ಜೊತೆ ಮಾಡಕ್ ಆಗೋದು DFN. ಹಾಗಾಗಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋದಾದ್ರೆ ನಂಬರ್ 3 ಸಕ್ಸಸ್ ಮಂತ್ರ ನೇಮ್ ಲಿಸ್ಟ್ DFN. ಹೊಸಬ್ರಿಗೆ ಹೇಳಿದ್ರೆ ಅನ್ಸುತ್ತೆ ಏನಂದ್ರೆ ಸರ್ ನಾನು ಲೀಸ್ಟ್ ಮಾಡಿದಿನಲ್ಲ, ಕಾಂಟ್ಯಾಕ್ಟ್ ಲಿಸ್ಟ್ ಮಾಡಿದಿನಲ್ಲ, ಮತ್ತೆ ನನ್ಗೇನಾದ್ರು ಕಾಂಟ್ಯಾಕ್ಟ್ ಲಿಸ್ಟ್ ನನಗೆ ಬೇಕಾ ಸರ್? ಅದು ಪದೇ ನೀವು ಹೇಳ್ತಾರೆ ನಾನು ಮೊಬೈಲ್ ಇಟ್ಕೊಂಡಿದ್ದೀನಿ ಸರ್ ನನಗೆ ಹೇಗೆ ಬೇಕಂತ. DFN ಫಾರ್ಚೂನ್ 500 ಕಂಪನಿ ಓನರ್ಸ್, ಜಗತ್ತಿನ ಶ್ರೀಮಂತ ವ್ಯಕ್ತಿಗಳು ಫಸ್ಟ್ ಒಂದು ಕಂಪನಿ ರನ್ ಮಾಡ್ಬೇಕಾದ್ರೆ ಡೇಟಾ ಕಲೆಕ್ಟ್ ಮಾಡ್ತಾರೆ. ಪ್ರತಿಯೊಬ್ಬ ಸಕ್ಸಸ್ ಆಗಿರೋ ಸ್ಟೋರಿನೂ ಇದೆ DFN. ಪ್ರತಿಯೊಬ್ರು ಮಾಡ್ಬೇಕಾಗಿರೋದು ಮೊದಲನೇ ಕೆಲಸ ಡೇಟಾ ಕಲೆಕ್ಟ್ ಮಾಡ್ತಾರೆ ಅನ್ನೋದಾದ್ರೆ DFN ನ್ಯೂ ಸಕ್ಸಸ್ ಆಗ್ಬೇಕಾದ್ರೆ ಮೊದಲನೇದು ಮಾಡ್ಬೇಕಾಗಿರೋದು ನ್ಯೂ ಡೇಟಾ ಕಲೆಕ್ಟ್ ಮಾಡ್ಬೇಕು. ನಿಮ್ಮ ನೇಮ್ ಲಿಸ್ಟ್ ನ ಯಾರು ಮೊಬೈಲ್ ಇಂದ ಬುಕ್ಗೆ ಬರೀತಾರೆ, ಯಾರು ನೇಮನ್ನ ಮೊಬೈಲ್ ಇಂದ ಬುಕ್ಗೆ ಬರೀತಾರೆ DFN ಅವ್ರಿಗೆ ಈ ಬಿಸ್ನೆಸ್ ಇನ್ನೂ ಸಿಂಪಲ್ ಅನ್ಸುತ್ತೆ, ಇನ್ನೂ ಈಸಿ ಅನ್ಸುತ್ತೆ DFN. ಈ ಬಿಸ್ನೆಸ್ ಒಳಗಡೆ 3 ಕಾಂಟ್ಯಾಕ್ಟ್ ನೇಮ್ ಲಿಸ್ಟ್ ನ ಮಾಡಿದ ಕೂಡಲೇ 3 ತಪ್ಪನ್ನು ಎಲ್ಲೂ ಮಾಡಕ್ ಹೋಗ್ಬಾರ್ದು. ಮೊದಲನೇದು ನೇಮ್ ಲಿಸ್ಟ್ ನ ಮಾಡ್ತೀರಿ, ನೇಮ್ ಲಿಸ್ಟ್ ಮಾಡಾದ್ಮೇಲೆ ಮೊದಲನೇ ತಪ್ಪು ಮಿಸ್ಟೇಕ್ ಏನ್ ಮಾಡ್ಬಾರ್ದು, ನೋಟ್ ಮಾಡ್ಕೊಳ್ಳಿ, ನಿಮ್ಗೆ ಹೇಳಕ್ ಅನುಕೂಲ ಆಗುತ್ತೆ. ಮೊದಲನೇದು DFN ಈ ಬಿಸ್ನೆಸ್ ನ ಯಾರಿಗೂ ಫೋನ್ ನಲ್ಲಿ ಓವರ್ ದಿ ಫೋನ್ ಹೇಳ್ಬಾರ್ದು. ಯಾರಿಗೂ ಓವರ್ ದಿ ಫೋನ್
ಹೇಳ್ಬಾರ್ದು, ಅಪರ್ಚುನಿಟಿನ ಹೇಳ್ಬಾರ್ದು, ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ಬೇಕು ಬಿಟ್ರೆ ಫೋನ್ ಇರೋದು ಜಸ್ಟ್ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಲಿಕ್ಕೆ, ಪ್ರೆಸೆಂಟೇಷನ್ ಕೊಡ್ಲಿಕ್ಕಿಲ್ಲ. ಈ ತಪ್ಪು ಯಾರು ಮಾಡಕ್ ಹೋಗ್ಬೇಡಿ, ನೀವು ಮಾಡಬೇಡಿ, ನಿಮ್ ಟೀಮ್ ಅಲ್ಲಿ ಇದ್ದವ್ರನ್ನ ಮಾಡಕ್ ಬಿಡಬೇಡಿ. ನಂಬರ್ 1 ಪಾಯಿಂಟ್. ನಂಬರ್ 2, ಡಿಯರ್ ಫ್ರೆಂಡ್ಸ್, ಈ ಬಿಸ್ನೆಸ್ ನ ಅರ್ಧ ಪ್ರೆಸೆಂಟೇಷನ್ ಯಾರಿಗೂ ಕೊಡಬಾರ್ದು. ನೀವು ನೇಮ್ ಲಿಸ್ಟ್ ಮಾಡಾದ್ಮೇಲೆ ಅರ್ಧ ಪ್ರೆಸೆಂಟೇಷನ್ ಯಾರಿಗೂ ಕೊಡಬಾರ್ದು. ನಂಬರ್ 3 ಬಹಳ ಇಂಪಾರ್ಟೆಂಟ್ ಏನಂದ್ರೆ ದಯವಿಟ್ಟು ಯಾರನ್ನು ಜಡ್ಜ್ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಭಗವಂತ ನಮ್ಗೆಲ್ಲೂ ರೈಟ್ಸ್ ಕೊಟ್ಟಿಲ್ಲ ನಾವು ಜಡ್ಜ್ ಮಾಡ್ಲಿಕ್ಕೆ ಡಿಯರ್ ಫ್ರೆಂಡ್ಸ್. ಹಾಗಾಗಿ ಇಲ್ಲಿರೋಂಥವ್ರು ಯಾರು ಕೂಡ ದಯವಿಟ್ಟು ಜಡ್ಜ್ ಅನ್ನ ಯಾರನ್ನು ಮಾಡಬಾರ್ದು. ವೆರಿ ಇಂಪಾರ್ಟೆಂಟ್. ಮೊದಲನೇದು, ಯಾರಿಗೂ ಫೋನ್ ಅಲ್ಲಿ ಓವರ್ ದಿ ಫೋನ್ ಪ್ರೆಸೆಂಟೇಷನ್ ಮಾಡಬಾರ್ದು, ಅರ್ಧ ಪ್ರೆಸೆಂಟೇಷನ್ ಯಾರಿಗೂ ಕೊಡಬಾರ್ದು. ನಂಬರ್ 3 ವೆರಿ ಇಂಪಾರ್ಟೆಂಟ್ ಅಂದ್ರೆ ಯಾರನ್ನು ಜಡ್ಜ್ ಮಾಡಬಾರ್ದು. ಹಾಗಾಗಿ ನೀವು ನಿಮ್ಮ ಮೊಬೈಲ್ ಕಾಂಟ್ಯಾಕ್ಟ್ ಅನ್ನ ಎಲ್ಲಿ ಮೆನ್ಷನ್ ಮಾಡಬೇಕು? ಡೈರಿಗಳಿಗೆ ಮೆನ್ಷನ್ ಮಾಡಿ ಇಟ್ಕೊಳ್ಳಿ. ನಾನು ಸ್ಟಾರ್ಟ್ ಮಾಡಿದಾಗ 720 ಕಾಂಟ್ಯಾಕ್ಟ್ ನ ಲೀಸ್ಟ್ ಮಾಡಿದ್ದೆ. ನಾನು ಕೊಟ್ಟಿದ್ದು ಪ್ರೆಸೆಂಟೇಷನ್ 44 ಜನಕ್ಕೆ, ಸ್ಟಾರ್ಟ್ ಮಾಡಿದ್ದು 4 ಜನ ಡಿಯರ್ ಫ್ರೆಂಡ್ಸ್. ಬಟ್ ಇನ್ನೂ 720 ಕಾಂಟ್ಯಾಕ್ಟ್ ಹಂಗೆ ಉಳ್ಕೊಂಡಿದೆ. ರೀಸನ್ ಏನಂದ್ರೆ ನಮ್ಗೆ ಮಧ್ಯೆ ಯಾವಾಗ ಅವಕಾಶ ಸಿಗುತ್ತೆ ಪ್ರೆಸೆಂಟೇಷನ್ ಕೊಡ್ಲಿಕ್ಕೆ ಅದನ್ನ ಪ್ಲಾನ್ ಮಾಡ್ತಾ ಇದೀವಿ. ಅಕಸ್ಮಾತ್ 720 ಕಾಂಟ್ಯಾಕ್ಟ್ ಅನ್ನ ಬರೀದೇನೆ ನನಗೆ ಕೊಟ್ಟಿರೋಂಥ ಕಾಂಟ್ಯಾಕ್ಟ್ 4 ಜನ ಕಾಂಟ್ಯಾಕ್ಟ್ ಅನ್ನ ಪ್ಲಾನ್ ಕೊಟ್ಟಿದ್ರೆ ಏನಾಗಬಹುದಾಗಿತ್ತು ಡಿಯರ್ ಫ್ರೆಂಡ್ಸ್? ಇವತ್ತು ನಾವು NTCನೂ ಇಲ್ಲ, CTCನೂ ಇಲ್ಲ, ಯಾವುದೂ ಇಲ್ಲ, ನಮ್ದು ಆರಾಮಾಗಿ ಯಾರು ಬರ್ಲಿಲ್ಲ, ಜಾಯ್ನ್ ಆಗಿಲ್ಲ ಅಂತೇಳಿ ಮನೆಗೆ ಕೂರ್ಬೋದಾಗಿತ್ತು ನಾವು. ಬಟ್ ನಾವು ಮಾಡಿದ ಕೆಲಸ ಅಂತ ಹೇಳಿದ್ರೆ ಡೈರಿ ಮೆನ್ಷನ್ ಮಾಡಿದ್ವಿ. ಮಾಡಾದ್ಮೇಲೆ ನೀವು ಕಾಂಟ್ಯಾಕ್ಟ್ ಅಲ್ಲಿ ಲೀಸ್ಟ್ ಮಾಡಾದ್ಮೇಲೆ 3 ಸೆಗ್ರಿಗೇಟ್ ಮಾಡ್ಕೊಳ್ಳಿ. ಒಂದು ಏನ್ ಹೇಳ್ತೀವಿ ಫಸ್ಟ್ ಸೆಕೆಂಡ್ ಕ್ಯಾಟಗರಿ, ಥರ್ಡ್ ಕ್ಯಾಟಗರಿ ಅಂತ. ಇದನ್ನ ನೀವು ಡಿವೈಡ್ ಮಾಡ್ಕೊಳ್ಳಿ. ಇದ್ರಲ್ಲಿ ಇಂಪಾರ್ಟೆನ್ಸ್ ಯಾರು ಕೊಡ್ಬೇಕು? ಸೆಕೆಂಡ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಏನ್ ಹೇಳ್ತೀವಿ, ನಮ್ಮ ಸರ್ವೈ, ನಮ್ಮ ಲೈಫ್ ಇಷ್ಟೇ ಇರ್ಲಿ ಬಿಡಪ್ಪ ಅನ್ನೋರ್ಗೆ ನೀವ್ ಹೆಂಗ್ ಡಿಸೈಡ್ ಮಾಡ್ತೀರಾ ಅದನ್ನ ಸಪರೇಟ್ ಡಿವೈಡ್ ಮಾಡ್ಕೊಳ್ಳಿ. ತುಂಬಾ ಅರ್ಜಿ ಇರುತ್ತೆ ಲೈಫಲ್ಲಿ ಏನು ಸಾಧನೆ ಮಾಡ್ಬೇಕು. ನಾನು ಹೇಳಿದೆಲ್ಲ ಮೈಂಡ್ ಸೆಟ್ ಇರೋರು, ನಾಲೆಡ್ಜ್ ಇರೋರಲ್ಲ, ಮೈಂಡ್ ಸೆಟ್ ಇರೋರು, ಲೈಫಲ್ಲಿ ಏನು ಸಾಧನೆ ಮಾಡ್ಬೇಕಂತೇಳಿ ಅವ್ರನ್ನ ಫಸ್ಟ್ ಕ್ಯಾಟಗರಿ ಮಾಡ್ಕೊಳ್ಳಿ. 2ನೇ ಕ್ಯಾಟಗರಿ ನಾರ್ಮಲ್ ಆಗಿ ಬಿಡಿ ಸರ್ ಎಷ್ಟಾದ್ರೆ ಆಗ್ಲಿ ಅನ್ನೋರು ಇರ್ತಾರೆ. ಮತ್ತೆ 3ನೇ ಕ್ಯಾಟಗರಿ ಯಾರಂದ್ರೆ ಲೈಫಲ್ಲಿ ನಿಮ್ಗೆ ಗೊತ್ತಿದೆಯಲ್ಲ, ಭಗವಂತ ಹುಟ್ಟದವನ್ಗೆ ಉಲ್ಲಾಕ್ಸೋದ್ ಗೊತ್ತಿಲ್ವಾ ಅನ್ನೋ ಒಂದು ಭಾಷೆ ಏನ್ ಬಳಸ್ತೀವಲ್ಲ, ಹಾಗೆ ಜೀವನದಲ್ಲಿ ಇದ್ದಂಗೆ ಇದ್ಬೋಣ ಅಂತ ಇವ್ರನ್ನ 3rd ಕ್ಯಾಟಗರಿ ಲೀಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿರುತ್ತೆ ಸಕ್ಸಸ್ ಆಗೋರು ಯಾರು ಅಂತ ಹೇಳಿದ್ರೆ, ಯಾರಿಗೂ ಒಂದು ಮೈಂಡ್ ಸೆಟ್ ಇರುತ್ತೆ ಲೈಫ್ ಸಕ್ಸಸ್ ಆಗ್ಬೇಕಂತ, ಅಂತವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಯರ್ ಫ್ರೆಂಡ್ಸ್. ಇನ್ನು 3rd ನೇಮ್ ಲಿಸ್ಟ್ ಕಂಪ್ಲೀಟ್ ಮಾಡಿದ್ವಿ. ನೇಮ್ ಲಿಸ್ಟ್ ಆಯ್ತು ಡಿಯರ್ ಫ್ರೆಂಡ್ಸ್. 4ನೇ ಸಕ್ಸಸ್ ಮಂತ್ರ ನಮಗೆ ಆನ್ಲೈನ್ GTS. ಡಿಯರ್ ಫ್ರೆಂಡ್ಸ್, ಆನ್ಲೈನ್ GTS ಯಾಕೆ? ವೈ ಆನ್ಲೈನ್ GTS? ಈಗ ಪ್ರೆಸೆಂಟ್ ಅಲ್ಲಿ ಎಲ್ರು ಕರೆಂಟ್ ಸಿನಾರಿಯೋ ನಾವ್ ಎಲ್ಲಿದೀವಿ ಅಂದ್ರೆ ಏನ್ ಅನ್ಸ್ವಿ, ಇಡೀ ಜಗತ್ತನ್ನ ನೋಡೋಂಥದ್ದು ಇವನ್ ಟ್ರೆಂಡ್ ವಿತ್ ಟೆಕ್ನಾಲಜಿ, ಟ್ರೇಡ್ ವಿತ್ ಟೆಕ್ನಾಲಜಿ ಅಥವಾ ಟ್ರೆಂಡ್ ವಿತ್ ಟೆಕ್ನಾಲಜಿ. ಲಾಕ್ಡೌನ್ ಎಫೆಕ್ಟ್ ಇರೋದ್ರಿಂದ ಡಿಯರ್ ಫ್ರೆಂಡ್ಸ್, ವೈ ಆನ್ಲೈನ್ GTS ಬಹಳ ಇಂಪಾರ್ಟೆಂಟ್ ಡಿಯರ್ ಫ್ರೆಂಡ್ಸ್. ಆನ್ಲೈನ್ GTS ಗಳು ಯಾವುದೇ ಕಾರಣಕ್ಕೂ ಒಂದು GTS ನ ಮಿಸ್ ಮಾಡಬೇಡಿ. 365 ದಿನ ಆನ್ಲೈನ್ GTS ಇಂಪಾರ್ಟೆಂಟ್, ಆಫ್ಲೈನ್ ಕೂಡ ಇಂಪಾರ್ಟೆಂಟ್. ಅದ್ರಲ್ಲಿ ವೈ ಆನ್ಲೈನ್ GTS ಯಾಕೆ? ಈಗ ಪ್ರೆಸೆಂಟ್ ಅಲ್ಲಿ 14 ದಿನ ಲಾಕ್ಡೌನ್ ಇದೆ. ಅದ್ರೊಳಗಡೆ ಯಾಕೆ ಅಂದ್ರೆ ನಿಮ್ಗಿದೆ ಗೊತ್ತಿದೆ, ಇವನ್ ಜಾಬ್ ಇನ್ಸೆಕ್ಯೂರಿಟಿ ಇರ್ಬೋದು. ನಿಮ್ಗೆ ಅದ್ರ ಬಗ್ಗೆ ಬಹಳಷ್ಟು ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ನೋಡ್ತಾನೆ ಇದ್ದೀರಾ. ಇನ್ ಮುಂದಕ್ಕೆ ಬರೋ ದಿನಗಳಿದೆಯಲ್ಲ, ಇದಕ್ಕಿಂತ ಕಷ್ಟ ಇದೆ ಡಿಯರ್ ಫ್ರೆಂಡ್ಸ್. ಹಾಗಾಗಿ ಸ್ಯಾಲ್ರಿ ಕಟ್ ಇರ್ಬೋದು, ಇದ್ರ ಬಗ್ಗೆ ನೀವು ಮಾತಾಡಿ, ಸ್ಯಾಲ್ರಿ ಕಟ್ ಇರ್ಬೋದು. ಅದಕ್ಕಾಗಿ ಆನ್ಲೈನ್ GTS ವೆರಿ ಇಂಪಾರ್ಟೆಂಟ್ ಡಿಯರ್ ಫ್ರೆಂಡ್ಸ್. ಅದ್ರ ಬಗ್ಗೆ ನೀವು ಅರ್ಥ ಮಾಡಿಸ್ಬೋದು. ಇನ್ನು ನೆಕ್ಸ್ಟ್ ಬಂದಾಗ ಪೇಮೆಂಟ್, ನಿಮ್ಗೆ ಗೊತ್ತಿದೆ ಇವತ್ತು ಅನ್ಎಂಪ್ಲಾಯ್ಮೆಂಟ್ಸ್ ಪ್ರಾಬ್ಲಮ್ ಇರ್ಬೋದು. ಹಾಗಾಗಿ ಆನ್ಲೈನ್ GTS ವೆರಿ ಇಂಪಾರ್ಟೆಂಟ್ ಡಿಯರ್ ಫ್ರೆಂಡ್ಸ್. ಇದು 4ನೇ ಸಕ್ಸಸ್ ಮಂತ್ರ ಏನಂತ ಹೇಳಿದ್ರೆ, ಆನ್ಲೈನ್ GTS ನಿಮ್ಮನ್ನ ಇನ್ನೊಂದು ಹಂತಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ. ನಾವೇನ್ ಟೂಲ್ಗಳ ಬಗ್ಗೆ ಮಾತಾಡ್ತೀವಲ್ಲ, ಆನ್ಲೈನ್ GTS ಕೂಡ ಅಷ್ಟೇ ಇಂಪಾರ್ಟೆಂಟ್. ಸಕ್ಸಸ್ ಮಂತ್ರ ಇನ್ವಿಟೇಷನ್ ಡಿಯರ್ ಫ್ರೆಂಡ್ಸ್. ಒಂದು ನೇಮ್ ಲಿಸ್ಟ್ ಆಯ್ತು. ನೇಮ್ ಲಿಸ್ಟ್ ಆದ್ಮೇಲೆ ನೀವು Zoom ಆಪ್ಗೆ ಕನೆಕ್ಟ್ ಮಾಡ್ಕೋಬೇಕು ಅವ್ರನ್ನ. ನೇಮ್ ಲಿಸ್ಟ್ ಆದ್ಮೇಲೆ ಎಲ್ಲಿ ಕನೆಕ್ಟ್ ಮಾಡ್ತೀರಿ? Zoom ಆಪ್ಗೆ ಅವ್ರನ್ನ ಕನೆಕ್ಟ್ ಮಾಡ್ತೀರಿ, ಡೌನ್ಲೋಡ್ ಮಾಡಿಸ್ಕೊಡ್ತೀರಿ ಅವ್ರಿಗೆ. ಅದಾದ್ಮೇಲೆ ಇಲ್ಲಾಂದ್ರೆ ಯೂಟ್ಯೂಬ್ಗೆ ಅವ್ರಿಗೆ ಕನೆಕ್ಟ್ ಮಾಡ್ತೀರಿ. ನಂತರ ಬಂದಾಗ ಅವ್ರಿಗೆ ಪಾಸ್ವರ್ಡ್ ಆಗಿರ್ಬೋದು, ಇದಾಗಿರ್ಬೋದು. ಬಟ್ ಅವ್ರು ಕೇಳ್ತಾರೆ, ಸರ್ ಇದೆಲ್ಲ ಯಾಕೆ ಬೇಕು, ನೀವು ಡೈರೆಕ್ಟ್ ಆಗಿ ಹೇಳಿ ಅನ್ನೋ ಬಂದಾಗ ನೀವು ಒಂದು ಅಪ್ಗ್ರೇಡ್ ಎರಡೂ ಸಬ್ಜೆಕ್ಟ್ ಅಂಬಾಸಿಡರ್ ಮತ್ತು ನೋಕಿಯಾದು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟು ಅವ್ರನ್ನ Zoom ಆಪ್ ಬೇಕಾದ್ರೆ ನೀವು ಇನ್ವೈಟ್ ಮಾಡ್ಕೋಬಹುದು, ಲಿಂಕ್ ಅವ್ರನ್ನ ಇನ್ವೈಟ್ ಮಾಡ್ಕೋಬಹುದು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಅಂಬಾಸಿಡರ್ ಮತ್ತು ನೋಕಿಯೋ ಬರಂತ ಟೆಕ್ನಾಲಜಿ ಅವರು ಅಪ್ಡೇಟ್ ಆಗಿಲ್ಲ ಡಿಯರ್ ಫ್ರೆಂಡ್ಸ್. ಇನ್ನೂ ಎಲ್ಲಿದ್ದಾರೆ ಅಂದ್ರೆ ಅದೇ ಜಾಗದಲ್ಲಿ ಇದ್ದಾರೆ. ನೋಕಿಯೋ ಬಂದಾಗ ಅಪರ್ಚುನಿಟಿನ ಆಂಡ್ರಾಯ್ಡ್ ನ ಯೂಸ್ ಮಾಡ್ಕೊಳ್ಳಿಲ್ಲ. ಅವ್ರು ಈಗ ಬಂದಿದ್ದು ಯಾವ್ದಂದ್ರೆ ಸ್ಯಾಮ್ಸಂಗ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಅವ್ರು ಇವತ್ತು ನಂಬರ್ 1 ಪೊಸಿಷನ್ ಇದ್ದಾರೆ. ಬಿಕಾಸ್ ಯಾಕಂತ ಹೇಳಿದ್ರೆ ಯಾರು ಜಗತ್ತಿನಲ್ಲಿ ಅವ್ರ ಚೇಂಜಸ್ ಅನ್ನ ಕೇಳುತ್ತಾ ಅವಾಗ ಅವರು ಚೇಂಜ್ ಆಗಿಲ್ಲ, ಅವರು ಔಟ್ಡೇಟ್ ಆಗ್ಬಿಡ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನೋಕಿಯಾ ಆಗಿರ್ಬೋದು ಅಥವಾ ಅಂಬಾಸಿಡರ್ ಆಗಿರ್ಬೋದು ಡಿಯರ್ ಫ್ರೆಂಡ್ಸ್. ಸ್ಟ್ರಾಂಗ್ ಎಡಿಫಿಕೇಶನ್ ವೆರಿ ಇಂಪಾರ್ಟೆಂಟ್ ಅನ್ನೋದ್ರೆ, Zoom ಮೀಟಿಂಗ್ ಗಳಿಗೆ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಡಿಯರ್ ಫ್ರೆಂಡ್ಸ್ ಯಾರು ಪ್ರೆಸೆಂಟ್ ಮಾಡ್ತಾರೋ ಅವ್ರನ್ನ ತುಂಬಾ ಹೈಲೈಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸರ್ ತುಂಬಾ ಇನ್ವೈಟ್ ಮಾಡ್ಕೋತೀನಿ ಇಲ್ಲ ಡಿಯರ್ ಫ್ರೆಂಡ್ಸ್, ಇದನ್ನ ಯಾವಾಗ್ಲೂ ಕಲ್ತ್ಕೊಳ್ಳಿ. ಏನಂದ್ರೆ ನಿಮ್ಮ ಅಪ್ಲೈನ್ ಯಾವಾಗ್ಲೂ ಲೈಫ್ ಲೈನ್ ಡಿಯರ್ ಫ್ರೆಂಡ್ಸ್. ನಿಮ್ಮ ಯಾರು ಪ್ರೆಸೆಂಟ್ ಮಾಡ್ತಾರೆ, ನಿಮ್ಮ ಲೈಫ್ ನ ಯಾರು ಚೇಂಜ್ ಮಾಡ್ಕೊಡ್ತಾರೆ. ಪ್ರೆಸೆಂಟೇಷನ್ ಇರ್ಬೇಕಾದಾಗ ಸರಿ ಸರ್, ಒಂದೇ ನಿಮಿಷ. ಓಕೆ ಸರ್.
ಹಾಗಾಗಿ ನಿಮ್ಮ ಅಪ್ಲೈನ್ಸ್ ಯಾರೇ ಇರ್ಲಿ ಪ್ರೆಸೆಂಟೇಷನ್ ಮಾಡ್ತಾ ಇದಾರೆ, ಫಾರ್ ಎಕ್ಸಾಂಪಲ್ ವೆಡ್ನಸ್ಡೇ GTS ನಡೀತಾ ಇದೆ ಅಥವಾ ಭಾನುವಾರ GTS ನಡೀತಾ ಇದೆ, ಮೆಗಾ GTS ನಡೀತಾ ಇದೆ, ನೀವು ಯಾರಿಗೆ ಝೂಮ್ ಆಪ್ಗೆ ಅವ್ರನ್ನ ಇನ್ವೈಟ್ ಮಾಡ್ಬೇಕಾದ್ರೆ ಲಿಂಕ್ ಅನ್ನು ಅವರು ಶೇರ್ ಮಾಡ್ಬೇಕಾದ್ರೆ ಡಿಫೆನ್ಸ್ ಅಪ್ಲೈನ್ ವೆರಿಫೈ ಮಾಡೋದು ಮಾತ್ರ ಮರಿಬೇಡಿ. ಅವತ್ತು ಯಾರು ಪ್ರೆಸೆಂಟ್ ಮಾಡ್ತಾರೆ, ಅವತ್ತು ಯಾರು MC ಮಾಡ್ತಾರೆ, ಅವತ್ತು ಯಾರು ಫೈನಲ್ ಸ್ಪೀಚ್ ಇದ್ದಾರೆ ಅಥವಾ ಫೈನಲ್ ಸ್ಪೀಕರ್ ಇಂದ ಅದು ಇಂಪಾರ್ಟೆಂಟ್ ಏನಿದೆ ಎಡಿಫಿಕೇಶನ್ ಮಾಡಿ ಇನ್ವೈಟ್ ಮಾಡಿದ್ರೆ ಮಾತ್ರ ನಿಮಗೆ ರಿಸಲ್ಟ್ ಬರೋಂಥದ್ದು ಡಿಫೆನ್ಸ್ ಆಗ. ಹಾಗಾಗಿ ಯಾರು ಅವತ್ತೊಂದು ದಿನ ಪ್ರೆಸೆಂಟರ್ ಯಾರು ಮತ್ತೆ ಅವತ್ತೊಂದು ದಿನ ಫೈನಲ್ ಸ್ಪೀಚ್ ಯಾರು ಇರ್ತಾರೆ, ಅವತ್ತಿನ ಲೆಜೆಂಡರಿ ವ್ಯಕ್ತಿಗಳು ಯಾರು ಅಟೆಂಡ್ ಮಾಡಿರ್ತಾರೆ, ಯಾರು ತನ್ನ ಅಪ್ಲೈನ್ ಅನ್ನ ಯಾರು ಅವತ್ತೊಂದು ದಿನ ಪ್ರೋಗ್ರಾಮ್ ಅನ್ನ ಎಡಿಫೈ ಮಾಡ್ತಾರೆ, ಡಿಫೆನ್ಸ್ ಅವ್ರಿಗೆ ಈ ಬಿಸ್ನೆಸ್ ತುಂಬಾ ಸಿಂಪಲ್ ಅನ್ಸುತ್ತೆ, ಈಸಿ ಅನ್ಸುತ್ತೆ. ರೀಸನ್ ಏನಂತ ಹೇಳಿದ್ರೆ ಎಡಿಫೈ ಮಾಡಿದಷ್ಟು ಕ್ಲೋಸಿಂಗ್ ಬಹಳ ಈಸಿ ಡಿಫೆನ್ಸ್. ಎಡಿಫೈ ಮಾಡಿಲ್ಲ ಅಂದ್ರೆ ನೀವು ಏನ್ ಹೇಳ್ತೀವಿ 100% ಎಫರ್ಟ್ ಹಾಕೋದನ್ನ 20% ಎಫರ್ಟ್ ಹಾಕಿ ಕ್ಲೋಸಿಂಗ್ ಮಾಡ್ಕೋಬೇಕಂದ್ರೆ ನಿಮ್ ಎಡಿಫಿಕೇಶನ್ ಚೆನ್ನಾಗಿದ್ರೆ ಮಾತ್ರ ನೀವು ಕ್ಲೋಸಿಂಗ್ ಮಾಡ್ಕೊಳ್ಳೋಕೆ ಸಾಧ್ಯ ಡಿಫೆನ್ಸ್ ಆಗ. ಅದ್ರ ಜೊತೆಗೆ ಯಾವಾಗ ಇನ್ವಿಟೇಷನ್ ಮಾಡ್ತೀರಾ ಡಿಫೆನ್ಸ್, ಇನ್ವಿಟೇಷನ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ನೆನಪಿರ್ಲಿ ಸರ್, ಕಾಮನ್ ಆಗಿ ಅಥವಾ ಕ್ಯಾಶುಯಲ್ ಆಗಿ ಇನ್ವೈಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ರಿಸಲ್ಟ್ ಬರಲ್ಲ. ಒಂದ್ಸರಿ ನಿಮ್ಮ ಕಂಪನಿ ಬಗ್ಗೆ ನಿಮ್ಗೆ ಪ್ರೌಡ್ ಇದ್ರೆ, ಇಂಡಸ್ಟ್ರಿ ಬಗ್ಗೆ ನಿಮ್ಮ ಪ್ರೌಡ್ ಇದ್ರೆ, ಡಿಫೆನ್ಸ್ ಅವ್ರನ್ನ ಇನ್ವೈಟ್ ಮಾಡ್ಬೇಕಾದ್ರೆ ನೀವ್ ಎಲ್ಲಿ ಹೋಗ್ಬೇಕು ರೀಚ್ ಆಗ್ಬೇಕಂತ ನಿಮ್ ಮೈಂಡ್ ಅಲ್ಲಿ ಇದ್ರೆ ಡಿಫೆನ್ಸ್ ಅವ್ರನ್ನ ಇನ್ವೈಟ್ ಮಾಡ್ಬೇಕಾದ್ರೆ ಒಂದು ಎಕ್ಸೈಟ್ಮೆಂಟ್ ಇರ್ಲಿ, ಅದ್ರ ಜೊತೆಗೆ ನಂಬಿಕೆ ಇರ್ಲಿ ಡಿಫೆನ್ಸ್ ಆಗ. ಹಾಗಿದ್ರೆ ಮಾತ್ರ ನಿಮ್ಮ ಇನ್ವಿಟೇಷನ್ ಸ್ಟ್ರಾಂಗ್ ಆಗಿರುತ್ತೆ. ತುಂಬಾ ಜನ ಕ್ಯಾಶುಯಲ್ ಆಗಿ ಇನ್ವೈಟ್ ಮಾಡ್ತೀರಿ, ಯಾವುದೇ ಕಾರಣಕ್ಕೂ ನಿಮಗೆ ರಿಸಲ್ಟ್ ಬರಲ್ಲ ಡಿಫೆನ್ಸ್. ವೆರಿ ಇಂಪಾರ್ಟೆಂಟ್ ಏನಂದ್ರೆ ನಿಮ್ಮ ಎಕ್ಸೈಟ್ಮೆಂಟ್, ನಿಮ್ಮ ಬಿಲೀಫ್ನೆಸ್ ಬಹಳ 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 ಇಂಪಾರ್ಟೆಂಟ್ ಡಿಫೆನ್ಸ್. ಇನ್ವಿಟೇಷನ್ ನೀವು ಸ್ಟ್ರಾಂಗ್ ಆಗಿ ಮಾಡೋದು ಎಲ್ಲಿ ಅಂತ ಹೇಳಿದ್ರೆ ನಿಮ್ಮ ಕಾನ್ಫಿಡೆನ್ಸ್, ನೀವು ಮಾತಾಡ್ತಿರ್ಬೇಕು ಅನ್ನಿಸ್ಬೇಕು ಅವ್ರಿಗೆ, ಇದ್ರೆ ಇವನ್ ಜೊತೆ ಇರ್ಬೇಕಪ್ಪ ಅಂತ. ಯಾವತ್ತೋ ಈಗ ಫಾರ್ ಎಕ್ಸಾಂಪಲ್ ಹೇಗೆ ಮಾತಾಡ್ತೀವಿ ಅಂದ್ರೆ ಇವನು ನಾಳೆಗೆ ಎಲ್ಲೋ ಸ್ಮಶಾನ ಹೋದಂಗಿರುತ್ತೆ. ಅದು ಡಿಫೆನ್ಸ್ ನಮಗ್ ಬೇಕಾಗಿರೋದು ಒಂದು ಎಕ್ಸೈಟ್ಮೆಂಟ್, ಒಂದು ಕಾನ್ಫಿಡೆನ್ಸ್. ಆ ಕಾನ್ಫಿಡೆನ್ಸ್ ಮೇಲೆ ಇನ್ವೈಟ್ ಮಾಡಿ. ನೀವು ಕರ್ಕೊಂಬತ್ತಿರೋದು ಸತ್ಯ ಅನ್ನೋದಾದ್ರೆ, ನೀವು ಅವ್ನ ಕರ್ಕೊಂಬಂದ್ ಸಕ್ಸಸ್ ಕೊಡಿಸ್ಬೇಕನ್ನೋ ಒಂದು ಯೋಚನೆ ಆದ್ರೆ, ಈ ವ್ಯಕ್ತಿ ನಾನು ಇನ್ವೈಟ್ ಮಾಡಿದ್ರೆ 100% ಕ್ಲೋಸಿಂಗ್ ಮಾಡ್ಕೋಬೇಕನ್ನೋದಾದ್ರೆ ನಿಮಗ್ ಬೇಕಾಗಿರೋದು ಯಾವುದು, ಒಂದು ಎಕ್ಸೈಟ್ಮೆಂಟ್, ಇನ್ನೊಂದು ಡಿಫೆನ್ಸ್ ಒಂದು ಕಾನ್ಫಿಡೆನ್ಸ್ ಲೆವೆಲ್. ಫಸ್ಟ್ ನೀವು ಇನ್ವೈಟ್ ಮಾಡೋಕ್ಕಿಂತ ಮುಂಚೆನೆ ಅವ್ರಿಗೆ ಅನ್ಕೊಂಡ್ಬಿಟ್ರೆ, ನೀವೇ ಮೈಂಡಲ್ಲಿ ಅನ್ಕೊಂಡ್ಬಿಟ್ರೆ ಇವ್ನು ಬರ್ತಾನೋ ಬರಲ್ವೋ, ಇವ್ನು ಆಗ್ತಾನೋ ಆಗಲ್ವೋ, ಡಿಫೆನ್ಸ್ ಜಡ್ಜ್ ಮಾಡಕ್ಕೆ ಭಗವಂತ ನಮ್ಗೆ ರೈಟ್ಸ್ ಕೊಟ್ಟಿದ್ದಾನೆ ಡಿಫೆನ್ಸ್. ಫಾರ್ ಎಕ್ಸಾಂಪಲ್ ನನ್ನನ್ನು ಸೆಲೆಕ್ಟ್ ಮಾಡಿದ್ರು, ರವೀಂದ್ರ ಸರ್, ರಾಜು ಸರ್ ನನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಅವ್ರು ಅನ್ಕೊಂಡ್ಬಿಟ್ಟಿದ್ರೆ ಪ್ರದೀಪ್ ಸರ್ ಏನ್ ಮಾಡ್ತಾನೆ ಮಾಡಲ್ವ ಅದನ್ನ ಅನ್ಕೊಂಡ್ಬಿಟ್ಟಿದ್ರೆ ದಯವಿಟ್ಟು ಯಾಕೆ ಅನ್ಕೋಬೇಕು. ಫಸ್ಟ್ ಮೈಂಡ್ ಅಲ್ಲಿ ಅನ್ಕೋಬೇಕಾದ್ರೆ ಇವ್ರು ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ನಿಮ್ ಮೈಂಡ್ ಇಂದ ಇರೋದು ನೆಗೆಟಿವ್ ತೆಗೆದಾಕಿ ಅವ್ರು ಆಗ್ತಾರೋ ಬಿಡ್ತಾರೋ ಅದು ಸೆಕೆಂಡ್ ಪಾರ್ಟ್ ಡಿಫೆನ್ಸ್. ನೀವು ಅನ್ಕೋಬೇಕು 100% ಇವ್ನ ಇನ್ವೈಟ್ ಮಾಡ್ಬೇಕಾದ್ರೆ ಕಾನ್ಫಿಡೆನ್ಸ್ ಇಂದ ಇನ್ವೈಟ್ ಮಾಡ್ಕೋಬೇಕು. ಇವ್ರು ನನ್ನ ಜೊತೆಗೆ ಅಸೋಸಿಯೇಟ್ ಆಗ್ಬೇಕು. ಈ ಮೈಂಡ್ ಸೆಟ್ ಅಲ್ಲಿ ಅವ್ರನ್ನ ಇನ್ವೈಟ್ ಮಾಡಿದ್ರೆ ಮಾತ್ರ ನಿಮಗೆ ಇನ್ವಿಟೇಷನ್ ಸ್ಟ್ರಾಂಗ್ ಆಗಿರುತ್ತೆ ಡಿಫೆನ್ಸ್. ಇನ್ನು ಇನ್ವೈಟ್ ಮಾಡ್ಬೇಕಾದಾಗ ಕೆಲವೊಂದು ಪ್ರಶ್ನೆಗಳು ಅವ್ರು ಕೇಳ್ತಾರೆ, ಅಂತದಕ್ಕೆ ನೀವು ರೆಡಿ ಆಗಿರ್ಬೇಕು. ಆ ಇನ್ವೈಟ್ ಮಾಡ್ಬೇಕಾದಾಗ ಕೆಲವೊಂದು ಟೆಕ್ನಿಕಲ್ ನ ಯೂಸ್ ಮಾಡಿ. ಏನಂದ್ರೆ ಇಲ್ಲ ಕಣ, ಈ ಬಿಸ್ನೆಸ್ ನಿಮ್ಮ ಮನೇಲಿ ಕುತ್ಕೊಂಡು ನೀವು ಮಾಡ್ಬೋದು. ನೀವು ಇನ್ವೈಟ್ ಮಾಡೋ ರೀತಿಗಳಿದೆಯಲ್ಲ ಅದ್ರ ಮೇಲೆ, ಸಿಚುಯೇಷನ್ ಮೇಲೆ ನೀವು ಇನ್ವೈಟ್ ಮಾಡ್ಬೇಕಾಗ್ತದೆ. ಎಲ್ಲರೂ ಒಂದೇ ತರ ನೀವು ಇನ್ವೈಟ್ ಮಾಡಕ್ ಆಗಲ್ಲ ಡಿಫೆನ್ಸ್. ಕೆಲವ್ರನ್ನ ಹೇಳ್ತೀರಿ ಇಲ್ಲ ಮನೇಲಿ ಕುತ್ಕೊಂಡು ಇದ್ರ ಮಾಡ್ಬೋದು ಬಾ ಅಂತೇಳಿ ನೀವು ಇನ್ವೈಟ್ ಮಾಡ್ಬೋದು. ಕೆಲವ್ರಿಗೆ ಹೇಳ್ಬೋದು ಏನಂದ್ರೆ ಝೀರೋ ಇನ್ವೆಸ್ಟ್ಮೆಂಟ್ ಕಣ, ಎಕ್ಸ್ಪೆಂಡಿಚರ್ ಇಲ್ಲ, ನೀ ಇದನ್ನ ಮಾಡ್ಬೋದು, ನೀವ್ ಹೆಂಗ್ ಬೇಕಾದ್ರೂ ಅದನ್ನ ಇನ್ವೈಟ್ ಮಾಡ್ಬೋದು ಡಿಫೆನ್ಸ್. ಮತ್ತೆ ಇನ್ನೊಂದೇನಂದ್ರೆ ಎಲ್ಲೂ ಓಡಾಡಂಗಿಲ್ಲ ಕಣ, ಮನೇಲಿ ಕೂತ್ಕೊಂಡು ಬಿಸ್ನೆಸ್ ಮಾಡ್ಬೋದು, ನೀವ್ ಯಾವ ರೀತಿ ಬೇಕಾದ್ರೂ ಅವ್ರನ್ನ ಇನ್ವೈಟ್ ಮಾಡ್ಬೋದು. ನೀವು ಇನ್ವಿಟೇಷನ್ ಮಾತ್ರ ಸ್ಕಿಲ್ ಕರೆಕ್ಟ್ ಆಗಿರ್ಲಿ, ಕಾನ್ಫಿಡೆನ್ಸ್ ಇರ್ಲಿ, ಎಕ್ಸೈಟ್ಮೆಂಟ್ ಇರ್ಲಿ ಡಿಫೆನ್ಸ್. ಇದೆ ಮೇನ್ ಕೀ ಯಾವುದು ಅಂತ ಹೇಳಿದ್ರೆ ಬಿಸ್ನೆಸ್ ಡೆವಲಪ್ ಮಾಡ್ಲಿಕ್ಕೆ ನಿಮ್ಮ ಇನ್ವಿಟೇಷನ್. ನೀವು ಝೂಮ್ ಆಪ್ಗೆ ಇನ್ವೈಟ್ ಮಾಡ್ಬೇಕಾದ್ರೆ ಇದೇ ಭಾನುವಾರ ನಿಮ್ಗೆ ಬೆಳಿಗ್ಗೆ 10:30ಗೆ ಇನ್ವೈಟ್ ಮಾಡೋಕ್ಕಿಂತ ಮುಂಚೆ ಅವ್ರಿಗೆ ಇನ್ವೈಟ್ ಮಾಡ್ಬೇಕಾಗಿರೋದು ನಿಮ್ದೇ ಆದ ಸ್ಟ್ರಾಟಜಿ, ಸಿಚುಯೇಷನ್, ಸ್ಕಿಲ್ ಗಳನ್ನ ಯೂಸ್ ಮಾಡ್ಬೇಕಾದ್ರ ಜೊತೆಗೆ ಕಾನ್ಫಿಡೆನ್ಸ್ ಇರಬೇಕು. ಯಾವುದೇ ಕಾರಣಕ್ಕೂ ಕಡಿಮೆ ನೀವು ಕೊಡ್ತಿರೋದು ಅಪರ್ಚುನಿಟಿ ಅವ್ರಿಗೆ ಡಿಫೆನ್ಸ್. ನೀವು ಅವ್ರನ್ನ ಕರೆದು ನೀವು ಒಂದು ಪ್ರಾಫಿಟ್ ಮಾಡ್ಕೊಳಕ್ ಅವ್ರನ್ನ ಕರಿತಿಲ್ಲ, ಅವ್ರು ಕೊಡ್ತಿರೋದು ಒಂದು ಗೋಲ್ಡನ್ ಅಪರ್ಚುನಿಟಿ ಡಿಫೆನ್ಸ್. ಇನ್ನೂ ಹೇಳ್ಬೋದು ಏನಂದ್ರೆ ಒಂದು ಬಿಸ್ನೆಸ್ ಮನ್ ಆಗ್ಲಿಕ್ಕೆ ಇನ್ವೆಸ್ಟ್ಮೆಂಟ್ ಇಲ್ಲದೆ, ರಿಸ್ಕ್ ಇಲ್ದೇನೆ ಒಂದು ಅಪರ್ಚುನಿಟಿ ಇದೆ ಕಣ, ಒಬ್ಬ ಎಂಟರ್ಪ್ರನರ್ ಆಗ್ಲಿಕ್ಕೆ ಒಂದು ಅವಕಾಶ ಇದೆ ಬಾ ಅಂತೇಳಿ ನೀವು ಯಾವ ರೀತಿ ಬೇಕಾದ್ರೂ ಅವ್ರನ್ನ ಇನ್ವೈಟ್ ಮಾಡ್ಬೋದು. ಝೀರೋ ಇನ್ವೆಸ್ಟ್ಮೆಂಟ್, ನಾ ಹೇಳಿದೆ ಝೀರೋ ಇನ್ವೆಸ್ಟ್ಮೆಂಟ್ ಝೀರೋ ರಿಸ್ಕ್. ಇದನ್ನ ಇಟ್ಕೊಳ್ಬೇಕಾದ್ರೆ ನೀವು ಮಾತಾಡ್ಬೋದು. ಡಿಜಿಟಲ್ ಕನೆಕ್ಟಿವಿಟಿ, ಸೋಷಿಯಲ್ ಮೀಡಿಯಾ ಥ್ರೂ ಒಂದು ಮಾಡಕ್ಕಿರೋಂಥ ಒಂದು ಗೋಲ್ಡನ್ ಅಪರ್ಚುನಿಟಿ ಇದೆ, ಆ ಥರನೂ ಕೂಡ ನೀವು ಇನ್ವೈಟ್ ಮಾಡ್ಕೋಬಹುದು. ಇನ್ನೊಂದು ಇನ್ಸ್ಟೆಂಟ್ ಅರ್ನಿಂಗ್ ಮನಿ. ನೀನು ರೆಗ್ಯುಲರ್ ಆಗಿ ಏನಾದ್ರು ನೀ ಏನು ಅರ್ನ್ ಮಾಡ್ತಾ ಇದೆ ಆಲ್ರೆಡಿ ಒಂದು ಸೋರ್ಸ್ ಇದೆ, ಅದ್ರ ಜೊತೆಗೆ ನೀನು ಅರ್ನ್ ಮಾಡ್ಲಿಕ್ಕೆ ಒಂದು ಅಪರ್ಚುನಿಟಿ ಇದೆ ಅಂತೇಳಿ ನೀವು ಈ ತರ ಬೇಕಾದ್ರೆ ಅವ್ರಿಗೆ ಇನ್ವೈಟ್ ಮಾಡ್ಬೋದು ಡಿಫೆನ್ಸ್. ಇನ್ನೊಂದು ಅನ್ಸರ್ಟನಿಟಿ ಇವತ್ತಿನ ದಿನ ಹೇಳ್ಬೋದು ಡಿಫೆನ್ಸ್. ಮುಂಚೆ ಏನಾಗಿದೆ, ಇವತ್ತೇನಾಗಿದೆ, ಸರಿಯಾದ ಎಕ್ಸಾಂಪಲ್ ಸಿಕ್ಕಿರೋದು ಕರೋನಾ ಟೈಮ್ ಅಲ್ಲಿ. ತುಂಬಾ ಜನ ಹೇಳಿದ್ರು ಲಕ್ಷ ಇದೀನಿ, ನಾನು ಬಹಳ ದೊಡ್ಡದಾಗಿ ಬೆಳೆದಿದ್ದೀನಿ, ಅದ್ ಮಾಡಿದೀನಿ, ನನ್ನ ಜೊತೆಗೆ ಇದಂತ ಸರ್ಕಲ್ ತುಂಬಾ ಜನ ಮಾತಾಡ್ತಿದ್ರು ಡಿಫೆನ್ಸ್. ಬಟ್ ಇವತ್ತಿನ ಸಿನಾರಿಯೋ ಹೇಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ, ಆಪ್ಷನ್ ಇನ್ನೊಂದು ಇಟ್ಕೊಂಡಿದ್ರೆ ನಾನು ಚೆನ್ನಾಗಿರ್ತಿತ್ತು ಅಂತ ಮನೆಗೆ ಹೋಗಿ ಸೇರ್ಕೊಂಡಿದಾರಲ್ಲ ಅವ್ರಿಗೆಲ್ಲ ರಿಯಲೈಸ್ ಆಗಿದೆ ಡಿಫೆನ್ಸ್. ಈ ಸರ್ಟನಿಟಿನ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಇವತ್ತು ನಿಮಗೆ ಚಿಕ್ಕದಾಗಿ ಕಾಣಿಸ್ತದೆ, ನಾಳೆ ಇನ್ನೊಂದು ಸಮಸ್ಯೆ ಬರುತ್ತಲ್ಲ, ಅದಕ್ಕಿಂತ ಮುಂಚೆ ಇನ್ನೊಂದು ಸೋರ್ಸ್ ರೆಡಿ ಮಾಡ್ಕೊಳ್ಳೋಕೆ ಒಂದು ಅವಕಾಶ, ಒಂದು ಅಪರ್ಚುನಿಟಿ ಇದೆ ಅಂತೇಳಿ ಇವತ್ತಿನ ಕರೆಂಟ್ ಸಿನಾರಿಯೋ ಅನ್ಸರ್ಟನಿಟಿನ ಅವ್ರಿಗೆ ಅರ್ಥ ಮಾಡಿಸಿದ್ರೆ ಡಿಫೆನ್ಸ್ ಅವ್ರಿಗೆ ಅರ್ಥ ಆಗುತ್ತೆ. ಅವ್ರಿಗೆ ಒಂದೇ ಒಂದು ಪ್ರಶ್ನೆ ಕೇಳಬೇಕು, ನೀನ್ ಇದುವರೆಗೆ ಏನೆಲ್ಲ ಮಾಡ್ಕೊಂಡು ಕರೋನಾ ಲಾಕ್ಡೌನ್ ಟೈಮ್ಗೆ ಇದುವರೆಗೆ ಏನೆಲ್ಲ ಸಾಧನೆ ಮಾಡಿದೆಯಲ್ಲ, ನೀನ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಅಂತ ಡೈರೆಕ್ಟ್ ಕೇಳ್ಬೇಡಿ, ಇಂಡೈರೆಕ್ಟ್ ಆಗಿ ಅವ್ರಿಗೆ ಮೆಸೇಜ್ ಕೊಡಿ. ಆಗ ಅವ್ರಿಗೆ ಅರ್ಥ ಆಗುತ್ತೆ ಇಷ್ಟು ವರ್ಷ ನಾ ಏನ್ ಸಾಧನೆ ಮಾಡಿದೆ ಅಂತ.
ಅದನ್ನ ಅನ್ಸರ್ಟನಿಟಿ ಬಗ್ಗೆ ಅವ್ರಿಗೆ ಅರ್ಥ ಮಾಡಿಸಿ ಡಿಯರ್ ಫ್ರೆಂಡ್ಸ್. ಟಾಕ್ ಅಬೌಟ್ ಹೆಲ್ತ್ ಬಗ್ಗೆ ಕೂಡ ಮಾತಾಡಿ. ನಿಮ್ಗೆ ಗೊತ್ತಿದೆ 90% ಜನ ಎನಿ ಟೈಮ್ ಬಿಸಿ ಇರ್ತಾರೆ. ಒಂದು ಜಾಬಲ್ಲಿ ದುಡ್ಡು ಇರಲ್ಲ, ಹೆಲ್ತ್ ಇರಲ್ಲ, ಈ ಕಡೆ ಹಣನೂ ಟೈಮು ಇರಲ್ಲ, ಅಂದ್ರೆ ಏನು ಇರಲ್ಲ. ಸೊಸೈಟಿಲಿ ಒಂದು ಏನ್ ಹೇಳ್ತೀವಿ, ಒಂದು ರಿಲೇಶನ್ಶಿಪ್ ಕೂಡ ಇರಲ್ಲ. ಬಟ್ ಈ ಪಾಯಿಂಟಿಗೆ ತಗೊಂಡಾಗ ಅವ್ರಿಗೆ ಹೆಲ್ತ್ ಇದನ್ನ ಅರ್ಥ ಮಾಡಿಸ್ತಾ ಬನ್ನಿ. ವೈ, ಯಾಕೆ ಅದೇ ಬಿಸ್ನೆಸ್ ಅನ್ನ ಅದೇ ಜಾಬ್ ಅನ್ನ ಏನ್ ಮಾಡ್ತಾ ಇದೀಯಾ, ಅದ್ರ ಜೊತೆಗೆ ಈ ಹೆಲ್ತ್ ಬಗ್ಗೆ ಒಂದು ಅರ್ಥ ಮಾಡಿಸೋದ್ರ ಮುಖಾಂತರ ಬೇಕಾದ್ರೆ ನೀವು ಇನ್ವೈಟ್ ಮಾಡ್ಬೋದು ಡಿಯರ್ ಫ್ರೆಂಡ್ಸ್. ಇದು 5ನೇ ಮಂತ್ರ, ಬಹಳ ಇಂಪಾರ್ಟೆಂಟ್ ಮಂತ್ರ. ಇನ್ವೈಟ್ ಮಾಡ್ಬೇಕಾದ್ರೆ ಕಾನ್ಫಿಡೆನ್ಸ್ ಇರ್ಲಿ. ಇನ್ವೈಟ್ ಮಾಡ್ಬೇಕಾದ್ರೆ ನೀವ್ ಅನ್ಕೋಬೇಕು ಕಂಪನಿ ಅಲ್ಲ, ಇನ್ವೈಟ್ ಮಾಡ್ಬೇಕಾದ್ರೆ ನಾನೇ ಓನರ್ ಅಂತ ತಿಳ್ಕೊಂಡು ಇನ್ವೈಟ್ ಮಾಡಿದ್ರೆ ಮಾತ್ರ ನಿಮಗೆ ಪ್ರಾಸ್ಪೆಕ್ಟ್ ಇನ್ವಿಟೇಷನ್ ಸ್ಟ್ರಾಂಗ್ ಆಗಿರುತ್ತೆ. ಇನ್ನು 6 ಸಕ್ಸಸ್ ಮಂತ್ರ, ಇನ್ನೊಂದು ಮಂತ್ರ ಇದೆ. ಇನ್ನು ಸಕ್ಸಸ್ ಮಂತ್ರ ನೆಕ್ಸ್ಟ್ ಕ್ಲೋಸಿಂಗ್ ಪಾರ್ಟ್ ಡಿಯರ್ ಫ್ರೆಂಡ್ಸ್. ಕ್ಲೋಸಿಂಗ್ ಪಾರ್ಟ್ ಬರ್ಬೇಕಾದಾಗ ನಿಮ್ಗೆ ಗೊತ್ತಿದೆ, ಕ್ಲೋಸಿಂಗ್ ಪಾರ್ಟ್ ಅಲ್ಲಿ ನೀವೇನಾದ್ರೂ ಕ್ವಶನ್ ರೈಸ್ ಆಗ್ಲಿಕ್ಕೆ ಅಥವಾ ಅವ್ರನ್ನ ಪ್ರಶ್ನೆ ಕೇಳಲಿಕ್ಕೆ ಏನಾದ್ರು ನೀವು ಜಾಗ ಮಾಡ್ಕೊಟ್ರೆ ಅವ್ರು 100 ಪ್ರಶ್ನೆ ಕೇಳೋಷ್ಟೊತ್ತಿಗೆ ನಿಮಗೆ ಮೈಂಡ್ಗೆ ಹೋಗ್ಬಿಡುತ್ತೆ, ಇದ್ರ ಏನೋ ಇವ್ರನ್ನ ನಾನು ಕ್ಲೋಸಿಂಗ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ. ನಿಮ್ಗೆ ಗೊತ್ತಿದೆ ಹೇಗಿರ್ಬೇಕಂತ ಹೇಳಿದ್ರೆ, ಯಾವ ರೀತಿ ಇರ್ಬೇಕಂತ ಹೇಳಿದ್ರೆ, ತಕ್ಷಣದಲ್ಲಿ ಇನ್ವಿಟೇಷನ್ ಆಯ್ತು, ಎಲ್ಲ ಆಯ್ತು, ಕಂಪ್ಲೀಟ್ ಆದ್ಮೇಲೆ ಪ್ರೆಸೆಂಟೇಷನ್ ಕೊನೆಗೆ ಹೇಳ್ಬೇಕೇನಾದ್ರೆ ಗೂಗಲ್ ಪೇ ಮಾಡ್ತೀಯ ಅಥವಾ ಫೋನ್ ಪೇ ಮಾಡ್ತೀಯ. ನಮ್ದು ಇದೊಂದು ದೊಡ್ಡ ಸಮಸ್ಯೆ ಇದೆ. ನಾವು ಬಂದಿರೋದು ಬಿಸ್ನೆಸ್ ಅಂದ್ರೆ ಏನು, ಕೊಡೋದು ಇದ್ರಿಂದ ಬಿಸ್ನೆಸ್. ಅದು ಒಂದ್ಸರಿ ನೀವು ಇನ್ವಿಟೇಷನ್ ಆಯ್ತು, ಎಲ್ಲ ಆಯ್ತು, ಝೂಮ್ ಬಂದ್ರು, ಕೊನೆಗೆ ಒಂದೇ ಕೇಳ್ಬೇಕಂದ್ರೆ ಗೂಗಲ್ ಪೇ ಮಾಡ್ತೀಯಾ ಫೋನ್ ಪೇ ಮಾಡ್ತೀಯಾ. ಡೈರೆಕ್ಟ್ ಆಗಿ ಸಬ್ಜೆಕ್ಟ್ ಅಲ್ಲಿಗೆ ಬಂದ್ಬಿಡ್ಬೇಕು ಡಿಯರ್ ಫ್ರೆಂಡ್ಸ್. ನಾವು ನಿಧಾನಕ್ಕೆ ಸುತ್ತಿ ಬಳಸಿ ಬರೋ ಅಷ್ಟೊತ್ತಿಗೆ ಡಿಯರ್ ಫ್ರೆಂಡ್ಸ್ ಅವ್ರ ಮೈಂಡಿಗೆ ನಾವೇ ಪ್ರಶ್ನೆ ಹಾಕ್ಬಿಡ್ತೀವಿ. ಒಂದ್ಸರಿ ನೀವೆಲ್ಲಾನು ಒಂದು ಪ್ರಾಪರ್ ಆಗಿ ಒಂದು ಪ್ರೋಸೆಸ್ ಮಾಡ್ಕೊಂಡು ಬಂದಿರ್ತೀರಿ. ಪ್ರೋಸೆಸ್ ಮಾಡಿದಾಗ ಒಂದು ಪ್ರೆಸೆಂಟೇಷನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನೀವೇನ್ ಕೇಳ್ಬೇಕು ಅವ್ರಿಗೆ, ಐದರ್ ಒಂದು ಗೂಗಲ್ ಪೇ ಇದೆಯಾ ಅಥವಾ ಫೋನ್ ಪೇ ಇದ್ರೆ ಸರ್ ಡೈರೆಕ್ಟ್ ಆಗಿ ನಮ್ದು ಸ್ಟಾಕ್ ಪಾಯಿಂಟ್ ನಂಬರ್ ಕೊಡಿ, ಇಮಿಡಿಯೇಟ್ ಅವ್ರಿಗೆ ಆಕ್ಟಿವೇಶನ್ಗೆ ಕಳಿಸ್ಕೊಡಿ. ಬಟ್ ಮರಿಬಾರ್ದು, ಕಾನ್ಫಿಡೆನ್ಸ್ ಲೆವೆಲ್ ಹೆಂಗಿರ್ಬೇಕಂದ್ರೆ ನೀವೇ ಓನರ್ ಡಿಯರ್ ಫ್ರೆಂಡ್ಸ್. ಕಂಪನಿ ಜೊತೆ ಡೀಲ್ ಮಾಡ್ತಿಲ್ಲ, ಮೈ ಲೈಫ್ ಅಲ್ಲ, ಯಾರು ಓನರ್ ಇಲ್ಲಿ, ನೀವೇ ಓನರ್ ಡಿಯರ್ ಫ್ರೆಂಡ್ಸ್. ಆತರ ಮಾಡಿದ್ರೆ ಮಾತ್ರ ಅಂಡ್ ನಿಮ್ಗೆ ಕ್ಲೋಸಿಂಗ್ ಪಾರ್ಟ್ ಹೈ ಲೆವೆಲ್ ಕಾನ್ಫಿಡೆನ್ಸ್. ನಾನು ಹೇಳ್ತಾ ಇದ್ದೆ ಹೈ ಲೆವೆಲ್ ಕಾನ್ಫಿಡೆನ್ಸ್ ಹೆಂಗಿರ್ಬೇಕಂತ ಹೇಳಿದ್ರೆ ನಿಮ್ಮ ಸ್ಮೈಲ್ ಇರ್ಬೋದು ಮುಖದಲ್ಲಿ, ಕಾನ್ಫಿಡೆನ್ಸ್ ಲೆವೆಲ್ ಇರ್ಬೇಕು ಡಿಯರ್ ಫ್ರೆಂಡ್ಸ್. ಆಗಿದ್ರು ಮಾತ್ರ ಕ್ಲೋಸಿಂಗ್ ಬರುತ್ತೆ. ತುಂಬಾ ಜನ ಇನ್ನೇನೋ ದುಡ್ಡು ಕೊಡ್ಬೇಕಂತ ಅವರೇ ತಂದಿರ್ತಾರೆ, ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಹೋಗ್ಬಿಟ್ಟು ತಕ್ಷಣದಲ್ಲಿ ತಾನೇ ಇದಕ್ಕೆ ಇಟ್ಕೊಂಡ್ಬಿಡ್ತಾರೆ, ಇವ್ನ ಜೊತೆಗೆ ಹೋದ್ರೆ ನನ್ ಸಕ್ಸಸ್ ಆಗಲ್ಲ ಅಂತ. ನನ್ನ ಕೇಸಸ್ ಅಲ್ಲಿ, ನನ್ನ ಜರ್ನಿ ಒಳಗಡೆ ತುಂಬಾ ಜನ ನಾನು ಅಬ್ಸರ್ವ್ ಮಾಡಿದೀನಿ. ತುಂಬಾ ಜನ 25,000 ಕೊಡಕ್ ಬಂದಿರ್ತಾರೆ, ಇವರೇ ಬಂದ್ ಹೇಳ್ತಾರೆ ಬೇಡ ಒಂದು 5,000 ರೂಪಾಯಿ ಕೊಡು ಅಂತ ಇಸ್ಕೊಂಡ್ರೆ ನಿದರ್ಶನಗಳಿದೆ. ಕೆಲವ್ರು ಬಂದ್ ಏನ್ ಮಾಡಿ ತಾನೇ ಕೊಡ್ಬೇಕಂತೇಳಿ ಫ್ಯಾಮಿಲಿ ಜೊತೆ ಡಿಸ್ಕಷನ್ ಮಾಡಿ ಈಚೆ ಬಂದಿರ್ತಾರೆ, ಬಾ ಕೂತ್ಕೊ ಅಂತ ಕರೆದಿರ್ತಾರೆ. ಇವ್ ಮಾತಾಡೋ ಸ್ಟೈಲ್ ನೋಡ್ಬಿಟ್ಟು ಅನ್ಕೊಂಡಿರ್ತಾರೆ ಇವ್ನೇನೋ ಮೋಸ್ಟ್ಲಿ ನಿಮ್ಗೆ ಗೊತ್ತಿದೆ ಕಳ್ಳ ಸುಳ್ಳ ಅಂತ ಕಂಡಿಡ್ಬೇಕಾದ್ರೆ ಕಣ್ಣಲ್ಲಿ ಇದ್ರೆ ಸಾಕಂತ ಇವ್ನು ಬಹಳ ತಲೆ ತಗ್ಸಿ ಡೌಟ್ ಅಲ್ಲಿ ಮಾತಾಡ್ತಿರ್ತಾರೆ. ಆಗ ಅವ್ರು ಏನ್ ಮಾಡ್ತಾರೆ, ಕೊಡ್ಬೇಕಾಗಿರೋರು ತಂದು ಕೊಡ್ಬೇಕಾಗಿರುತ್ತೆ, ಅದನ್ನ ಹಿಂದೆ ತಾನೇ ತಗೊಂಡೋಗ್ಬಿಡ್ತಾರೆ. ಡಿಯರ್ ಫ್ರೆಂಡ್ಸ್, ನೀವು ತಗೊಂಡು ಹೋಗ್ತಿರೋದು ಹಿಂದೆ ಕೊಡ್ತಿರೋದು ಒಬ್ಬ ದುಡ್ಡಲ್ಲ, ಒಬ್ಬ ವ್ಯಕ್ತಿ ಅಲ್ಲ, ಒಂದು ಇಂಡಸ್ಟ್ರಿ ಡಿಯರ್ ಫ್ರೆಂಡ್ಸ್. ಅದು ಒಂದು ಫ್ಯಾಕ್ಟ್ರಿ ನೀವು ಕಳ್ಕೊತಾ ಇದ್ದೀರಾ. ಹಾಗಾಗಿ ನೀವು ಹಣನ ಕ್ಯಾಶ್ ನ ಕೇಳ್ಬೇಕಾದಾಗ ನೀವು ಅನ್ಕೋಬೇಕು, ನನ್ನ ಕಂಪನಿ ನಾನೇ ಮ್ಯಾನುಫ್ಯಾಕ್ಚರ್ ಮಾಡಿರೋದು, ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಈ ಲೆವೆಲ್ಗೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇದ್ದಾಗ ಮಾತ್ರ ಅವ್ರು 5,000 ಕೊಡೋ ಜಾಗದಲ್ಲಿ 25,000 ಕೊಡ್ತಾರೆ, 25,000 ಕೊಡೋ ಜಾಗದಲ್ಲಿ 35,000 ಹೋಮ್ ಶಾಪಿನ ಕಂಪ್ಲೀಟ್ ಮಾಡ್ತಾರೆ. ಅದು ಕಾರಣ ಏನಂತ ಹೇಳಿದ್ರೆ ನಿಮ್ಮ ಜವಾಬ್ದಾರಿ. ನಾನು ಪುನಃ ರಿಪೀಟ್ ಮಾಡ್ತೀನಿ, ಇನ್ ಕೇಸ್ ಏನಾದ್ರು ನೀವು ಆ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ಭೂಮಿ ಮೇಲೆ ಇನ್ನೊಂದು ಆಪ್ಷನ್ ಇನ್ನೊಬ್ಬನು ಕೊಟ್ಟಿರ್ತಾನೆ, ಅವನಿಗೆ ಕಾನ್ಫಿಡೆನ್ಸ್ ಇಂದ ಮಾತಾಡ್ತಾನೆ, ಅವನಿಗೆ ಕ್ಲೋಸಿಂಗ್ ಸಿಗುತ್ತೆ ಡಿಯರ್ ಫ್ರೆಂಡ್ಸ್. ನಿಮಗೆ ಸಿಗ್ಬೇಕಾಗಿರೋ ಅಪರ್ಚುನಿಟಿ ಯಾರಿಗೆ ಸಿಗುತ್ತೆ, ಅದು ಬೇರೆಯವ್ರಿಗೆ ಅಪರ್ಚುನಿಟಿ ಸಿಗುತ್ತೆ. ಹಾಗಾಗಿ ನಾನು ನಿಮ್ಮೆಲ್ರಿಗೂ ರಿಕ್ವೆಸ್ಟ್ ಮಾಡೋದು ಒಂದೇ, ಕಾನ್ಫಿಡೆನ್ಸ್ ಇಂದ ಮಾತಾಡಿ ಡಿಯರ್ ಫ್ರೆಂಡ್ಸ್. ಯಾಕಂತ ಹೇಳಿದ್ರೆ ನೀವು ಬಂದಿರೋದು ಕೆರಿಯರ್ಗಲ್ಲ, ನೀವು ಬಂದಿರೋದು ಸರ್ವೈವ್ಗಲ್ಲ, ನೀವು ಬಂದಿರೋದು ಸಕ್ಸಸ್ಗೆ. ಹಾಗಾಗಿ ಆ ಕಾನ್ಫಿಡೆನ್ಸ್ ಅನ್ನ ಜಾಸ್ತಿ ಮಾಡ್ತಾ ಹೋಗಿ. 10,000 ವೀಕ್ ಇನ್ಕಮ್ ಅವ್ರಿಗೆ 8,40,000 1 ಕೋಟಿ 8 ಲಕ್ಷ ರೂಪಾಯಿ ಇನ್ಕಮ್ ಬಗ್ಗೆ ಇಂಡೈರೆಕ್ಟ್ ಆಗಿ ಅವ್ರಿಗೆ ಅರ್ಥ ಮಾಡಿಸ್ತಾ ಬನ್ನಿ. 1 ಕೋಟಿ 8 ಲಕ್ಷ ಇನ್ಕಮ್ ಮಾಡ್ಬೇಕಾದ್ರೆ ಏನ್ ಆಗ್ತದೆ ಅನ್ನೋದನ್ನ ನೀವು ಒಂದ್ಸರಿ ಅವ್ರಿಗೆ ಅರ್ಥ ಮಾಡಿಸಿದ್ರೆ ಕ್ಲೋಸಿಂಗ್ ಪಾರ್ಟ್ ಬಹಳ ಈಸಿ ಆಗುತ್ತೆ ಡಿಯರ್ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಹತ್ರ ಟೂಲ್ಸ್ ಗಳು ಇರ್ತದಲ್ಲ, ನಿಮ್ಮ ಹತ್ರ ಫೋಲ್ಡರ್ ಮಾಡಿ ಇಟ್ಕೊಂಡಿರ್ತಾರೆ. ಈಗ ಮೊಬೈಲ್ ಅಲ್ಲಿ ಅವ್ರು ಕೇಳ್ತಾರೆ ಸರ್ಟಿಫಿಕೇಟ್ ಬಗ್ಗೆ, ಸ್ಕಿಲ್ ಇಂಡಿಯಾ ಬಗ್ಗೆ ಮಾತಾಡಿ, ನ್ಯೂ ಇಂಡಿಯಾ ಏನೋ ನಮ್ದು ರಾಶಿ ರಿಲೇಟೆಡ್ ಮಾತಾಡಿ, ನಮ್ದು ಪ್ರಧಾನಮಂತ್ರಿ ವಿಕಾಸ ಯೋಜನಾ ಇದ್ರದ್ ಬಗ್ಗೆ ಅವ್ರು ಮಾತಾಡಿ. ನಮ್ಮ ಹತ್ರ ಇರೋಂಥ ಟೂಲ್ಸ್ ಗಳು ಏನೇನಿದೆ, ನಮ್ದು ಪ್ರತಿಯೊಂದು ಸರ್ಟಿಫಿಕೇಟ್ ಟೂಲ್ಸ್ ಗಳಿಗೆ ಅವ್ರಿಗೆ ಕಳ್ಸ್ಕೊಡಿ ಡಿಯರ್ ಫ್ರೆಂಡ್ಸ್. ಅವ್ರ ಕಾನ್ಫಿಡೆನ್ಸ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಒಂದೊಂದು ಟೂಲ್ಗಳು ಕೂಡ ನಮ್ಮನ್ನ ಒಂದೊಂದು ಒಬ್ಬೊಬ್ಬರನ್ನು ಕೂಡ ಏನೋ ಕನ್ವರ್ಟ್ ಮಾಡಕ್ಕೆ ಒಂದೊಂದು ಟೂಲ್ಗಳು ಬಹಳ ಹೆಲ್ಪ್ ಆಗುತ್ತೆ. ಕೆಲವು ಸರಿ ಹೇಳ್ಬಿಡ್ತೀವಿ ಏನು ಟೂಲ್ ತೋರಿಸಲ್ಲ, ಸೀಯಿಂಗ್ ಇಸ್ ಬಿಲೀವಿಂಗ್, ಏನ್ ನೋಡ್ತೀವಿ ಅದನ್ನ ನಂಬ್ತಾರ ಡಿಯರ್ ಫ್ರೆಂಡ್ಸ್. ಇವೆಲ್ಲ ಕೂಡ ನಮಗೆ ಸಪೋರ್ಟ್ ಮಾಡುತ್ತೆ ಕ್ಲೋಸಿಂಗ್ ಪಾರ್ಟ್ಗೆ ಡಿಯರ್ ಫ್ರೆಂಡ್ಸ್. ಇನ್ ಲಾಸ್ಟ್ ಸಕ್ಸಸ್ ಮಂತ್ರ ಆಕ್ಟಿವಿಟಿ ಲೂಪ್ ಡಿಯರ್ ಫ್ರೆಂಡ್ಸ್. ಒಂದು ಫಸ್ಟ್ ನೀವು ಜಾಯಿನ್ ಆದ್ರಿ, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾ ಹೇಳಿದೀನಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ 2 ಯಾವಾಗ್ಲೂ ಕಲಿಬೇಕಂತ. ಇದನ್ನ ಕಲಿದೇ ಇದ್ದವರು ಸಕ್ಸಸ್ ಆಗೋದು ಬಹಳ ದೂರ ಅನ್ಸುತ್ತೆ ಡಿಯರ್ ಫ್ರೆಂಡ್ಸ್. ಇದನ್ನ ಕಲಿಬಹುದು ಅಂತ ನನಗೆ ಹೋಪ್ ಇದೆ. ಇಲ್ಲಿರೋಂಥ ಈಚ್ ಅಂಡ್ ಎವ್ರಿ ಡಿಸ್ಟ್ರಿಬ್ಯೂಟರ್ ತಾನು ಕಲಿತಾರೆ, ಇನ್ನೊಬ್ಬರಿಗೆ ಕಲಿಸೋದ್ರ ಬಗ್ಗೆ ಹಿಂದೆ ಮುಂದೆ ಯೋಚನೆ ಮಾಡ್ತೀವಿ. ಬಟ್ ಒಂದು ಆಕ್ಟಿವಿಟಿ ಲೂಪ್ ಏನ್ ಹೇಳುತ್ತೆ ಅಂದ್ರೆ, ನಾನು ಬಿಗಿನಿಂಗ್ ಅಲ್ಲಿ ಹೇಳಿದೆ ನೀವು ಕಲಿಬೇಕು, ನಿಮ್ ಜೊತೆಗೆ ಬಂದವ್ರು ಕಲ್ಸಕ್ಕೋಸ್ಕರ ನೋಟ್ ಮಾಡ್ಕೊಳ್ಳಿ ಅಂತ. ಹಾಗೇನೆ ಈ ಟ್ರೈನಿಂಗ್ ಪ್ರೋಗ್ರಾಮ್ BDT ಅಟೆಂಡ್ ಮಾಡಿದ್ಮೇಲೆ ನೆಕ್ಸ್ಟ್ ಇನ್ನೊಂದು BDT ನಮ್ ಟಾಪ್ ಲೀಡರ್ಸ್ ಕೊಡ್ತಾರೆ. ಅವಾಗ ನೀವು ನಾಳೆಗೆ ಯಾರು ಜಾಯ್ನ್ ಆಗ್ತಾರೆ, ಪುನಃ ಅಗೇನ್ ಆಕ್ಟಿವಿಟಿ ಲೂಪ್ ಏನ್ ಹೇಳುತ್ತೆ,
ನೀವು ಅಟೆಂಡ್ ಮಾಡಿದ್ರಿ, ನಂತರ ಅವ್ರಿಗೆ ನಾಲೆಡ್ಜ್ ಕೊಡಿಸಿದ್ರಿ, ನೀವು ಡಿಸ್ಟ್ರಿಬ್ಯೂಟರ್ ಹೊಸಬ್ರು ಜಾಯ್ನ್ ಆದ್ರು, ಅವ್ರು ಏನ್ ಮಾಡಿದ್ರೆ ನೆಕ್ಸ್ಟ್ BDT ಅವ್ರಿಗೆ ಅಟೆಂಡ್ ಮಾಡಿಸಿದ್ರಿ, ಅವ್ರಿಗೆ ನಾಲೆಡ್ಜ್ ಬೇಕಾಗಿತ್ತು, ನಿಮಗೆ ನಾಲೆಡ್ಜ್ ಬೇಕಾಗಿದೆಯಲ್ಲ ಅದೇ ನಾಲೆಡ್ಜ್ ಅವ್ರಿಗೂ ಅವಶ್ಯಕತೆ ಇದೆ ಡಿಯರ್ ಫ್ರೆಂಡ್ಸ್. ಸರ್ ನನಗೆಲ್ಲ ಗೊತ್ತಿದೆ, ನಮ್ಮ ಟೀಮ್ ಕೊಡ್ಸಂಗಿಲ್ಲ, ಇಂಡಿವಿಜುವಲ್ ಕೆಲಸ ಮಾಡಿದ್ರೆ ಯಾರು ಶ್ರೀಮಂತರ ಆಗಲ್ಲ, ಟೀಮ್ ಜೊತೆ ಕೆಲಸ ಮಾಡಿದ್ರೆ ಮಾತ್ರ ಗ್ರೋತ್ ಆಗ್ಬೇಕಂದ್ರೆ ಈ ಆಕ್ಟಿವಿಟಿ ಲೂಪ್ ನನ್ನ ಲೈಫಲ್ಲಿ ಬದಲಾವಣೆ ಆಗಿದೆ, ನಿಮ್ಮ ಲೈಫಲ್ಲಿ ಕೂಡ ಒಂದು ಬದಲಾವಣೆ ಆಗುತ್ತೆ ಡಿಯರ್ ಫ್ರೆಂಡ್ಸ್. ಇದು ಥರ್ಡ್ ನಾಲೆಡ್ಜ್ ಅಂಡ್ ಗೈಡೆನ್ಸ್ ಅವ್ರು ಕೊಡ್ಸಿದ್ರಿ, ಅವಾಗ ಅವನೊಬ್ಬ ಬಿಸ್ನೆಸ್ ಮನ್ ಆಗ್ತಾನೆ. ಇಲ್ಲಾಂದ್ರೆ ಜಾಬ್ ಮೆಂಟಾಲಿಟಿಲಿ ಕೂತಿರ್ತಾರೆ, ಓನರ್ ಮೆಂಟಾಲಿಟಿಲಿ ಇರಲ್ಲ ಡಿಯರ್ ಫ್ರೆಂಡ್ಸ್. ಬಿಸ್ನೆಸ್ ಅಂದ್ರೆ ಅವ್ರಿಗೆ ಐಡಿಯಾ ಬಂದಿರಲ್ಲ. ಹಾಗಾಗಿ ಫಸ್ಟ್ ನೀವು ಡಿಸ್ಟ್ರಿಬ್ಯೂಟರ್ ನೀವು ಜಾಯ್ನ್ ಆದ್ರೆ, ಅವ್ರು ಜಾಯ್ನ್ ಮಾಡಿಸಿದ್ರಿ, ಅವ್ರು BDTಗೆ ಅಟೆಂಡ್ ಮಾಡಿಸಿದ್ರಿ, ಅವ್ರು ನಾಲೆಡ್ಜ್ ಕೊಡ್ಸಿದ್ರಿ, ಪುನಃ ಹೆಗೇನ್ ಅವ್ರಿಗೆ ಬಿಸ್ನೆಸ್ ಮನ್ ಆಗಿ ಕನ್ವರ್ಟ್ ಮಾಡಿದ್ರಿ, ಪುನಃ ಹೆಗೇನ್ ಲೀಸ್ ಮೇಕಿಂಗ್ ಅಂಡ್ ಇನ್ವಿಟೇಷನ್. ಈ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡಿದ್ಮೇಲೆ ಅವ್ರಿಗೆ ಐಡಿಯಾ ಗೊತ್ತಾಗುತ್ತೆ, ನಾನು ಇನ್ವೈಟ್ ಮಾಡಬೇಕು, ಕನ್ಸ್ಗಳದ್ದು ಬರೀಬೇಕು, ನಂತರ ಬಂದಾಗ ಇನ್ವೈಟ್ ಮಾಡಬೇಕು, ಫಾಲೋ ಅಪ್ ಮಾಡಬೇಕು, ಕ್ಲೋಸಿಂಗ್ ಮಾಡಬೇಕು, ಈ ಇಂಡಸ್ಟ್ರಿ ಬಗ್ಗೆ ತಿಳ್ಕೊತಾರೆ, ಮತ್ತೆ ಕಂಪನಿ ಬಗ್ಗೆ ಅವ್ರು ತಿಳ್ಕೊತಾರೆ. ಆವಾಗ ಪುನಃ ಹೆಗೇನ್ ಟೈಮ್ಲಿ ಫಾಲೋ ಅಪ್ ಆನ್ ಸೇಲ್ಸ್ ಕ್ಲೋಸಿಂಗ್, ಪುನಃ ಹೆಗೇನ್ ಸೇಮ್ ರಿಪೀಟ್. ಇದನ್ನ ಎಲ್ಲಿ ಗಂಟ ಮಾಡ್ಬೇಕು ಸರ್ ಅಂತ, ನಿಮ್ಮ ಅಕೌಂಟ್ಗೆ ಎಷ್ಟು ಕೋಟಿ ಹಣ ಬಂದು ಬೆಳವರ್ಗು, ನಿಮ್ಮ ಅಕೌಂಟ್ಗೆ ನಿಮ್ಮ ಕನ್ಸುಗಳು ನನ್ಸ್ ಆಗೋವರ್ಗು ಸುಮ್ಮನೆ ಇದೇ ಪ್ರೊಸೆಸ್ ಅಲ್ಲಿ ಬನ್ನಿ ಡಿಯರ್ ಫ್ರೆಂಡ್ಸ್. ಅವಾಗ ಅನ್ಸುತ್ತೆ ಈ ಬಿಸ್ನೆಸ್ ಇಷ್ಟು ಸಿಂಪಲ್ ಇದು ಈಸಿನ ಅಂತ. ನೀವು ಕೆಲಸ ಮಾಡಿದಾಗ ಕಷ್ಟ ಅನ್ಸುತ್ತೆ, ಟೀಮ್ ಜೊತೆ ಕೆಲಸ ಮಾಡಿದಾಗ ಇದು ಈಸಿ ಅನ್ಸುತ್ತೆ ಡಿಯರ್ ಫ್ರೆಂಡ್ಸ್. ಈ ಆಕ್ಟಿವಿಟಿ ಲೂಪ್ ನನ್ನ ಲೈಫಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಕಟ್ಕೊಟ್ಟಿದೆ ಅಥವಾ ಕಂಡುಕೊಂಡಿದ್ದೀನಿ ನಾನು. ಹಾಗಾಗಿ ಈ ಒಂದು ಬೇಸಿಕ್ ಏನಿದೆ 7 ಸಕ್ಸಸ್ ಮಂತ್ರ, ಇದನ್ನ ಫಾಲೋ ಮಾಡಿ. ಮೊದಲನೇ ಸಕ್ಸಸ್ ಮಂತ್ರ ನಿಮ್ಗೆ ಆಲ್ರೆಡಿ ಹೇಳಿದೀನಿ, ಸೆಕೆಂಡ್ ಸಕ್ಸಸ್ ಮಂತ್ರ, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್ ಸಕ್ಸಸ್ ಮಂತ್ರ, ಇವಿಷ್ಟನ್ನು ನೀವು ಫಾಲೋ ಮಾಡ್ಕೊಂಬನ್ನಿ. ಇನ್ವಿಟೇಷನ್, ಡ್ರೀಮ್ ಲಿಸ್ಟ್, ಮತ್ತೆ ಫಾಲೋ ಅಪ್ ಇರ್ಬೋದು, ಕ್ಲೋಸಿಂಗ್ ಇರ್ಬೋದು ಡಿಯರ್ ಫ್ರೆಂಡ್ಸ್. ಹಾಗಾಗಿ ಟೆಕ್ನಾಲಜಿನ ಯೂಸ್ ಮಾಡೋದು ಈಗಲೊಂದು ಟ್ರೆಂಡ್ ಇರೋದ್ರಿಂದ, ಟ್ರೇಡ್ ವಿತ್ ಟೆಕ್ನಾಲಜಿ, ಅದನ್ನು ಯೂಸ್ ಮಾಡ್ಕೊಂತ ಒಂದು ಸಕ್ಸಸ್ ಮಂತ್ರ, 7 ಸಕ್ಸಸ್ ಮಂತ್ರ ನನ್ನ ಲೈಫಲ್ಲಿ ಒಂದು ಬದಲಾವಣೆ ಸಿಕ್ಕಿದೆ ಡಿಯರ್ ಫ್ರೆಂಡ್ಸ್, ಅದನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಸ್ಲೈಡ್ ಇದೆ. ಈ ಬಿಸ್ನೆಸ್ ನ ನೀವು ಇನ್ನೂ ದೊಡ್ಡ ಮಟ್ಟದಲ್ಲಿ ನೋಡ್ಬೇಕಂದ್ರೆ ನಿಮ್ ಮನೇಲಿ ಒಂದು ಹೋಮ್ ಶಾಪ್ ಇರ್ಲಿ ಡಿಯರ್ ಫ್ರೆಂಡ್ಸ್. ಇಲ್ಲಿರೋಂಥ 1000+ ಮೆಂಬರ್ಸ್ ಯಾರಿದ್ದೀರಾ, ನಿಮ್ ಮನೇಲಿ ಒಂದು ಹೋಮ್ ಶಾಪಿಂಗ್ ಮಾಡಿ ನೋಡಿ. ಮೆಡಿಕಲ್ ಶಾಪ್ ಮಾಡಿದ್ರೆ 5 ಲಕ್ಷ ಬಂಡವಾಳ ಆಗ್ತಾರೆ ಡಿಯರ್ ಫ್ರೆಂಡ್ಸ್, ಯಾವಾಗ್ಲೂ ಅಲ್ಲೇ ಕೂತಿರ್ತಾರೆ. ನಿಮ್ಮ ಮನೇಲಿ ಒಂದು 25,000 ಆಯುರ್ವೇದ ಶಾಪ್ ಯಾಕೆ ಮಾಡಕ್ಕಾಗಲ್ಲ? ಕೋಟಿಗಟ್ಟಲೆ ಬಂಡವಾಳ ಹಾಕಿ ಕಳ್ಕೊಂಡ್ರು ಇದಾರೆ ಡಿಯರ್ ಫ್ರೆಂಡ್ಸ್. ನಾನು ಯಾವಾಗ್ಲೂ ಹೇಳ್ತೇನೆ ಅಂದ್ರೆ, ನಂಬಿಕೆ ಮೇಲೆ ಹನುಮಾನದ ಮೇಲೆ ನಂಬಿಕೆ, ಸಾಧನೆ ಮಾಡಕ್ಕಾಗಲ್ಲ, ಆ ಜಾಗದಲ್ಲಿ ನಂಬಿಕೆ ಇಟ್ಕೊಂಡಿರ್ತಾರೆ. ಸಾಧನೆ ಮಾಡೋ ಜಾಗ ಇರುತ್ತೆ, ಅದ್ರ ಮೇಲೆ ಅನುಮಾನದಲ್ಲಿ ಕೆಲಸ ಮಾಡ್ತೀವಿ. ಹಾಕಿರೋದು 25,000 35,000 ನಿಮ್ಮ ಮನೇಲಿ ಒಂದು ಹೋಮ್ ಶಾಪ್ ಇಟ್ಕೊಡಿ ಸರ್. ಬಂದು ಹೇಳ್ತಾರೆ, ನಿಮ್ಗೆ ಎಂತ ಕಾನ್ಫಿಡೆನ್ಸ್ ಗೊತ್ತಾ ಅದನ್ನ ಇಟ್ಕೊಂಡಾದ್ಮೇಲೆ. 25,000-35,000 ರೂಪಾಯಿ ಸ್ಟಾಕ್ ಇಟ್ಕೊಂಡಾಗ ಅನ್ಸುತ್ತೆ ನಾನು ಒಂದು ಆಯುರ್ವೇದ ಶಾಪ್ ಮಾಡಿದೀನಿ ಅಂತ. ಅವಾಗ ನಿಮ್ಮ ಮನೆ ಒಂದು ಶಾಪ್ ಆಗಿರ್ಲಿ, ನಿಮ್ಮ ಮನೆ ಒಂದು ಟೆಕ್ನಾಲಜಿ ಒಂದು ಆಫೀಸ್ ಆಗಿರ್ಲಿ. ಯಾಕಂತ ಹೇಳಿದ್ರೆ ಲೋಕಲ್ ಟು ಗ್ಲೋಬಲ್ ಡಿಯರ್ ಫ್ರೆಂಡ್ಸ್. ನಾವ್ ಇಲ್ಲಿ ಕೂತಿದೀವಿ, ನಾಳೆ ಗ್ಲೋಬಲ್ ಲೆವೆಲ್ಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಇರೋಂಥ ಒಂದು ಸಚ್ ವಂಡರ್ಫುಲ್ ಇಂಡಸ್ಟ್ರಿ ನಮ್ಮ ಕೈಯಲ್ಲಿ ಇರ್ಬೇಕಾದಾಗ, ನಿಮ್ ಮನೆಯಲ್ಲಿ ಯಾವಾಗ್ಲೂ ಒಂದು ಶಾಪ್ ಇರ್ಲಿ, ಒಂದು ಆನ್ಲೈನ್ ಒಂದು ಆಫೀಸ್ ತರ ಒಂದು ಸೆಟಪ್ ಅಲ್ಲಿ ನೀವು ಮಾಡ್ಕೊಡಿ ಡಿಯರ್ ಫ್ರೆಂಡ್ಸ್. ಅದನ್ನ ಹೇಳ್ತಾ ಇಲ್ಲಿ ಇರೋಂಥವ್ರು ನೆಕ್ಸ್ಟ್ ರೀಪರ್ಚೇಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇದಿಲ್ಲ ಅಂದ್ರೆ ಜೀವನ ಇಲ್ಲ, ಇದಿಲ್ಲ ಅಂದ್ರೆ ನಮ್ಗೆ ಜೀವನ ಇಲ್ಲ. ನಿಮ್ಗೂ ಕೂಡ ಸಕ್ಸಸ್ ಅಂತ ಬಂದಾಗ ನನ್ ಪ್ರೆಸೆನ್ಸ್ ಇಲ್ದೇನೆ ದುಡ್ಡು ಮಾಡ್ಬೇಕು ಸರ್, ನನ್ ಪ್ರೆಸೆನ್ಸ್ ಇಲ್ಲದ್ರು ನನ್ನ ಅಕೌಂಟ್ಗೆ ದುಡ್ಡು ಬರ್ಬೇಕು ಸರ್, ನಾನು 5 ವರ್ಷ ಎಫರ್ಟ್ ಹಾಕ್ತೀನಿ ಸರ್, ಹಗಲು ರಾತ್ರಿ ಕೆಲಸ ಮಾಡ್ತೀನಿ ಸರ್, ನನ್ನ ಅಕೌಂಟ್ಗೆ ಮಂತ್ಲಿ ಇನ್ಕಮ್ 8,40,000 ರೂಪೀಸ್ ನನ್ನ ಅಕೌಂಟ್ಗೆ ಬರಬೇಕು ಸರ್ ಅಂತಂದ್ರೆ ಡಿಯರ್ ಫ್ರೆಂಡ್ಸ್, ಈ 3 ನೀವು ಫಾಲೋ ಮಾಡ್ಬೇಕು. ನಿಮ್ ಟೀಮ್ ಅಲ್ಲಿ ಇರೋ ಕೆಲವು ಇದನ್ನ ಫಾಲೋ ಮಾಡಿಸ್ಬೇಕು. ಮೊದಲನೇದು ರೀಪರ್ಚೇಸ್ ಮರಿಬೇಡಿ. ರಿಟೇಲ್ ಗಿಂತ ಮುಂಚೆ ಯಾವುದು ರೀಪರ್ಚೇಸ್, ನಿಮ್ಮ ಮನೇಲಿ ಯಾವಾಗ್ಲೂ ರೀಪರ್ಚೇಸ್ ಇರಲೇಬೇಕು, ಸ್ಟಾಕ್ ಇರಲೇಬೇಕು ಡಿಯರ್ ಫ್ರೆಂಡ್ಸ್, ಮರಿಬೇಡಿ. ಎರಡನೇದು ರಿಟೇಲ್. ನಾನು ಹೇಳಿದೆ 25-35,000 ಸ್ಟಾಕ್ ಅನ್ನು ಇಟ್ಕೊಳ್ಳಿ, ಸ್ಟಾಕ್ ಇಟ್ಕೊಂಡು ರಿಟೇಲ್ ಮಾಡಕ್ ಸ್ಟಾರ್ಟ್ ಮಾಡಿ. ಯಾಕೆ ರಿಟೇಲ್ ಮಾಡ್ಬೇಕಂದ್ರೆ ಬಂದಿರೋ ದುಡ್ಡಲ್ಲಿ ಟೀಮ್ ಡೆವಲಪ್ ಮಾಡಕ್ಕೆ ಇಟ್ಕೊಳ್ಳಿ, ಯಾಕಂದ್ರೆ ನೀವು ಸರ್ವೈವ್ ಅಲ್ಲ ಬಂದಿರೋದು ಸಕ್ಸಸ್ಗೆ ಡಿಯರ್ ಫ್ರೆಂಡ್ಸ್. ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ರಿಟೇಲ್. ಥರ್ಡ್ ವೆರಿ ಇಂಪಾರ್ಟೆಂಟ್ ಸ್ಲೈಡ್ ಅಂದ್ರೆ ರೆಕ್ರೂಟ್. ನಿಮ್ಗೆ ಗೊತ್ತಿದೆ, ಟೀಮ್ ಅನ್ನು ಡೆವಲಪ್ ಮಾಡಿದವರು ಮಾತ್ರ ಒಂದು ಮ್ಯಾಸಿವ್ ಗ್ರೋತ್ ನ ನೋಡ್ಲಿಕ್ಕೆ. ಮೊದಲನೇದು ರೀಪರ್ಚೇಸ್, ಸೆಕೆಂಡ್ ರಿಟೇಲ್, ಥರ್ಡ್ ಒಂದು ರೆಕ್ರೂಟ್. ನಾವು ಬಂದಿರೋ ಉದ್ದೇಶ ಏನಂದ್ರೆ ಎಂಪೈರ್ನ ಕಟ್ಟಲಿಕ್ಕೆ. ನಾನು ಮೊನ್ನೆನೂ ಕೂಡ ಹೇಳ್ತಾ ಇದ್ದೆ, ಏನಂದ್ರೆ ನಾರಾಯಣ್ ಮೂರ್ತಿ, ಅಂಬಾನಿ, ರತನ್ ಟಾಟಾ, ಬಿಲ್ ಗೇಟ್ಸ್, ಅಜಿತ್ ಪ್ರೇಮ್ಜಿ, ಕಿರಣ್ ಮುಜುಮ್ದಾರ್ ಇವರೆಲ್ಲ ದೊಡ್ಡ ದೊಡ್ಡ ಎಂಪೈರ್ ಕಟ್ಟಿರೋದು ಏನಕ್ಕೆ ಅಂತ ಹೇಳಿದ್ರೆ ಡಿಯರ್ ಫ್ರೆಂಡ್ಸ್ ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ. ಹಾಗಾಗಿ ದೊಡ್ಡ ಇನ್ಕಮ್ ನ 1,000 ಕೋಟಿ 2,000 ಕೋಟಿ ಬಗ್ಗೆ ಮಾತಾಡ್ತಾರೆ. ಇಂಡಿವಿಜುವಲ್ ಕೆಲಸ ಮಾಡಿದ್ರೆ ಅವರೆಲ್ಲ 1 ಕೋಟಿ 2 ಕೋಟಿ ಬಗ್ಗೆ ಮಾತಾಡ್ತಿದ್ರು. ದೊಡ್ಡ ಸಾಮ್ರಾಜ್ಯ ಯಾರು ಕಟ್ಟಿದ್ದಾರೆ ಅವರು 1,000 ಕೋಟಿ ಬಗ್ಗೆ ಮಾತಾಡ್ತಾರೆ. ನಾವು ದೊಡ್ಡ ಸಾಮ್ರಾಜ್ಯ ಕಟ್ಟಬೇಕಾದ್ರೆ ನಾವು 1,000 ಕೋಟಿ ಬಗ್ಗೆ ಮಾತಾಡ್ಬೇಕು, 100 ಕೋಟಿ ಬಗ್ಗೆ ಮಾತಾಡ್ಬೇಕು, 5 ಕೋಟಿ ಬಗ್ಗೆ 10 ಕೋಟಿ ಬಗ್ಗೆ ಮಾತಾಡ್ಬೇಕಂದ್ರೆ ಟೀಮ್ ಅನ್ನ ಕಟ್ಟಿದ್ರೆ ಮಾತ್ರ ಸಾಧ್ಯ ಡಿಯರ್ ಫ್ರೆಂಡ್ಸ್. ಅದಕ್ಕೇನೆ ನಾವು ಅಷ್ಟೇ ದೊಡ್ಡ ಟೀಮ್ ಅನ್ನು ಕಟ್ಟಿದೀವಿ, ದೊಡ್ಡ ಪ್ರಾಫಿಟ್ ನಾವು ಮಾಡ್ತಿದೀವಿ. ನೀವು ದೊಡ್ಡ ಟೀಮ್ ಅನ್ನು ಕಟ್ಟಿ ನೀವು ದೊಡ್ಡ ಪ್ರಾಫಿಟ್ ಅನ್ನ ಮಾಡ್ತಿದ್ದೀರಿ ಡಿಯರ್ ಫ್ರೆಂಡ್ಸ್. ಇವತ್ತೊಂದು ದಿನ ಜಡ್ಜ್ ಮಾಡಬೇಡಿ, ಫ್ಯೂಚರ್ ಬಗ್ಗೆ ಪ್ರೊಡಿಕ್ಷನ್ ಇರಲಿ. ಇನ್ನು ಲಾಸ್ಟ್ ಇದು ನನ್ನ ಫೇವರಿಟ್ ಸ್ಲೈಡ್. ಇದು ಮೋಸ್ಟ್ಲಿ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಯಾಕಂದ್ರೆ ಕೆಲವರಿಗೆ ಈ ಸ್ಲೈಡ್ ಶೇರ್ ಮಾಡಿದೀನಿ, ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ ಡಿಯರ್ ಫ್ರೆಂಡ್ಸ್. ಅದು ಗ್ರಾಫ್ ನನ್ನ ಫೇವರೇಟ್ ಸಬ್ಜೆಕ್ಟ್. ಇದು ನಾನು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದಾಗ ಡಿಯರ್ ಫ್ರೆಂಡ್ಸ್, ಈ ಬಿಸ್ನೆಸ್ ನನಗೆ ಬಿಗಿನಿಂಗ್ ಅಲ್ಲಿ ಬಂದಾಗ 100% ಎಫರ್ಟ್ ಹಾಕಿದ್ವಿ ಡಿಯರ್ ಫ್ರೆಂಡ್ಸ್. ಇದು 100% ಎಫರ್ಟ್ ಅಂತ ಹೇಳಿದ್ರೆ
ಮನೆಯಲ್ಲಿ ಹೇಗಿತ್ತು ಪರಿಸ್ಥಿತಿ ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಹೋಗ್ತಿದ್ವಿ, ಬ್ಯಾಗ್ ಹಾಕೊಂತಿದ್ವಿ, ಸಂಜೆ 12 ಗಂಟೆಗೆ ಬರ್ತಿದ್ವಿ. ನಿಮ್ಗೆ ಇದು ಕಷ್ಟ ಅನಿಸ್ಬೋದು, ಸಕ್ಸಸ್ ಆಗೋರ್ಲ ಹಿಂಗೆ ಕೆಲಸ ಮಾಡಿದಾರೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಿದ್ದೀನಿ, ಇದು ಕಷ್ಟ ಸುಖದ ಸಬ್ಜೆಕ್ಟ್ ಅಲ್ಲ, ಸಕ್ಸಸ್ ಆಗೋರ್ ಸಬ್ಜೆಕ್ಟ್ ಡಿ ಫ್ರೆಂಡ್ಸ್ ಇದು. ಹಾಗಾಗಿ ಬಿಗಿನಿಂಗ್ ಅಲ್ಲಿ ನಾನು ಹಾಕಿದಂತ ಎಫರ್ಟ್ ಎಷ್ಟು ಅಂದ್ರೆ 100% ಈ ಬಿಸ್ನೆಸ್ ಅಲ್ಲಿ ನಾನು ಹಾಕಿದಂತ ಎಫರ್ಟ್ ಡಿ ಫ್ರೆಂಡ್ಸ್. 100% ಎಫರ್ಟ್ ಅಂತಂದ್ರೆ ಏನು? ನಾನು ಆಲ್ರೆಡಿ ಟ್ರಾವೆಲ್ ಬಿಸ್ನೆಸ್ ಮಾಡ್ತಿದ್ದೆ, ಅಲ್ಲಿ 1 ಲಕ್ಷ ರೂಪಾಯಿ ನನ್ನ ಆದಾಯ ಇತ್ತು. ನಾನು ಮನೆಗೆ ಬಂದು ಬೆಳಗ್ಗೆ 6 ಗಂಟೆಗೆ ಅಂತಿದ್ದೆ. ಯಾವಾಗ್ಲೂ ನನಗೊಂದು ನೆನಪು ಬರುತ್ತೆ, ದೊಡ್ಡ ಗ್ರೇಟ್ ಲೀಡರ್ಸ್, ಗ್ಲೋಬಲ್ ಲೀಡರ್ಸ್ ಯಾವಾಗ್ಲೂ ಸ್ಟೇಟ್ಮೆಂಟ್ ಹೇಳ್ತಾರೆ, ಹೊಸ ಪ್ರೊಫೆಷನ್ ನೀವು ಬಂದಾಗ ನೀನು ಕಿಟ್ ತರನೇ ಇರ್ಬೇಕಂತ, ಮಗು ತರನೇ ಇದ್ದ ಕೆಲಸ ಮಾಡ್ಬೇಕು, ಆಗಿದ್ರೆ ಮಾತ್ರ ನೀ ಗ್ರೋತ್ ಆಗಕ್ ಸಾಧ್ಯ. ಹಳೆಯದನ್ನ ಮಿಕ್ಸ್ ಮಾಡಿದ್ರೆ 100% ಚಾನ್ಸ್ ಇಲ್ಲ ಗ್ರೋತ್ ಆಗ್ಲಿಕ್ಕೆ. ಯಾಕಂದ್ರೆ ನಾವು ಏನ್ ಹೇಳ್ತೀವಿ, ಅನಲೈಸ್ ಮೋಡ್ ಗೊಂಡು ಹೋಗ್ಬಿಡ್ತೀವಿ. ಇಲ್ಲ ನನ್ಗೆ ಅದು ಗೊತ್ತು, ನನಗೆ ಇದು ಗೊತ್ತು, ಅದು ಗೊತ್ತು, ಇದು ಗೊತ್ತು, ಎಲ್ಲ ಹೋಗ್ಬಿಡ್ತೀನಿ. ಹಾಗೆ ನಾನು ಅನ್ಸಿದ್ದಷ್ಟೇ, ಟ್ರಾವೆಲ್ ಬಿಸ್ನೆಸ್ ಅಲ್ಲಿ ನನ್ಗೆ ಅಷ್ಟಾವಣ ಬರ್ತಿದ್ರು, ನಾನು ಮುಂಚೆ ನನ್ನ ಸಕ್ಸಸ್ ಸ್ಟೋರಿ ಇದ್ರು ನಾನು ಒಂದು ಯೋಚನೆ ಮಾಡಿದ್ದೇನೆ ಅಂದ್ರೆ, ಬೆಳಿಗ್ಗೆ 6 ಗಂಟೆಗೆ ನಾನು ಮನೆ ಬಿಡ್ತಾ ಇದ್ದೆ, ರಾತ್ರಿ 12 ಗಂಟೆಗೆ ಮನೆಗೆ ಬರ್ತಾ ಇದ್ದೆ. ರೀಸನ್ ಒಂದೇ ಅಂದ್ರೆ, ಮುಂಚೆ ಎಲ್ಲ ಕೆಲಸ ಮಾಡಿದ್ದು ಇಂಡಿವಿಜುವಲ್ ಕೆಲಸ, ಇಂಡಿವಿಜುವಲ್ ಇನ್ಕಮ್, ಬಟ್ ಮಾರ್ಕೆಟಿಂಗ್ ನಾನು ಖುಷಿಯಾಗಿದೆ, ಎಂಜಾಯ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನನ್ಗೆ ಒಂದು ಟೀಮ್ ವರ್ಕ್. ನೆಕ್ಸ್ಟ್ ಏನಾಗುತ್ತೆ ನೋಡೋಣ, ಬಿಗಿನಿಂಗ್ ಅಲ್ಲಿ ಹಾಕಿದ ಎಫರ್ಟ್ 100% ಎಫರ್ಟ್, ಬಟ್ ನನ್ನ ಇನ್ಕಮ್ ಬಹಳ ಕಡಿಮೆ ಇನ್ಕಮ್ ಅಂತ ನಿಮ್ಗೆ ಗೊತ್ತಿದೆ. ಹಾಕಿದ್ದು 1000 ರೂಪಾಯಿ, ಬಟ್ ಖರ್ಚಾಗಿದ್ದು 2-3 ಸಾವಿರ ರೂಪಾಯಿ ಖರ್ಚಾಗಿತ್ತು. ಅವಾಗ ಅನ್ಕೊಂಡಿದ್ದು ಬಿಗಿನಿಂಗ್ ಅಲ್ಲಿ, ಏನಪ್ಪಾ ಇಷ್ಟೊಂದು ಖರ್ಚಾಗುತ್ತೆ, ಬರ್ತಿರೋದು ನೋಡೋದು ಕಡಿಮೆ ಇನ್ಕಮ್ ಅಂತ. ಅವಾಗ ನನಗೊಂದು ರಿಯಲೈಸ್ ಆಗಿತ್ತು, ಎಕ್ಸೆಲ್ ಇಂಡಸ್ಟ್ರಿ ವಿಡಿಯೋಗಳು ನೋಡಿದಾಗ ನನಗೆ ಕೆಲವೊಂದು ರಿಯಲೈಸ್ ಆಯ್ತು, ಯಾಕೆ ಬರ್ತಾ ಟೀಮ್ಗಳು ದೊಡ್ಡದಾಗ್ತದೆ, ನನ್ನ ಪ್ರಾಫಿಟ್ ದೊಡ್ಡದಾಗುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಸೆಕೆಂಡ್, ನಾನು ಹಾಕಿದ್ದ ಎಫರ್ಟ್ 90% ಎಫರ್ಟ್, ಬಟ್ ನನ್ನ ಇನ್ಕಮ್ 2000 ರೂಪೀಸ್ ನನ್ನ ಇನ್ಕಮ್ ಡಿ ಫ್ರೆಂಡ್ಸ್. 2000 ರೂಪೀಸ್ ಇನ್ಕಮ್ ಅಂದ್ರೆ ನಮ್ಗೆ ಖರ್ಚಾಗಿದ್ದು 3-4 ಸಾವಿರ ರೂಪಾಯಿ. ಬಟ್ ಬಿಗಿನಿಂಗ್ ಅಲ್ಲಿ ನಾವು ಹಾಕಿದಂತ ಎಫರ್ಟ್ ಜಾಸ್ತಿ ಇತ್ತು, ಬಟ್ ಇನ್ಕಮ್ ಕಡಿಮೆ ಇತ್ತು. ಪುನಃ ಹೇಗೇನೆ ಎಫರ್ಟ್ 80% ಎಫರ್ಟ್, ಬಟ್ ನನ್ನ ಇನ್ಕಮ್ 5000 ರೂಪೀಸ್. 70% ಎಫರ್ಟ್ ಇನ್ಕಮ್, ನನ್ನ ಇನ್ಕಮ್ 10,000 ರೂಪೀಸ್ ಪರ್ ವೀಕ್ ಇನ್ಕಮ್ ಡಿ ಫ್ರೆಂಡ್ಸ್. ಅಗೇನ್ 60,000 ರೂಪೀಸ್. ಸ್ಟೇಟ್ ಟೀಮ್ ಕೋಆರ್ಡಿನೇಟರ್ ಆಗಲಿಕ್ಕೆ 1 ವರ್ಷ 2 ತಿಂಗಳಲ್ಲಿ ನನ್ನ ಜರ್ನಿ 40,000 ರೂಪೀಸ್ ಪರ್ ಮಂತ್ ಇನ್ಕಮ್ ಸ್ಟೇಟ್ ಟೀಮ್ ಕೋಆರ್ಡಿನೇಟರ್ ಕಂಪ್ಲೀಟ್ ಆದಾಗ. ಅವಾಗ ತಾನೆ ಒಂದು ಕಾರ್ ತಗೊಂಡಿದ್ದು. 1 ವರ್ಷ 2 ತಿಂಗಳು ಹಗಲು ರಾತ್ರಿ 1 ವರ್ಷ ಕೆಲಸ ಮಾಡಿದ್ದೀನಿ. ರವೀಂದ್ರ ಸರ್ ಯಾವಾಗ್ಲೂ ಚೆನ್ನಾಗಿ ಹೇಳ್ತಾರೆ, 2 ವರ್ಷ ನಿದ್ದೆಗೆಟ್ಟು ಕೆಲಸ ಮಾಡಿ, ಲೈಫ್ ಲಾಂಗ್ ನೀವ್ ಎಲ್ಲಿ ನಿದ್ದೆ ಮಾಡ್ತಿದ್ದೀರ ಅಂತ ಯಾರು ಕೇಳೋದಿಲ್ಲ. ಆ ಲೆವೆಲ್ಗೆ ಬಿಸ್ನೆಸ್ ನ ಡೆವಲಪ್ ಮಾಡಿ ಇಟ್ಕೊಳ್ಳಿ, ಸ್ಪಾನ್ ಆಫ್ 2 years ಅಲ್ಲಿ ಅಂತ ಹೇಳ್ತಾರೆ. ಆ ಕೆಲಸನ ಬಿಗಿನಿಂಗ್ ಅಲ್ಲಿ ನಾವು ಮಾಡಿದ್ದು ಪ್ರತಿಫಲ ಡಿಫರೆಂಟ್ 60% ಎಫರ್ಟ್, ಬಟ್ ನಮ್ಮ ಇನ್ಕಮ್ 40,000 ರೂಪೀಸ್ ಪರ್ ಮಂತ್ ಇನ್ಕಮ್. ಹೇಗೇನು 50% ಎಫರ್ಟ್ 60,000 ರೂಪೀಸ್ ಪರ್ ಮಂತ್ ಇನ್ಕಮ್. ಒಂದು ಅವರೇಜ್ ಹೇಳ್ತೀನಿ, 80 to 1 lakh ರೂಪೀಸ್ ಇನ್ಕಮ್ ಇತ್ತು. ಒಂದು ಅವರೇಜ್ ಬಗ್ಗೆ ನಿಮಗೆ ಶೇರ್ ಮಾಡ್ತೀನಿ. RTC ಕಂಪ್ಲೀಟ್ ಆಯ್ತು, 40% ಎಫರ್ಟ್. ಯಾಕಂದ್ರೆ ಮುಂಚೆ ನಾನೊಬ್ಬ ಟೀಮ್ ಇತ್ತು, ಆಮೇಲೆ 100 ಜನ ಆಯ್ತು, 200 ಆಯ್ತು, 300 ಆಯ್ತು, 1000 ಆಯ್ತು, 2000 ಆಯ್ತು, 3000 ಆಯ್ತು. ಡಿಫರೆನ್ಸ್ ಈಗ ಟೀಮ್ ಅಲ್ಲಿ NTC ಆದಾಗ 2 lakh ರೂಪೀಸ್ ಪರ್ ಮಂತ್ ಇನ್ಕಮ್. NTC ನ್ಯಾಷನಲ್ ಟೀಮ್ ಕೋಆರ್ಡಿನೇಟರ್ ಇರೋಂಥವ್ರಿಗೆಲ್ರಿಗೂ ಸೇಮ್ ಅವರೇಜ್ ಇನ್ಕಮ್ ನೀವು ನೋಡ್ತೀರಾ. ಡಿಫರೆನ್ಸ್ 30% ಎಫರ್ಟ್ ಹಾಕಿದೆ, ನನ್ನ ಇನ್ಕಮ್ 4 lakh ರೂಪೀಸ್ ಡಿಫರೆನ್ಸ್ ಪರ್ ಮಂತ್ ಇನ್ಕಮ್. ವೀಕ್ಲಿ ಎಷ್ಟಾಯ್ತು? ವೀಕ್ಲಿ 1 lakh ರೂಪೀಸ್ ಪರ್ ಮಂತ್ ಇನ್ಕಮ್, 4 lakh ರೂಪೀಸ್. ಟೈಮ್ ಫ್ರೀಡಮ್ ಸಿಕ್ತು ಡಿಫರೆನ್ಸ್. ಅಗೇನ್ ನಾನು ಹಾಕಿದ ಎಫರ್ಟ್ 20%. ಜಸ್ಟ್ ಟ್ರೈನಿಂಗ್ ಗಳಿಗೂ ಜನಗಳಿಗೆ ಎಜುಕೇಟ್ ಮಾಡೋದು. ರಾಜು ಸರ್, ರವೀಂದ್ರ ಸರ್ ಏನ್ ಕೆಲಸ ಮಾಡ್ತಾರೆ ಅಂದ್ರೆ, ಪರ್ ಮಂತ್ ಇನ್ಕಮ್ 6 ಲಕ್ಷ ರೂಪಾಯಿ, 8,40,000 ರೂಪೀಸ್ ಪರ್ ಮಂತ್ ಇನ್ಕಮ್. ವರ್ಷಕ್ಕೆ ಟೋಟಲ್ ಇನ್ಕಮ್ 1,08,00,000 ರೂಪಾಯಿ ಮಾಡ್ಲಿಕ್ಕಿರೋ ಎಫರ್ಟ್ ಎಷ್ಟು ಪರ್ಸೆಂಟ್ ಎಫರ್ಟ್ ಅಂದ್ರೆ 0% ಎಫರ್ಟ್, 8,40,000 ರೂಪೀಸ್. ಬಿಗಿನಿಂಗ್ ಅಲ್ಲಿ ಹಾರ್ಡ್ ವರ್ಕ್ ಜಾಸ್ತಿ ಆಗುತ್ತೆ, ಇನ್ಕಮ್ ಕಡಿಮೆ ಆಗುತ್ತೆ. ಬರ್ತಾ 5 ವರ್ಷ ಅಥವಾ 6 ವರ್ಷ ಜರ್ನಿ, 5 to 6 years ಜರ್ನಿ ಡಿಫರೆನ್ಸ್. ಎಷ್ಟು ಇನ್ಕಮ್? 8,40,000 ರೂಪೀಸ್ ಡಿಫರೆನ್ಸ್. 5 ರಿಂದ 6 ವರ್ಷ. ಪುನಃ ರಿಪೀಟ್ ಮಾಡ್ತೀನಿ, ನಂಬಿಕೆ ಮೇಲೆ ಹನುಮಾನ ಜಾಸ್ತಿ, ಹನುಮಾನದ ಮೇಲೆ ನಂಬಿಕೆ ಜಾಸ್ತಿ. ಶ್ರೀಮಂತರ ಆಗಲ್ಲ ಅಂತ ಚೆನ್ನಾಗಿ ಗೊತ್ತು, ಆ ಜಾಗದಲ್ಲಿ ನಂಬಿಕೆ ಇಟ್ಕೊಂಡು ತುಂಬಾ ಕೆಲಸ ಮಾಡ್ತೀವಿ. ಶ್ರೀಮಂತರ ಆಗ್ಬೋದು ಅಂತ ಜಾಗದಲ್ಲಿ ಹನುಮಾನ ಇಟ್ಕೊಂಡು ಕೆಲಸ ಮಾಡ್ತೀವಿ. ಅದನ್ನ ಬಿಟ್ಟು ನಮ್ ಜೊತೆಗೆ 5 ವರ್ಷ ಬಿಲೀವ್ ಮಾಡೋದೇ ಆದ್ರೆ 101% ಡಿಫರೆನ್ಸ್. ಬಿಲೀವ್ ಮಾಡಿ, ಸಕ್ಸಸ್ ಸ್ಟೋರಿಗಳಿದೆ. 101% ಇಲ್ಲಿರೋಂಥ ಈಚ್ ಅಂಡ್ ಎವ್ರಿ ಪರ್ಸನ್ ಇನ್ಕಮ್ 8,40,000 ರೂಪೀಸ್ ನಿಮ್ ಇನ್ಕಮ್ ಆಗಿರುತ್ತೆ. ಡಿಫರೆನ್ಸ್ ಗ್ರೇಟ್ ನ್ಯೂಸ್ ಇದೆ. ನನ್ನ ಲಾಸ್ಟ್ ಇನ್ 2 ಸ್ಲೈಡ್ ಹೇಳಿ ನಾನು ಸೆಷನ್ ಮುಗಿಸ್ಬಿಡ್ತೀನಿ. ಆನ್ಲೈನ್ GTS 10:30 ಗ್ರೇಟ್ ನ್ಯೂಸ್ ಅದು. ಯಾಕಂದ್ರೆ ಆಲ್ಮೋಸ್ಟ್ NTC ಅಂಡ್ ಅಬೌವ್ ಸಕ್ಸಸ್ಫುಲ್ ಲೆಜೆಂಡರಿ ವ್ಯಕ್ತಿಗಳು ಅವತ್ತು ಬರೋಂಥದ್ದು. GTS ಫೈನಲ್ ಸಕ್ಸಸ್ ಸ್ಟೋರಿ ಬೈ NTC ಅಂಡ್ ಅಬೌವ್ ಲೀಡರ್ಸ್. ಇಲ್ಲಿಗೆ ಅಟೆಂಡ್ ಮಾಡ್ಕೊಳ್ಳಿ. ಇದುವರೆಗೆ ಏನೆಲ್ಲ ಸಕ್ಸಸ್ ಸ್ಟೋರಿಗಳನ್ನ ಅಥವಾ ಸಕ್ಸಸ್ ಮಂತ್ರಗಳನ್ನ ನೀವು ನೋಡ್ಕೊಂಡು ಬಂದ್ರಿ ಡಿಫರೆನ್ಸ್. ಅದ್ರ ಜೊತೆಗೆ ಇನ್ನು ಭಾನುವಾರ ಇರೋಂಥ ಒಂದು GTS ಪ್ರೋಗ್ರಾಮ್ ಅನ್ನ ನೀವು ಅಟೆಂಡ್ ಮಾಡ್ಕೊಳ್ಳಿ. ಅಂಡ್ GTS ಫೈನಲ್ ಸ್ಟೋರಿ NTC ಅಂಡ್ ಅಬೌವ್ ಲೀಡರ್ಸ್. ಅದ್ರ ಜೊತೆಗೆ ಬಹಳ ಗುಡ್ ನ್ಯೂಸ್ ಇದೆ. ಇದು DTC ಅಂಡ್ ಅಬೌವ್ ಮಾತ್ರ ಕಂಡೀಷನ್ ಅಪ್ಲೈ. DTC ಅಂಡ್ ಅಬೌವ್ ಮಾತ್ರ ಟ್ರಾನ್ಸ್ಫಾರ್ಮೇಶನ್ ಬೌನ್ಸ್ ಬ್ಯಾಕ್ 2.0 ಪವರ್ಫುಲ್ ಟ್ರೈನಿಂಗ್ ಪ್ರೋಗ್ರಾಮ್ ಡೆಲಿವರ್ಡ್ ಬೈ a great trainer, game changer, our mentor, fastest ITC international team coordinator and C-class Mercedes Benz car achievers, our guru. Dear friends, mostly ಬಹಳ ಎಕ್ಸೈಟ್ಮೆಂಟ್ ಅಲ್ಲಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ರಾಜು ಜಂಗಮ ಸಿಟಿ ಸರ್ದು ಮಂಡೇ ಸಂಜೆ ಈವ್ನಿಂಗ್
6:45ಗೆ DTC ಅಂಡ್ ಎಬೋ 2 hours 3 hours ವರ್ಕ್ಶಾಪ್ ಇರುತ್ತೆ. ಎಲ್ಲರೂ ಅಟೆಂಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಡಿಯರ್ ಫ್ರೆಂಡ್ಸ್, ಇವತ್ತು ನನ್ನನ್ನ ಈ ಲೆವೆಲ್ಗೆ ಕರ್ಕೊಂಡು ಬಂದಂತ ಗ್ರೇಟೆಸ್ಟ್ ಪರ್ಸನ್ ರಾಜು ಸರ್ಗೆ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತಾ, ರವಿ ಸರ್ಗೂ ಥ್ಯಾಂಕ್ಸ್ ಹೇಳ್ತಾ. ಆಲ್ಮೋಸ್ಟ್ 8 ಗಂಟೆ 20 ನಿಮಿಷ. ಅದಕ್ಕೆ ವಿವೇಕಾನಂದ್ರ ಒಂದು ಮಾತು ಹೇಳ್ತಾರೆ ಯಾವಾಗಲೂ, ಅರೈಸ್ ಅವೈಕ್ ಅಂಡ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್. ನೀವು ಕನಸು ನಿಮ್ಮ ಸಾಧನೆಗಳು ಮುಟ್ಟೋವರೆಗೂ ನಿಲ್ಲಬೇಡಿ, ಎದ್ದೇಳಿ ಬೇಕಾರೆ ಗುರಿ ಮುಟ್ಟುವ ತನಕ ಮಲಗದಿರಿ ಅಂತ. ಅವ್ರಿಗೂ ಗೊತ್ತಾಯ್ತು ಎಲ್ಲರೂ ಮಲಗ್ ಬಿಡ್ತಾರೆ ಅನ್ನೋ ಭಯದಲ್ಲಿ ಲಾಸ್ಟ್ ಒಂದು ವರ್ಡ್ ಅನ್ನ ಆಡ್ ಮಾಡಿದ್ದಾರೆ, ಮಲಗದಿರಿ ಅಂತ. ನೀವು ಯಾರು ಮಲಗಬಾರ್ದು, ಯಾಕಂದ್ರೆ ಸಾಧನೆಗೆ ಹತ್ರ ಇದೀವಿ ಡಿಯರ್ ಫ್ರೆಂಡ್ಸ್. ನಾವು ಸರ್ವೈವ್ ಹತ್ರ ಇರಲ್ಲ, ಸಾಧನೆಗೆ ಹತ್ರ ಇದೀವಿ ಅಂತ ಹೇಳ್ತಾ ಲಾಸ್ಟ್ಗೆ ಇಷ್ಟೊತ್ತು ಪೇಷನ್ಸ್ ಇಂದ ಇದ್ದದಕ್ಕೆ ನಂದು ಒಂದು ಸೆಂಟೆನ್ಸ್ ಇದೆ. ಇದು ಬೀಚಿ ಅವರು ಒಂದು ಮಾತು ಹೇಳ್ತಾರೆ, ಮಾಡಬಹುದಾದಾಗ ಮಾಡದಿದ್ದರೆ ಮಾಡಲೇಬೇಕಾದಾಗ ಮಾಡಲಾಗುವುದಿಲ್ಲ ಅಂತ. ಯಾವ ಟೈಮಲ್ಲಿ ಅವಕಾಶ ಸಿಗುತ್ತೆ ಆ ಟೈಮಲ್ಲಿ ಮಾಡ್ಲಿಲ್ಲ ಅಂದ್ರೆ ಮಾಡ್ಬೇಕು ಅನ್ಸಿದಾಗ್ಲೂ ಮತ್ತೆ ಸಿಗಲ್ಲ. ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ, ಡೈರೆಕ್ಟ್ ಸೇಲ್ ಇಂಡಸ್ಟ್ರಿ ಡಿಯರ್ ಫ್ರೆಂಡ್ಸ್, ಇವತ್ತು ಇದು ಏನ್ ಹೇಳ್ತೀವಿ, ಇದನ್ನ ಫೋರ್ಸ್ ಅನ್ನಿಸ್ಬೋದು, ಬಟ್ 2025 ಒಂದು ಅನಿವಾರ್ಯ ಡಿಯರ್ ಫ್ರೆಂಡ್ಸ್. ಡೈರೆಕ್ಟ್ ಸೇಲ್ ಇಂಡಸ್ಟ್ರಿ ಇವತ್ತು ಅವಶ್ಯಕತೆ, ಇನ್ ಫ್ಯೂಚರ್ಗೆ ಅದು ಅನಿವಾರ್ಯ. ಅವಶ್ಯಕತೆ ಅನಿವಾರ್ಯ ಎರಡು ಕೂಡ 2025. ಅದಕ್ಕೆ ಈ ವರ್ಡ್ ನನ್ನನ್ನು ಇನ್ಸ್ಪೈರ್ ಮಾಡಿದ್ದು. ಮಾಡಬಹುದಾದಾಗ ಮಾಡದಿದ್ದರೆ, ಮಾಡ್ಬೇಕು ಅನ್ನಿಸ್ದಾಗ ನೀವು ಮಾಡಕ್ಕಾಗಿಲ್ಲ ಅಂದ್ರೆ ಮುಂದಕ್ಕೆ ನಾವು ಮಾಡ್ಲೇಬೇಕು ಅಂತ ಬಂದಾಗ್ಲೂ ಅವಕಾಶ ಇರಲ್ಲ ಅಂತದ್ದು. ಈ ಟೈಮಲ್ಲಿ ಅದನ್ನ ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್, ಡೋಂಟ್ ಇನೋವೇಟ್ ಜಸ್ಟ್ ಡೂಪ್ಲಿಕೇಟ್ ಅಂತ. ಯಾವುದೇ ಕಾರಣಕ್ಕೂ ಬೇರೆ ಯೋಚನೆ ಮಾಡಕ್ ಹೋಗ್ಬೇಡಿ. ಏನ್ ಹೇಳ್ತೀವಿ ಅದನ್ನ ಫಾಲೋ ಮಾಡಿ. ನಿಮ್ಮ ಅಪ್ಲೈನ್ ಯಾರು ನಿಮ್ಮನ್ನ ಕರ್ಕೊಂಡು ಬಂದಿದ್ದಾರೆ ಅವ್ರು ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡ್ತಾರೆ. ನಮ್ಮ ಜೊತೆಗೆ 5 ವರ್ಷ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿ ಡಿಯರ್ ಫ್ರೆಂಡ್ಸ್. ಇಂಥ ಗೋಲ್ಡನ್ ಅಪಾರ್ಚುನಿಟಿ, ಡೈಮಂಡ್ ಆಪರ್ಚುನಿಟಿ, ಒಂದು ನೋಬಲ್ ಪ್ರೊಫೆಷನ್ ನಿಮ್ಮ ಸ್ನೇಹಿತರು ಕರ್ಕೊಂಡ್ ಬಂದಿದ್ದಾರೆ ಅವ್ರಿಗೆ ಯಾವಾಗ್ಲೂ ಋಣಿಯಾಗಿರಿ. ನಿಮಗೆ ಈ ಬಿಸ್ನೆಸ್ ಅರ್ಥ ಆಗ್ಬೇಕಾದ್ರೆ 2-3 ವರ್ಷ ಕಳೆದ್ಮೇಲೆ ಅರ್ಥ ಆಗುತ್ತೆ. ಬಿಗಿನಿಂಗ್ ಅಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಮಿಸ್ ಮಾಡಬೇಡಿ, ಗ್ರೂಪ್ ಡಿಸ್ಕಷನ್ ಮಿಸ್ ಮಾಡಬೇಡಿ, ನಿಮ್ಮ ಅಪ್ಲೈನ್ ಕೌನ್ಸಿಲಿಂಗ್ ಕರೆದಾಗ ಮಿಕ್ಸ್ ಮಾಡಬೇಡಿ, ನೀವು ಕಮ್ಯುನಿಕೇಶನ್ ಮಾಡಿದಾಗ ನಿಮ್ಮ ಅಪ್ಲೈನ್ ದಯವಿಟ್ಟು ಇಮಿಡಿಯೇಟ್ ನೀವೇ ಕಾಲ್ ಮಾಡಿ. ನೀವು ಅನ್ಕೋಬೇಡಿ ನಮ್ಮ ಅಪ್ಲೈನ್ ನನಗೆ ಕಾಲ್ ಮಾಡ್ಲಿ ಅಲ್ಲಿ ಗಂಟೆ ನಾ ವೇಟ್ ಮಾಡ್ತೀನಿ, ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ಅಪ್ಲೈನ್ ನಿಮ್ಮ ಮೇಲೆ ಜಾಸ್ತಿ ಪ್ರೀತಿ ಜಾಸ್ತಿ, ಅದಕ್ಕೆ ನಿಮಗೆ ಕಾಲ್ ಮಾಡ್ತಾರೆ. ನಿಮ್ಮ ಸಕ್ಸಸ್ ಅನ್ನು ಬಯಸ್ತಾರೆ, ಅದಕ್ಕೆ ನಿಮಗೆ ಕಾಲ್ ಮಾಡ್ತಾರೆ. ದಯವಿಟ್ಟು ಸ್ಕಿಪ್ ಆಗಕ್ ಹೋಗ್ಬೇಡಿ, ಯಾಕಂದ್ರೆ ಸ್ಕಿಪ್ ಆಗಿರೋರು ಸಕ್ಸಸ್ ಎಲ್ಲೂ ನೋಡಕ್ ಚಾನ್ಸ್ ಇಲ್ಲ. ನೀವು ನಿಮ್ಮ ಅಪ್ಲೈನ್ಗೆ ಕೋಆಪರೇಟ್ ಮಾಡಿ ಅಂತ ಹೇಳ್ತಾ, ಯು ಶುಡ್ ರೆಸ್ಪೆಕ್ಟ್ ಯುವರ್ ಅಪ್ಲೈನ್, ಯು ಲವ್ ಯುವರ್ ಅಸೋಸಿಯೇಟ್. ವಿಶ್ ಆಲ್ ದ ವಿಶ್ ಆಲ್ ಗ್ರೇಟ್ ಸಕ್ಸಸ್. ಜೈ ಮೈ ಲೈಫ್ ಸ್ಟೈಲ್. ಥ್ಯಾಂಕ್ ಯು ವೆರಿ ಮಚ್ ಸೋರಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಪ್ರದೀಪ್ ಸರ್, ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಬಲ್ ಪ್ರೀಸಿಯಸ್ ಟೈಮ್ ಕೊಟ್ಟು ವ್ಯಾಲ್ಯೂಬಲ್ ಸೆಷನ್ ನ ಎಲ್ಲರಿಗೂ ತಿಳಿಸಿದೀರಾ. ತುಂಬಾ ಅದ್ಭುತವಾಗಿ ತಿಳಿಸಿದ್ರಿ ಸರ್. ಥ್ಯಾಂಕ್ ಯು. ಎಲ್ಲ ಎಂಟೈರ್ ಟೀಮ್ ಪರವಾಗಿ ನಿಮ್ಗೆ ಒಂದು ಗ್ರೇಟ್ ತಮ್ಮ ಮೂಲಕ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸ್ನೇಹಿತರೆ. ಅದ್ಭುತವಾಗಿ ಸರ್ ಅವರ ವ್ಯಾಲ್ಯೂಬಲ್ ಎಕ್ಸ್ಪೀರಿಯನ್ಸ್ ಅಂಡ್ ವ್ಯಾಲ್ಯೂಬಲ್ ಜರ್ನಿ ಬಗ್ಗೆ ಬ್ಯೂಟಿಫುಲ್ ಆಗಿ 1 hour 20 minutes, ಐ ಥಿಂಕ್ 1 hour ಸೀರಿಯಸ್ಲಿ ನಿಮ್ಗೆ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಾವು ಹೇಗೆ ಯಾವ ರೀತಿ ಮಾಡೋದು, ದೊಡ್ಡ ಮಟ್ಟಕ್ಕೆ ಬೆಳೀಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ತಿಳಿಸಿದ್ದಾರೆ. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡೋಣ. ಅದೇ ತರ ಸಂಡೇ ಬಗ್ಗೆ ಸಾರ್ ಹೇಳಿದ್ರು, ಒಂದು ಗ್ರೇಟ್ ನ್ಯೂಸ್ ಅಂತ ಹೇಳಿದ್ರು. ಇವತ್ತೇನ್ ಈ ಕಾರ್ಯಕ್ರಮದಲ್ಲಿ ಸಾರ್ ಬೇಸಿಕ್ ಆಗಿ ಹೇಳಿದ್ರು, ಲೈಕ್ ಲಿಸ್ಟ್ ಮೇಕಿಂಗ್, ಸೆಲೆಕ್ಷನ್ ಅಂಡ್ ಇನ್ವಿಟೇಷನ್ ಅಂತ. ಡೆಫಿನೆಟ್ಲಿ ನೀವು ಅದ್ರ ಜೊತೆ ಭಾನುವಾರ ಏನು ಬೆಳಿಗ್ಗೆ 10:00 ಒಂದು ನಮ್ದು ಗೇಟ್ವೇ ಟು ಸಕ್ಸಸ್ ಪ್ರೋಗ್ರಾಮ್ ಆಯೋಜನೆ ಆಗಿದೆ. ಹೊಸ ಅತಿಥಿಗಳ ಜೊತೆ ನೀವೆಲ್ಲರೂ ಅಟೆಂಡ್ ಆಗಿ ಅದೇ ತರ ಕಾರ್ಯಕ್ರಮವನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಮುಂಬರೋ ದಿನದಲ್ಲಿ ಇನ್ನಷ್ಟು ಕನೆಕ್ಟಿವಿಟಿ ಪ್ರೋಗ್ರಾಮ್ ಬರುತ್ತೆ. ಅದೇ ತರ ಮಂಡೇದೊಂದು DTC ಅಂಡ್ ಅಬೋ ಒಂದು ನೋಟಿಫಿಕೇಶನ್ ಹೇಳಿದ್ದಾರೆ. ಸ್ಟ್ರಿಕ್ಟ್ಲಿ DTC ಅಂಡ್ ಅಬೋ ಮಾತ್ರ ಈವ್ನಿಂಗ್, ಮಂಡೇ ಈವ್ನಿಂಗ್ ಆ ಕಾರ್ಯಕ್ರಮ ಇರುತ್ತೆ. ಸೊ ಮೋರ್ ದ್ಯಾನ್ ಅಪ್ಡೇಷನ್ಸ್ ನ ಕೊಟ್ಟಿದ್ದಾರೆ. ಅದೇ ತರ ಬ್ಯೂಟಿಫುಲ್ ಸೆಷನ್ಸ್ ಅಂತ ಒನ್ಸ್ ಅಗೇನ್ ಪ್ರದೀಪ್ ಸರ್ಗೆ ಧನ್ಯವಾದ ತಿಳಿಸ್ತಾ ಎಂಟೈರ್ ಟೀಮ್ ಪರವಾಗಿ. ಅದೇ ತರ ಈ ಒಂದು ಸಿಸ್ಟಮ್ ಆರ್ಗನೈಸರ್ಸ್ ಅಂತಂದು ಹೇಳ್ಬೋದು, ಅಂದ್ರೆ ಈ ಕಾರಣಕರ್ತರು ಅಂತ ಹೇಳ್ಬೋದು, ರಾಜು ಸರ್ ಅಂಡ್ ರವೀಂದ್ರ ಸರ್ ಅಂಡ್ ಕಾಂಟಿನೆಂಟಲ್ ಟೀಮ್ ಕೋರ್ಡಿನೇಟರ್ಸ್ ಅಂಡ್ ನ್ಯಾಷನಲ್ ಟೀಮ್ ಕೋರ್ಡಿನೇಟರ್ಸ್, ಪ್ರತಿಯೊಬ್ಬ ಹೆಸರಿಗೂ ಧನ್ಯವಾದ ತಿಳಿಸ್ತಾ, ಇವತ್ತು ಕಾರ್ಯಕ್ರಮಕ್ಕೆ ಬಂದಂತ ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ ಟು ಅಪ್ ಟು ರ್ಯಾಂಕ್ಸ್ RTC ರ್ಯಾಂಕ್ ವರ್ಗೂನು ಯಾರೆಲ್ಲ ಇದ್ರೆ ಹೆಸರಿಗೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್.